ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಮೊದಲನೇ ಸಾರ್ತಿ ನನ್ನ ಚಾನಲ್ನ ನೋಡ್ತಾ ಇರೋರಿಗೂ ಸಹ ಸ್ವಾಗತ ಆ್ಯಂಡ್ ಎಲ್ಲ ವ್ಯೂವರ್ಸ್ಗೂ ಸಹ ಸ್ವಾಗತ. ಆ್ಯಂಡ್ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪಕ್ಕದಲ್ಲಿ ಇರೋ ನೋಟಿಫಿಕೇಷನ್ ಬೆಲ್ನ ಸಹ ನೀವು ಪ್ರೆಸ್ ಮಾಡಿ, ಸೋ ದಟ್ ನಾನು ಪ್ರತಿ ಸತಿ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫೈ ಆಗುತ್ತೆ ನಿಮ್ಮ ಸ್ಕ್ರೀನ್ ಮೇಲೆ. ಓಕೆ, ಸೊ ಇವತ್ತಿನ ವಿಷಯ ನಿಮ್ಮ ಜಾನ್ವರಿ ತಿಂಗಳಿನ ಒಂದು ಸಣ್ಣದಾದ ಸಾರಾಂಶ. ಸೊ ನಾನು ಜಾನ್ವರಿ ತಿಂಗಳಲ್ಲೂ ನಿಮ್ಮ ರೀಡಿಂಗ್ಸ್ನ ನಾನು ಮಾಡ್ತೀನಿ ಆ್ಯಂಡ್ ಇದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಸೊ ಸಿಂಗಲ್ಸ್ ಆಗಲಿ, ಮ್ಯಾರಿಡ್ ಕಪಲ್ಸ್ ಆಗಲಿ, ಸೊ ರಿಲೇಷನ್ಶಿಪ್ಪಲ್ಲಿ ಇರೋರಾಗಲಿ, ಸೊ ಯಾರೇ ಸಹ ಈ ಒಂದು ರೀಡಿಂಗ್ನ ನೋಡಬಹುದು. ಆ್ಯಂಡ್ ಇದು ಎಲ್ಲರಿಗೂ ಸಹ ಅನ್ವಯಿಸೋದಿಲ್ಲ. ಇದು ಜನರಲ್ ರೀಡಿಂಗ್ಸ್ ಆಗಿರೋದ್ರಿಂದ ನಿಮಗೆ ಯಾವ ವಿಷಯ ಸರಿ ಅನಿಸುತ್ತೋ ಅದನ್ನು ಮಾತ್ರ ನೀವು ತಗೊಳ್ಳಿ, ಹಾಗೆ ಬಾಕಿದನ್ನು ಬಿಟ್ಬಿಡಿ. ಯಾವ ವಿಷಯ ಇರಲ್ವೋ ಅದು ಬೇರೆಯವರಿಗೆ ಇರುತ್ತೆ. ಸೊ ಅದು ಅವರ ವಿಷಯ ಆಗಿರುತ್ತೆ, ಹಾಗಾಗಿ ಅದನ್ನು ಬಿಟ್ಬಿಡಿ ಆ್ಯಂಡ್ ನಿಮ್ಮ ವಿಷಯನ ನೀವು ತಗೊಳ್ಳಿ. ಈ ಒಂದು ರೀಡಿಂಗಲ್ಲಿ ಜನವರಿ ತಿಂಗಳು ಆ್ಯಂಡ್ ಹೊಸ ವರ್ಷ ಬರ್ತಾ ಇದೆ. ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳು. ಆ್ಯಂಡ್ ಎಲ್ಲರಿಗೂ ಆ ವಿಘ್ನೇಶ್ವರ ಆಯಸ್ಸು, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಆ್ಯಂಡ್ ಒಳ್ಳೆಯದನ್ನೇ ಮಾಡಲಿ. ಆ್ಯಂಡ್ ನಿಮ್ಮ ಕಷ್ಟದ ಪ್ರತಿಫಲ ನಿಮಗೆ 2022ರಲ್ಲಿ ಸಿಗಲಿ ಅನ್ನೋದು ನಾನು ಆಶಿಸ್ತೀನಿ, ಪ್ರಾರ್ಥಿಸ್ತೀನಿ ನಿಮ್ಮೆಲ್ಲರಿಗೂ ಸಹ. ಸೊ ನಾವು ರೀಡಿಂಗ್ನ ಶುರು ಮಾಡೋಣ. ನಾನು 4 ಫೈಲ್ನ ಇಡ್ತಾ ಇದ್ದೀನಿ. ಸೊ ಏನಿರುತ್ತೆ ಸಮ್ಮರಿ, ಸಾರಾಂಶ ಇರುತ್ತೆ ಅಷ್ಟೇ. ನಾನು ಜನವರಿ ತಿಂಗಳಲ್ಲೂ ನಾನು ಇನ್ನೊಂದು ರೀಡಿಂಗ್ ಮಾಡ್ತೀನಿ. ಓಕೆ, ಜನವರಿ ತಿಂಗಳಲ್ಲಿ ಏನೇನು ಇವೆಂಟ್ಸ್ ಆಗಲಿದೆ ಅನ್ನೋದು ಸಹ ನಾನು ಪಿಕ್ ಅ ಕಾರ್ಡ್ ರೀಡಿಂಗ್ ಮಾಡ್ತೀನಿ. ಇದು ಒಂದು ಸಾರಾಂಶ ಆಗಿರುತ್ತೆ ಆ್ಯಂಡ್ ಯಾವ್ಯಾವುದು ಮೇನ್ ಘಟನೆಗಳಿದೆ ಅದರ ಬಗ್ಗೆ ಇದು ಫೋಕಸ್ ಆಗಿರುತ್ತೆ. ಮೇನ್ ಥೀಮ್ ಆಗಿರುತ್ತೆ ನಿಮ್ಮ ಹೆಲ್ತ್ ಅಡ್ವೈಸ್ ಕಾರ್ಡ್ ಆಗಿರುತ್ತೆ. ಸೊ ಈ ಒಂದು ಸಾರಾಂಶ ನೀವು ಕೇಳಿ ಆ್ಯಂಡ್ ನಿಮ್ಮದಾದರೆ ಅದನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ ಆ್ಯಂಡ್ ಇಲ್ಲವಾದರೆ ಅದನ್ನು ಖಂಡಿತ ಬಿಡಿ ಅನ್ನೋದು ನನ್ನ ಪ್ರಾರ್ಥನೆ ಹಾಗೂ ಕಳಕಳಿಯ ವಿನಂತಿ ನಿಮ್ಮೆಲ್ಲರಿಗೂ ಸಹ. ನಾನು ಇಲ್ಲಿ 4 ಫೈಲ್ಸ್ನ ಇಡ್ತಾ ಇದ್ದೀನಿ. ಮೊದಲನೇ ಫೈಲು ಈ ಕಿಟಿ ಡಾಲ್, ಎರಡನೇದು ಪಿಗಿ, ಮೂರನೇದು ಕ್ಯಾಟ್ ಹಾಗೂ 4ನೇದು ಯೂನಿಕಾರ್ನ್. ಸೊ ನಿಮ್ಮ ಫೈಲ್ನ ವೀಡಿಯೋನ ಪಾಸ್ ಮಾಡಿ, ಮೆಡಿಟೇಟ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಫೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ನಿಮಗೆ 2 ಫೈಲ್ ಅಟ್ರ್ಯಾಕ್ಟ್ ಆಗ್ತಾ ಇದ್ದರೆ ಖಂಡಿತ ನೋಡಿ ಆ್ಯಂಡ್ ಅದರಲ್ಲಿ ನಿಮ್ಮ ವಿಷಯ ಇದ್ದರೆ ಖಂಡಿತ ತಗೊಳ್ಳಿ, ಇಲ್ಲದೆ ಹೋದರೆ ಬಿಟ್ಬಿಡಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಬೇಜಾರಾಗೋ ಸಂಗತಿಗಳು ಇದ್ದರೆ ಆ್ಯಂಡ್ ಅದನ್ನು ನಾನು ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳಿ ಆ್ಯಂಡ್ ಅದು ನಿಮ್ಮ ಮನಸ್ಸಿಗೆ ನೋವಾದರೆ ಖಂಡಿತ ನನ್ನನ್ನು ಕ್ಷಮಿಸಿ. ಬಿಕಾಸ್ ಆ ರೀಡಿಂಗಲ್ಲಿ ಆ ಎನರ್ಜಿ ಬರೋದ್ರಿಂದ ನಾನು ಅದನ್ನು ಹೇಳಲೇಬೇಕಾಗತ್ತೆ. ಓಕೆ, ಸೊ ಶುರು ಮಾಡೋಣ ನಮ್ಮ ರೀಡಿಂಗ್ನ. ನಾವು ಮುಂಚೆ ನಮ್ಮ ನಾದಾನ ಕೇಳೋಣ. ಸೊ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಶಫಲ್ ಮಾಡ್ತಿರ್ತೀನಲ್ಲ, ಆ ಶಫಲಿಂಗ್ ನಿಮಗೆ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ಖಂಡಿತ ಫಾಸ್ಟ್ ಫಾರ್ವರ್ಡ್ ಮಾಡಿ ವಿಡಿಯೋನ ನೋಡಿ. ಓಕೆ, ಸೊ ಶುರು ಮಾಡೋಣ ನಮ್ಮ ನಾದಾನ. ಸೊ ನನಗೆ ಬಂದಿರೋ ಮೆಸೇಜ್ ನಾದಾನ ನುಡಿಸ್ಬೇಕಾದ್ರೆ ವರ್ಷ 2022 ತುಂಬ ಚೆನ್ನಾಗಿರುತ್ತೆ. ನೀವು ಏನೇನು ಕಷ್ಟಪಟ್ಟಿದ್ದೀರ ಅದಕ್ಕೆಲ್ಲ ಒಂದು ಒಳ್ಳೆ ಪ್ರತಿಫಲ ಸಿಗೋದಿದೆ. ಆ್ಯಂಡ್ 2022 ವರ್ಷ ಏನಿದೆಯಲ್ಲ ಅದು ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡುತ್ತೆ. ಆ್ಯಂಡ್ ನಿಮ್ಮನ್ನು
ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಬೇಕು, ಈ ಹಿಂದೆ ಏನೇನು ಆಯಿತು ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದು ಖಂಡಿತ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ. ಅದನ್ನು ಸಹ ನೀವು ಮಾಡ್ತಾ ಇದ್ದೀರಾ. ಓಕೆ, ಸೊ ತುಂಬ ಜನ ಆ್ಯಕ್ಷನ್ ತೊಗೊತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಎಷ್ಟು ದಿನ ನೀವು ಯೋಚನೆ ಮಾಡ್ತಿದ್ರಿ, ಆದರೆ ಮುಂದೆ ನೀವು ಆ್ಯಕ್ಷನ್ಸ್ನ ತೊಗೊತೀರಾ. ಸೊ ಕಂಗ್ರ್ಯಾಚುಲೇಷನ್ಸ್. ಸೊ ಶುರು ಮಾಡೋಣ ಮೊದಲನೇ ಪೈಲಿಂದ. ನಮಸ್ತೆ. ಪೈಲ್ ನಂಬರ್ 1, ಯಾರು ಈ ಕಿಟ್ಟಿ ಡಾಲ್ನ ಚಾಯ್ಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಈ ಒಂದು ಕಾರ್ಡ್ಸ್ ನಿಮ್ಮ ಜಾನ್ವರಿ ತಿಂಗಳಿನ ಮೇನ್ ಥೀಮ್ ಇರುತ್ತೆ. ಯಾವ ರೀತಿಯಲ್ಲಿ ನಿಮ್ಮ ಎನರ್ಜೀಸ್ ವರ್ಕ್ ಮಾಡುತ್ತೆ, ಏಂಜಲ್ಸ್ ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋ ಒಂದು ವಿಷಯ ಈ ಒಂದು ಕಾರ್ಡ್ಸಲ್ಲಿ ಇರುತ್ತೆ. ಓಕೆ, ಸೊ ಗಮನ ಇಟ್ಟು ನಿಮ್ಮ ಪೈಲ್ನ ನೀವು ಕೇಳಿಸ್ಕೊಳ್ಳಿ. ಓಕೆ, ಸೊ ನೋಡೋಣ. 3 of Michael and leap of faith. Okay, so ಪೈಲ್ ನಂಬರ್ 1, ನೀವು ನಿಮ್ಮ ಈ ಹಿಂದೆ ತುಂಬಾ ನೋವಲ್ಲಿ ಮೈಟ್ ಬಿ ಜನವರಿ ತಿಂಗಳು ನೋವಿಂದನೇ ಶುರು ಆಗ್ತಾ ಇದೆ, ಇಲ್ಲ ಆಲ್ರೆಡಿ ಶುರು ಆಗಿದೆ. ಬಿಕಾಸ್ ನಿಮ್ಮ ಲೈಫಲ್ಲಿ ಪಾಸ್ಟನ್ನ ಬಿಟ್ಕೊಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ. ಇಲ್ಲ ಪಾಸ್ಟ್ ಸಿಚುವೇಶನ್ ಆಗಿರ್ಬೋದು, ಇಲ್ಲ ನಿಮ್ಮ ಲೈಫಲ್ಲಿ ಬಂದು ಹೋಗಿರೋ ಪರ್ಸನ್ ಆಗಿರ್ಬೋದು, ಇಲ್ಲ ಏನೋ ಒಂದು ನಿಮಗೆ ಬಿಟ್ಕೊಡೋದು ತುಂಬ ಕಷ್ಟ ಆಗಿದೆ. ಓಕೆ, ಸೊ ಮೈಟ್ ಬಿ ಅದನ್ನು ನೀವು ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲ ಆ್ಯಂಡ್ ತುಂಬ ಗಟ್ಟಿಯಾಗಿ ಅದನ್ನು ಇಟ್ಕೊಂಡಿದ್ದೀರಾ. ಆ್ಯಂಡ್ ಏಂಜಲ್ಸ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಅವರನ್ನು ಬಿಟ್ಟು ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿ ನೀವು ಮುಂದೆ ತಗೊಂಡು ಹೋಗ್ಬೋದು. ಇಲ್ಲ ಸಿಚುವೇಶನ್ ಸರಿ ಇಲ್ಲ ಅಂತ ಹೇಳಿ ಅಲ್ಲಿ ನೀವು ಮೋಸ ಹೋಗಿದ್ದೀರಾ ಆ್ಯಂಡ್ ಆ ಒಂದು ಸಿಚುವೇಶನ್ನಲ್ಲಿ ಇರೋ ಅವಶ್ಯಕತೆ ನಿಮಗಿಲ್ಲ. ಆ್ಯಂಡ್ ನಿಮ್ಮನ್ನು ನೀವು ನಂಬಿ ಆ್ಯಂಡ್ ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ನೀವು ಮಾಡಿ ಆ್ಯಂಡ್ ಖಂಡಿತ ನಿಮಗೆ ಅಲ್ಲಿ ಖುಷಿ ಸಿಗುತ್ತೆ. ಸೊ ನೀವೇನು ಮಾಡಬೇಕಂತಿದ್ದೀರಾ ಅದನ್ನು ನೀವು ಇಷ್ಟು ದಿನ ಮೈಟ್ ಬಿ ನೀವು ಬೇರೆಯವ್ರಿಗೋಸ್ಕರ ಆಗಲಿ, ಇಲ್ಲ ನಿಮ್ಮ ಖುಷಿಗಳನ್ನು ನೀವು ಸಣ್ಣದಾಗಲಿ ಏನೇ ಆಗಲಿ ಅದನ್ನು ತಡೆದು ಇಟ್ಕೊಂಡಿದ್ರಿ, ಇಲ್ಲ ಯಾರೋ ನಿಮ್ಮನ್ನು ಮೋಸ ಮಾಡಿದ್ದಾರೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರಿ. ಆದರೆ ಜಾನ್ವರಿ ತಿಂಗಳಲ್ಲಿ ನಿಮ್ಮ ಮೇನ್ ಥೀಮ್ ಏನಿರುತ್ತೆ ಅಂದರೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು, ನಿಮ್ಮನ್ನು ನೀವು ಬಿಲೀವ್ ಮಾಡೋದು. ಓಕೆ, ಸೊ ನಿಮ್ಮನ್ನು ನೀವು ನಂಬದೇ ಒಂದು ಥೀಮ್ ಆಗಿರುತ್ತೆ. ನಿಮ್ಮ ಹುಡುಕಾಟ ಇರುತ್ತೆ, ನಿಮ್ಮೊಳಗಿನ ಹುಡುಕಾಟ ಇರುತ್ತೆ. ಸೊ ನಾನು ಯಾರು ಅನ್ನೋ ಒಂದು ಹುಡುಕಾಟ ಇರುತ್ತೆ, ನಾನು ಏನು ಮಾಡಬಲ್ಲೆ ಅನ್ನೋ ಹುಡುಕಾಟ ಇರುತ್ತೆ. ಆ್ಯಂಡ್ ಆ ಹುಡುಕಾಟ ತುಂಬ ಗ್ರೇಟ್, ಬಿಕಾಸ್ ಆ ಒಂದು ಹೆಜ್ಜೆನ ನೀವು ತೊಗೊತಾ ಇದ್ದೀರಾ ಜಾನ್ವರಿ ತಿಂಗಳು. ಆ್ಯಂಡ್ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ. ನೀವೇನೇ ರಿಸ್ಕ್ ತೊಗೊಂಡ್ರು ಅವ್ರು ನಿಮ್ಮ ಬೆನ್ನ ಹಿಂದೆ ನಿಂತಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆ, ಸೊ 3 of Michael ಏನಕ್ಕಿದೆ ಅನ್ನೋದು ನೋಡೋಣ. 3 of Michael, 3 of Swords ಹೇಳ್ತಾ ಇದೆ ಇಲ್ಲಿ. ಸೊ ಏನಕ್ಕೆ ಆ ನಿಮ್ಮ ಥೀಮ್ ಒಳಗಿದೆ, ಏನಕ್ಕೆ ಆ ನಿಮ್ಮ ಎನರ್ಜಿ ಒಳಗಿದೆ ಜಾನ್ವರಿ ತಿಂಗಳು ಅನ್ನೋದನ್ನು ನೋಡೋಣ. 2022ರಲ್ಲಿ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 1, 3 of Michael, 3 of Swords ಏನಕ್ಕಿದೆ. ಓಕೆ, ಸೊ ನಿಮ್ಮನ್ನು ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಇಲ್ಲ ನೀವು ಮಕ್ಕಳ ಕಡೆಯಿಂದ ತುಂಬ ನೋವು ತಿಂದಿರ್ಬೋದು, ಇಲ್ಲ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ತುಂಬ ನೋವು ತಿಂದಿರ್ಬೋದು, ಇಲ್ಲ ಬೇಸಿಕಲಿ ನೀವು ಸಿಂಗಲ್ ಆಗಿದ್ದರೆ ನಿಮ್ಮ ಲೈಫಲ್ಲಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಇಲ್ಲ ಬೇರೆ ಥರ್ಡ್ ಪಾರ್ಟಿ ಇರ್ಬೋದು. ಓಕೆ, ಆ ರೀತಿಯಲ್ಲಿ ಮೈಟ್ ಬಿ ನೀವು ಒಬ್ಬ ಪರ್ಸನ್ನಿಂದ ಮ್ಯಾರೇಜ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ, ಅದು ಆಗಲಿಲ್ಲ. ಆ್ಯಂಡ್ ಆ ಒಂದು ಸಿಚುವೇಷನಲ್ಲಿ ನೀವು ತುಂಬಾ ಸೋತೋಗಿದ್ದೀರಾ. ಆ್ಯಂಡ್ ಆ ಸಿಚುವೇಶನ್ ಯಾವುದೇ ಕಾರಣಕ್ಕೂ ನಿಮ್ಮದೇ ಆದ ಒಂದು ಪಾಸ್ಟ್ ಅನ್ನೋದು ನೀವು ಮರಿಬೇಡಿ ಆ್ಯಂಡ್ ಮುಂದೆ ನುಗ್ಗಿರಿ ಅನ್ನೋದು ಹೇಳ್ತಾ ಇದ್ದಾರೆ. ಓಕೆ, ಸೊ ಏಂಜಲ್ಸ್ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮದೇ ಆದ ಲೈಫನ್ನು ಕಂಡ್ಕೊಳ್ಳಿ, ನಿಮ್ಮನ್ನು ನೀವು ಫಸ್ಟ್ ಗೌರವಿಸಿ, ಪ್ರೀತಿಸಿ ಆ್ಯಂಡ್ ನಿಮ್ಮನ್ನು ನೀವು ನಂಬ್ರಿ ಅನ್ನೋದು ಮೊದಲನೇ ಸ್ಥಾನವಾಗಿರಲಿ ಅನ್ನೋದು ಕೇಳ್ಕೊಳ್ತಾ ಇದ್ದಾರೆ. ಓಕೆ, ಸೊ ಮತ್ತೆ ನೋಡೋಣ ಯಾವ ರೀತಿಯ ಒಂದು ಸಾರಾಂಶ ಇದೆ ನಿಮಗೆ ನಿಮ್ಮ ಫ್ಯಾಮಿಲಿ ಲೈಫ್ ಆಗಲಿ, ಇಲ್ಲ ನಿಮ್ಮಲ್ಲಿ ರಿಲೇಷನ್ಶಿಪ್ಪಲ್ಲಾಗಲಿ ಯಾವ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ. ಸೊ ಮೊದಲನೇದಾಗಿ ನಾವು ಸಿಂಗಲ್ಸಿಗೆ ನೋಡೋಣ.
ಓಕೆ, ನೀವು ಬ್ರೇಕಪ್ ಆಗಿ ಸಿಂಗಲ್ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಕಾರಣಕ್ಕೆ ಜಗಳ ಆಗಿ ದೂರ ಆಗಿರ್ಬೋದು, ಆ್ಯಂಡ್ ಬೇಸಿಕಲಿ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರ್ಬೋದು. ಆ್ಯಂಡ್ ಈಗ ಎಷ್ಟು ನೀವು ಗಾರ್ಡೆಡ್ ಆಗಿದ್ದೀರಾ ಅಂದರೆ ಮತ್ತೆ ನಿಮಗೆ ನೋವು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬೇರೆಯವರ ಕಟುವಾದ ಮಾತಾಗಲಿ, ನೇರ ಚುಚ್ಚು ಮಾತಾಗಲಿ, ಅದನ್ನು ತಗೊಳ್ಳೋಕ್ಕೆ ನಿಮ್ಮ ಕೈಯಿಂದ ಸಾಧ್ಯ ಇಲ್ಲ. ಯಾವುದೇ ಕಾಂಪಿಟೇಷನ್ ಬಂದರೂ ನೀವು ಸ್ಟ್ರಾಂಗ್ ಆಗಿ ನಿಲ್ತಾ ಇದ್ದೀರಾ. ಯಾರನ್ನು ಸಹ ತುಂಬ ಈಸಿಯಾಗಿ ನಿಮ್ಮ ಬೌಂಡ್ರಿ ಒಳಗೆ ಬರೋದಕ್ಕೆ ಬಿಡ್ತಾ ಇಲ್ಲ. ಓಕೆ, ಸೊ ನೀವು ಸಿಂಗಲ್ ಆದರೂ ಸಹ ನೀವು ತುಂಬ ಸ್ಟ್ರಾಂಗ್ ಆಗಿ ಎಮರ್ಜ್ ಆಗ್ತಾ ಇದ್ದೀರಾ ಜಾನ್ವರಿ ತಿಂಗಳು. ಓಕೆ, ಆ್ಯಂಡ್ ನೀವು ನಿಮ್ಮ ಎಕ್ಸ್ಗೋಸ್ಕರ ಕಾಯ್ತಾ ಇದ್ರೆ, ಇಲ್ಲ ಯಾರೋ ಒಬ್ಬ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅನ್ನೋದಾದರೆ ಅವರನ್ನು ಸಹ ನೀವು ತುಂಬ ಪರಿಶೀಲನೆ ಮಾಡ್ತೀರಾ ಆ್ಯಂಡ್ ದೆನ್ ನಿಮ್ಮ ಲೈಫಲ್ಲಿ ಕರ್ಕೊಳ್ತೀರಾ. ಸುಮ್ಮನೆ ಹಾಗೆ ಅವರನ್ನು ನೀವು ಕರ್ಕೊಳ್ಳೋದಿಲ್ಲ. ಆ್ಯಂಡ್ ಈ ಒಂದು ಸಿಚುವೇಶನಲ್ಲಿ ನೀವು ಹೇಗಿರ್ತೀರ ಜನವರಿ ತಿಂಗಳು ಅಂದರೆ, ತುಂಬ ಜನ ನಿಮ್ಮನ್ನು ಕೇಳ್ಕೊಂಡು ಬರ್ತಾರೆ. ಓಕೆ, ಸೊ ನೀವು ನನ್ನನ್ನು ಪ್ರೀತಿಸಿ ಅನ್ನೋದು ನಿಮಗೆ ಚಾಯ್ಸಸ್ ಬಹಳ ಇರುತ್ತೆ ಆ್ಯಂಡ್ ಕಾಂಪಿಟಿಷನ್ ಇರುತ್ತೆ. ನಿಮ್ಮನ್ನು ಗೆಲ್ಲೋದ್ರ ಮೇಲೆ ಕಾಂಪಿಟೇಷನ್ ಬಹಳ ಇರುತ್ತೆ. ಓಕೆ, ಆ್ಯಂಡ್ ನೀವು ಫೈನಾನ್ಷಿಯಲಿ ಏನಾರ ಕಷ್ಟದಲ್ಲಿದ್ದರೆ ಖಂಡಿತ ನಿಮಗೆ ದುಡ್ಡಿನ ಸಹಾಯ ಇದೆ. ಆ್ಯಂಡ್ ಜನವರಿ ತಿಂಗಳು ಯಾರಿಗೂ ಸಹ ಈಸಿಯಾಗಿ ದುಡ್ಡು ಕೊಡೋಕ್ಕೆ ಹೋಗಬೇಡಿ. ಓಕೆ, ಸೊ ತುಂಬ ಈಸಿಯಾಗಿ ಯಾರೇ ಕಷ್ಟಕ್ಕೆ ಬಂದರು, ಏನೇ ಬಂದರೂ ಸ್ವಲ್ಪ ಈಸಿಯಾಗಿ ದುಡ್ಡು ಕೊಡೋಕ್ಕೆ ಹೋಗಬೇಡಿ. ಓಕೆ, ಸೊ ನೋಡೋಣ ಯಾರು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ, ಮ್ಯಾರಿಡ್ ಇದ್ದಾರೆ, ಇಲ್ಲ ರಿಲೇಷನ್ಶಿಪ್ಪಲ್ಲಿದ್ದಾರೆ, ಅವ್ರಿಗೆ ಯಾವ ರೀತಿ ಮೆಸೇಜಸ್ ಬರ್ತಾ ಇದೆ. ಸ್ಟ್ರೆಂತ್ ಕಾರ್ಡ್, ಜಡ್ಜ್ಮೆಂಟ್ ಕಾರ್ಡ್ ಆ್ಯಂಡ್ ಕ್ವೀನ್ ಆಫ್ ಸಾರ್ಟ್ಸ್. ಓಕೆ, ಸೊ ತುಂಬ ಜನ ಇಲ್ಲಿ ನಿರ್ಣಯಗಳನ್ನು ಮಾಡ್ತಾ ಇದ್ದೀರಾ. ಓಕೆ, ಡಿಸಿಷನ್ ಮೇಕಿಂಗ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಬಿಕಾಸ್ ಅದು ನಿಮಗೂ ನೋವು ಕೊಡ್ತಾ ಇದೆ ಆ್ಯಂಡ್ ಬೇರೊಬ್ಬ ವ್ಯಕ್ತಿಗೂ ನೋವು ಕೊಡ್ತಾ ಇದೆ. ಆ್ಯಂಡ್ ನಿಮಗೆ ಸಾಕಷ್ಟು ಈ ಒಂದು ಸಿಚುವೇಷನಲ್ಲಿ ಸ್ಟ್ಯಾಂಡ್ ಮಾಡಿ ಮಾಡಿ ಕಷ್ಟ ಆಗ್ತಾ ಇದೆ. ಆ್ಯಂಡ್ ನಿಮಗೆ ಎಲ್ಲವೂ ಸಹ ಗೊತ್ತಿದ್ರೂ ಸಹ ನೀವು ಇಲ್ಲಿ ಸುಮ್ಮನೆ ಇದ್ರಿ. ಮೈಟ್ ಬಿ ಅದು ಥರ್ಡ್ ಪಾರ್ಟಿವಿನ ಕೆಲವೊಂದು ವಿಷಯಗಳಿರ್ಬೋದು. ಆ್ಯಂಡ್ ಗೊತ್ತಿದ್ರೂ ಸಹ ನೀವು ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ರಿ. ಬಟ್ ಜನವರಿ ತಿಂಗಳಲ್ಲಿ ನೀವು ತುಂಬ ಕ್ಲಿಯರ್ ಆಗಿರ್ತೀರ. ನಿಮ್ಗೇನು ಬೇಕು ಅನ್ನೋದು, ಏನು ಬೇಡ ಅನ್ನೋದು ತುಂಬ ಕ್ಲಾರಿಟಿ ಬರ್ತಾ ಇದೆ ನಿಮಗೆ. ಆ್ಯಂಡ್ ಅದ್ರ ಮೇಲೆ ನೀವು ನಿಮ್ಮ ಕ್ಲಾರಿಟಿ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಮೈಟ್ ಬಿ ನಿಮ್ಮ ಡೈವೋರ್ಸ್ ಕೇಸ್ ಆಗಿರ್ಬೋದು, ಸ್ವಲ್ಪ ಜನಕ್ಕೆ ಅದನ್ನು ಫೈನಲೈಸೇಷನ್ಗೆ ಬರ್ತಾ ಇದೆ. ಇಲ್ಲ ಕೆಲವೊಂದು ಸಿಚುವೇಶನ್ ಥರ್ಡ್ ಪಾರ್ಟಿನ ನಾನಾ ಅನ್ನೋದು ಫೈನಲೈಸೇಷನ್ ಆಗ್ತಾ ಇದೆ ಜಾನ್ವರಿ ತಿಂಗಳಲ್ಲಿ. ಓಕೆ, ಸೊ ಅದು ತುಂಬ ಕ್ಲಿಯರ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ಸೊ ನೀವು ಯಾವುದೇ ಕಾರಣಕ್ಕೂ ದ್ವಂದ್ವದಲ್ಲಿ ಇರೋಲ್ಲ ಇನ್ಮೇಲೆ ಜನವರಿ ತಿಂಗಳಿಂದ. ಓಕೆ, ಸೊ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನಾನು ನೋಡ್ತಾ ಇದ್ದೀನಿ ಸನ್ ಕಾರ್ಡ್. ಓಕೆ, ಸೊ ಎಲ್ಲವೂ ಒಂದು ಬೆಳಕಿಗೆ ಬರುತ್ತೆ ಆ್ಯಂಡ್ ಪಾಸಿಟಿವ್ ಚೇಂಜಸ್ ಆಗ್ತಾ ಇದೆ. ಬಿಕಾಸ್ ಇಷ್ಟು ದಿನಾನೂ ನೀವು ಎರಡು ದಾರಿಯಲ್ಲಿ ನಡೀತಾ ಇದ್ರಿ, ಇಲ್ಲ ಸಂಭಾಳಿಸ್ತಾ ಇದ್ರಿ, ಬ್ಯಾಲೆನ್ಸ್ ಮಾಡ್ತಾ ಇದ್ರಿ. ಅದು ಜಾನ್ವರಿ ತಿಂಗಳಲ್ಲಿ ಎಂಡಿಂಗಿಗೆ ಬರ್ತಾ ಇದೆ. ಓಕೆ, ಏನೋ ಒಂದು ಹೊಸದಾಗಿ ನೀವು ಶುರು ಮಾಡ್ತಾ ಇದ್ದೀರಾ. ಓಕೆ, ಆ್ಯಂಡ್ ನೀವು ಯಾರೇ ಇರ್ಬೋದು ಈ ಸಿಚುವೇಷನ್ನಲ್ಲಿ ಅವ್ರ ಜೊತೆ ಜಗಳ ಮಾಡೋಕ್ಕಾಗಲಿ, ಆರ್ಗ್ಯುಮೆಂಟ್ಸ್ಗಾಗಲಿ ಹೋಗ್ತಾ ಇಲ್ಲ. ಫೈನಲ್ ಡಿಸಿಷನ್ಸ್ನ ತೊಗೊತೀರಾ. ಬಿಕಾಸ್ ತುಂಬ ಕ್ಲಿಯರ್ ಆಗಿರ್ತೀರಾ. ಇಲ್ಲ ಅದು ಆಗುತ್ತೆ. ಓಕೆ, ಸೊ ನಿಮಗೆ ಕ್ಲಿಯರ್ ಆಗುತ್ತೆ, ಎಲ್ಲವೂ ಸಹ ಕ್ಲಿಯರ್ ಆಗುತ್ತೆ. ಸೊ ನೋಡೋಣ ನಿಮ್ಮ ಫೈನಾನ್ಸಸ್ ಯಾವ ರೀತಿ ಇರುತ್ತೆ ಜಾನ್ವರಿ ತಿಂಗಳು. ಓಕೆ, ಸೊ ಜಾನ್ವರಿ ತಿಂಗಳು ನಿಮ್ಮ ಫೈನಾನ್ಸಸ್, ಈ ಜಡ್ಜ್ಮೆಂಟ್ ಕಾರ್ಡ್ ಆ್ಯಂಡ್ ಜಸ್ಟಿಸ್ ಕಾರ್ಡ್ ಬಂದಿದೆ. ಫೈನಾನ್ಸಸಲ್ಲಿ ತುಂಬ ಹುಷಾರಾಗಿ ದುಡ್ಡನ್ನು ಕೊಡಿ ಅಂತ ಈ ಹಿಂದೆನೇ ಹೇಳಿದೆ. ಸೊ ನಿಮ್ಮ ಲೈಫಲ್ಲಿ ತುಂಬ ಬೇಗ ಜನ ಬರ್ತಾರೆ. ಬಿಕಾಸ್ ನೀವು ಯಾರಿಗೂ ಇಲ್ಲ ಅಂತ ಹೇಳೋದಿಲ್ಲ. ಆ್ಯಂಡ್ ಅದನ್ನು ನ್ಯಾಯಬದ್ಧವಾಗಿಯೂ ನೋಡ್ತೀರಾ, ಪಾಪ ಪುಣ್ಯ ನೋಡ್ತೀರಾ. ಆ್ಯಂಡ್ ನೀವು ಸಡನ್ನಾಗಿ ನೀವು ದುಡ್ಡು ಕೊಡ್ತೀರಾ ಆ್ಯಂಡ್ ಯಾರೂ ಸಹ ನಿಮಗೆ ಅದನ್ನು ವಾಪಸ್ ಕೊಡೋದಿಲ್ಲ. ಸೊ ಜಾನ್ವರಿ ತಿಂಗಳು ನೀವು ಏನೇ ಆಗಲಿ ದುಡ್ಡನ್ನು ಹುಷಾರಾಗಿ ಯಾರಿಗೇ ಆಗಲಿ ಕೊಡೋದಾದರೆ ಹುಷಾರಾಗಿ ಮಾಡಿ. ಆ್ಯಂಡ್ ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ನಿಮ್ಮ ಪತ್ರಗಳಾಗಿರ್ಬೋದು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಹುಷಾರಾಗಿ ಇಟ್ಕೊಳ್ಳಿ. ನಿಮ್ಮ ಕಾಂಪಿಟೇಟರ್ಸ್ಗಾಗಲಿ, ನಿಮ್ಮ ಕೊಲೀಗ್ಸ್ಗಾಗಲಿ, ಯಾರೇ ಆಗಲಿ ನಿಮಗೆ ಅವ್ರ ಮೇಲೆ ಅನುಮಾನ ಬಂತು ಅಂದರೆ ದಯವಿಟ್ಟು ಅದನ್ನು ಅವ್ರ ಜೊತೆ ಶೇರ್ ಮಾಡಬೇಡಿ. ಕಾನ್ಫಿಡೆನ್ಷಿಯಲ್ ಥಿಂಗ್ಸ್ನ ಶೇರ್ ಮಾಡಬೇಡಿ. ಈ ರೀತಿ ಒಂದು ಪ್ರಾಜೆಕ್ಟ್ ಇದೆ, ಅದ್ರ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದನ್ನು ಹೇಳಬೇಡಿ. ಸೊ ನಿಮ್ಮ ಬ್ಯಾಲೆನ್ಸಲ್ಲಿ ನೀವು ಇರಿ. ಆ್ಯಂಡ್ ಯಾರೇ ನಿಮ್ಮ ಲೈಫಲ್ಲಿ ಎದುರಾಳಿ ಇರ್ಬೋದು, ಕಾಂಪಿಟೇಟರ್ಸ್ ಇರ್ಬೋದು, ಯಾರೇ ಇರ್ಬೋದು, ಅವರನ್ನು ನೀವು ಸೋಲಿಸ್ತೀರಾ ಎಲ್ಲಿವರೆಗೂ ನೀವು ನ್ಯಾಯಬದ್ಧವಾಗಿರ್ತೀರಾ. ಆ್ಯಂಡ್ ನಿಮ್ಮ ವಿಷಯನ ನಿಮ್ಮ ಹತ್ರ ನೀವು ಇಟ್ಕೊಂಡು ಇರ್ತೀರಾ. ಓಕೆ, ಪಾಯಿಂಟ್ ನಂಬರ್ 1. ಸೊ ಇದು ನಿಮ್ಮ ಫೈನಾನ್ಸಸ್ ಆಗಿತ್ತು. ಭಾರಿ ಇಲ್ಲಿ ಮಾತು
ನೀವು ಹುಷಾರಾಗಿ ಆಡಬೇಕು ಆ್ಯಂಡ್ ನಿಮ್ಮ ವರ್ತನೆ ಹುಷಾರಾಗಿರಬೇಕು ಆ್ಯಂಡ್ ನೀವು ಯಾರ ಜೊತೆ ಡೀಲ್ ಮಾಡ್ತಾ ಇದ್ದೀರಾ ಅನ್ನೋದು ಹುಷಾರಾಗಿರಬೇಕು. ಓಕೆ, ಸೊ ನೋಡೋಣ ನಿಮ್ಮ ಹೆಲ್ತ್ ಯಾವ ರೀತಿ ಇದೆ ಅನ್ನೋದನ್ನು. ಸೊ ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ನೀವು ಖರ್ಚು ಮಾಡಬೇಕಾಗತ್ತೆ ಜನವರಿ ತಿಂಗಳು. ಬಿಕಾಸ್ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ನೀವು ಅದ್ರ ಮೇಲೆ ಖರ್ಚು ಮಾಡಲೇಬೇಕಾಗಿದೆ. ಈ ಹಿಂದೆ ನೀವು ತುಂಬ ಲೇಝಿ ಇದ್ರಿ ಅನಿಸುತ್ತೆ. ಮೈಟ್ ಬಿ ನೀವು ಎಕ್ಸಸೈಸ್ ಮಾಡೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ, ಇಲ್ಲ ಡಯಟ್ ಮಾಡೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ, ಇಲ್ಲ ಏನೋ ಒಂದು ಕೆಲಸಗಳು ಮಾಡೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಆದರೆ ಜನವರಿ ತಿಂಗಳು ನೀವು ಕಂಪ್ಲೀಟಾಗಿ ಸ್ವಲ್ಪನಾರ ನಿಮ್ಮ ಹೆಲ್ತ್ ಮೇಲೆ, ಫಿಟ್ನೆಸ್ ಮೇಲೆ, ಡಯಟ್ ಮೇಲೆ ಸ್ವಲ್ಪ ಖರ್ಚು ಮಾಡಿ. ಜಾಸ್ತಿನೂ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಮೈಟ್ ಬಿ ನೀವು ನಿಮ್ಮ ಹೆಲ್ತ್ಗೋಸ್ಕರ ಜಾಗ ಬದಲಾಯಿಸೋದು, ಇಲ್ಲ ಎಲ್ಲಾರ ಹೋಗೋದು ಮಾಡ್ತಾ ಇರ್ಬೋದು ಜನವರಿ ತಿಂಗಳು. ಆ್ಯಂಡ್ ಅದು ನಿಮಗೆ ಮೈಟ್ ಬಿ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ ಹೆಲ್ತ್ ಮೇಲೆ ಅದು ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಎಮೋಷ್ನಲಿ ನೀವು ತುಂಬಾ ಖುಷಿಯಾಗಿರ್ತೀರ ಜನವರಿ ತಿಂಗಳು. ಬಿಕಾಸ್ ನೀವು ಮಾಡೋ ಕೆಲಸ ನಾವೆಲ್ಲ ಮಾಡ್ತೀರಾ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊತೀರಾ. ಆ್ಯಂಡ್ ಈ ಹಿಂದೆ ನೀವು ಯಾವ ಪೊಸಿಷನಲ್ಲಿ ಇದ್ರಿ ಅಲ್ಲ, ಜನವರಿ ತಿಂಗಳು ನೀವು ಖಂಡಿತ ಆ ಪೊಸಿಷನಲ್ಲಿ ಇರೋಕ್ಕೆ ಇಷ್ಟಪಡೋದಿಲ್ಲ. ಆ್ಯಂಡ್ ಬೇರೆಯವ್ರು ಇದ್ರೂ ಸಹ ನೀವು ಅಂತೀರಾ ಏನಕ್ಕೆ ಇರ್ತೀರಾ ಈ ರೀತಿ, ಅದು ಕ್ಷಣಿಕ, ಮರ್ತು ಬಿಡಿ. ಆ್ಯಂಡ್ ನಿಮ್ಮ ಲೈಫನ್ನ ನೀವು ಜೀವಿಸಿ ಅನ್ನೋದನ್ನು ಹೇಳ್ಕೊಡ್ತೀರಾ ನೀವು ಬೇರೆಯವ್ರಿಗೋಸ್ಕರ. ಓಕೆ, ಸೊ ನನಗೆ ಯಾಕೋ ಆರ್ಕೇಂಜಲ್ ಮೈಕಲ್ ತುಂಬ ನೆನಪಾಗ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಮಾತು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಜನವರಿ ತಿಂಗಳು. ಸೊ ಮಾತು ಹೇಳಿದರೆ ಆ್ಯಂಡ್ ಮುತ್ತು ಹೊಡೆದ್ರೆ, ಸೊ ಆ ರೀತಿಯಲ್ಲಿ ನೀವು ನಿಮ್ಮ ಮಾತನ್ನು ಹುಷಾರಾಗಿ ಯೂಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಎಲ್ಲಿ ಸೈಲೆಂಟಾಗಿ ಇರಬೇಕು ಸೈಲೆಂಟಾಗಿರಿ, ಎಲ್ಲಿ ಹೀಲ್ ಆಗಬೇಕು ಅಲ್ಲಿ ಹೀಲ್ ಆಗಿ, ಆ್ಯಂಡ್ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿ. ಓಕೆ, ಸೊ ಬಿಕಾಸ್ ನಮ್ಮ ಮಾತು ಸಹ ಕೆಲವೊಂದು ಸಿಚುವೇಶನ್ಸ್ನ ಹಾಳು ಮಾಡುತ್ತೆ. ಓಕೆ, ಸೊ ನಾವೇ ಗೆಲ್ಲಬೇಕು ಅನ್ನೋ ಛಲ ಬೇಡ. ಸೊ ಎಲ್ಲವನ್ನೂ ಸಹ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡೋಣ ಯಾವ ರೀತಿಯ ಒಂದು ಮೆಸೇಜ್ ಬರ್ತಾ ಇದೆ ನಿಮಗೆ. ಸೊ ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ, ಸೊ ನೀವು ಏನನ್ನು ಮಾಡಬೇಕು ವರ್ಲ್ಡ್, ಸೊ ಚೇಂಜಸ್ನ ಮಾಡ್ಕೊಬೇಕಾಗತ್ತೆ ನಿಮ್ಮ ಲೈಫಲ್ಲಿ. ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡೋದಾಗಲಿ, ಇಲ್ಲ ಸರಿ ಪಾಸ್ಟ್ನ ಒಪ್ಕೊಳ್ಳೋದಾಗಲಿ, ಪಾಸ್ಟಲ್ಲಿ ಏನಾಯಿತು ನಿಮ್ಮ ತಪ್ಪಾಗಿರಲಿ ಬೇರೆಯವ್ರ ತಪ್ಪಾಗಲಿ, ಅದು ಮನುಷ್ಯರು ನಮ್ಮಿಂದ ಆಗತ್ತೆ ಅನ್ನೋ ಒಂದು ರೀತಿಯಲ್ಲಿ ಅದನ್ನು ಒಪ್ಕೊಂಡು ದೊಡ್ಡ ಮನಸ್ಸು ಮಾಡಿ ಬದಲಾಯಿಸ್ಕೊಳ್ಳಿ ನಿಮ್ಮನ್ನು ನೀವು. ನಿಮ್ಮ ಜೀವನ ಶೈಲಿನ ಬದಲಾಯಿಸ್ಕೊಳ್ಳಿ, ನಿಮ್ಮ ಊಟ ತಿಂಡಿ ಅದ್ರ ಬಗ್ಗೆ ನೀವು ಕಾಳಜಿ ತಗೊಳ್ಳಿ, ನಿಮ್ಮ ಮನೆ ಬಗ್ಗೆ ಕಾಳಜಿ ತಗೊಳ್ಳಿ, ಹೋಮ್ ಟೂರ್ ಮಾಡಿ, ನಿಮ್ಮದೇ ಆದ ಒಂದು ಮೊಬೈಲ್ ತಗೊಳ್ಳಿ ಆ್ಯಂಡ್ ನೋಡಿ ಪ್ರತಿಯೊಂದು ಮನೆಯ ಕಾರ್ನರ್ನ ನೋಡಿ. ಆ್ಯಂಡ್ ಎಲ್ಲಿ ನೀವು ಬದಲಾವಣೆ ತರಬೇಕು ಅಂತ ಇಷ್ಟಪಡ್ತೀರಾ, ಸೊ ಕೆಲವೊಂದು ರೆನೋವೇಷನ್ಸ್ ಮಾಡಬೇಕು ಅಂತೀರಾ, ನೀವು ಮಾಡಿ. ಆ್ಯಂಡ್ ಚೇಂಜಸ್ ಬಹಳ ಮುಖ್ಯ. ಸೊ ನೀವು ಯಾವಾಗ ಸಣ್ಣ ಚೇಂಜಸ್ ಮಾಡ್ತಿರಲ್ಲ, ಸೊ ಅದೊಂದು ಬಿಗ್ ಇಂಪ್ಯಾಕ್ಟ್ ತರುತ್ತೆ ನಿಮ್ಮ ಲೈಫಲ್ಲಿ. ಸೊ ನಿಮ್ಮ ಲೈಫಲ್ಲಿ ಏನೋ ಒಂದು ಪಾಸಿಟಿವ್ ಚೇಂಜಸ್ ಆಗ್ತಾ ಇದೆ, ಅದನ್ನು ಆಗ್ಲಿಕ್ಕೆ ಬಿಡಿ. ಬಿಕಾಸ್ ವರ್ಲ್ಡ್ ಕಾರ್ಡ್ ಈಸ್ ಫುಲ್ ಇಲ್ಲಿ 0 ಇದೆ, ಆ್ಯಂಡ್ ನಿಮ್ಮ ಥೀಮ್ ಕೂಡ 0 ಇದೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಮೆಜಿಷಿಯನ್ ಇದೆ. ಓಕೆ, ಸೊ ನೀವು ಎಲ್ಲವನ್ನೂ ಸಹ ಆಕರ್ಷಣೆ ಮಾಡಬಹುದು ಎಲ್ಲಿವರೆಗೂ ನೀವು ನಿಮ್ಮನ್ನು ನಂಬ್ತೀರೋ ಆವಾಗ. ಸೊ ನಿಮ್ಮನ್ನು ನೀವು ಬಿಲೀವ್ ಮಾಡಿ. ಓಕೆ, ಸೊ ನೀವು ಏನನ್ನು ಮಾಡಬಾರ್ದು. ಸೊ ತುಂಬಾ ತಲೆ ಕೆಡಿಸ್ಕೊಬೇಡಿ ನಿಮ್ಮ ಪಾಸ್ಟ್ ಬಗ್ಗೆ ಆಗಲಿ, ಹೆಲ್ತ್ ಬಗ್ಗೆ, ಫೈನಾನ್ಸಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಆ್ಯಂಡ್ ತುಂಬಾ ರೆಸ್ಟ್ ತೊಗೊಬೇಡಿ. ಆ್ಯಂಡ್ ಏನೋ ಒಂದು ವಿಷಯ ನಿಮಗೆ ಗೊತ್ತಾಗಿದೆ, ಸತ್ಯ ಗೊತ್ತಾಗಿದೆ ಅಂದಮೇಲೆ ಅದರ ಬಗ್ಗೆ ನೀವು ಚಿಂತನೆ ಮಾಡಿ. ಬಟ್ ಅದ್ರ ಮೇಲೇ ತುಂಬಾ ಕಾನ್ಸಂಟ್ರೇಟ್ ಆಗಿ ತುಂಬ ಹೊತ್ತು ಇರಬೇಡಿ. ಓಕೆ, ಸೊ ನಿಮ್ಮ ಹೆಲ್ತ್ ವಿಚಾರ ಬಂತು ಅಂದರೆ ಖಂಡಿತ ನೀವು ಸ್ಟೆಪ್ಸ್ನ ತಗೊಳ್ಳಿ. ನಿಮ್ಮ ಹೆಲ್ತ್ಗೋಸ್ಕರ ಸ್ವಲ್ಪನಾರ ಖರ್ಚು ಮಾಡಿ, ತುಂಬ ಬೇಡ. ಓಕೆ, ಸ್ವಲ್ಪ ಖರ್ಚು ಮಾಡಿ ಆ್ಯಂಡ್ ಅದು ಉಪಯೋಗ ಇರಬೇಕು. ಆ ರೀತಿಯಲ್ಲಿ ನಿಮ್ಮ ಹೆಲ್ತನ್ನ ನೀವು ನೋಡ್ಕೊಳ್ಳಿ. ಬೇರೆಯವ್ರು ನಿಮ್ಮ ಹೆಲ್ತ್ ಬಗ್ಗೆ ಹೇಳ್ತಾರೆ, ಇಲ್ಲ ನಿಮ್ಮ ಸಿಚುವೇಶನ್ ಬಗ್ಗೆ ಏನು ಹೇಳ್ತಾರೆ, ನಿಮ್ಮ ದುಡ್ಡು ಹಣಕಾಸಿನ ಬಗ್ಗೆ ಏನು ಹೇಳ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಜಾಸ್ತಿನೂ. ಓಕೆ, ಅದು ನಿಮ್ಮ ತಲೆಯಲ್ಲಿದೆ, ಅದನ್ನು ತೆಗೆದು ಹಾಕಿ. ಓಕೆ, ಸೊ ನೋಡೋಣ ನಿಮಗೆ ಯಾವ ರೀತಿಯ ಒಂದು ಅಡ್ವೈಸ್ ಬರ್ತಾ ಇದೆ ನ್ಯೂಮರಾಲಜಿ ಕಾರ್ಡ್ಸಿಂದ ಜನವರಿ ತಿಂಗಳು. ಯಾವ ಅಡ್ವೈಸ್ನ ನೀವು ಇಡೀ ತಿಂಗಳು ಪಾಲಿಸಬೇಕು ಅನ್ನೋದು ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 1 ಅಡ್ವೈಸ್ ಕಾರ್ಡ್ ಕೊಡಿ. ಪ್ಲೀಸ್ ಪೈಲ್ ನಂಬರ್ 1 ಅಡ್ವೈಸ್ ಕಾರ್ಡ್ ಕೊಡಿ. A new start is coming.
ಸಿ ನಿಮ್ಮ ಲೈಫಲ್ಲಿ ಎಲ್ಲವೂ ಸಹ ಒಂದು ಪಾಸಿಟಿವ್ ರೀತಿಯಲ್ಲಿ ಚೇಂಜ್ ಆಗ್ತಾ ಇದೆ. ಆ್ಯಂಡ್ ಈ ನ್ಯೂ ಸ್ಟಾರ್ಟ್ ಇಸ್ ಕಮಿಂಗ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಫೈನಾನ್ಸಸ್ ಆಗಲಿ ನಿಮ್ಮ ಕೆರಿಯರ್ ಆಗಲಿ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಬಿಕಾಸ್ ಎಲ್ಲಿ ನೀವು ಸೆನ್ಸಿಬಲ್ ಇರ್ತೀರಲ್ಲ, ಎಲ್ಲಿ ನೀವು ಎಮೋಷ್ನಲ್ ಇರ್ತೀರಾ, ಒಂದು ಸೈಡ್ನ ನೀವು ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತೀರಾ. ಸೊ ಎಲ್ಲವನ್ನು ಸಹ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನ್ಯೂ ಸ್ಟಾರ್ಟ್ ಇಸ್ ಕಮ್ಮಿಂಗ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ಏನೇನು ಕತ್ಲೆ ಇತ್ತು ಅದೆಲ್ಲವೂ ಸಹ ಹೋಗ್ತಾ ಇದೆ. ಆ್ಯಂಡ್ ನೀವು ಏನು ಫೀಲ್ ಮಾಡ್ಕೊತೀರಾ ಅಂದರೆ ಲೈಫಲ್ಲಿ ಏನೋ ಒಂದು ಒಳ್ಳೆ ಚೇಂಜಸ್ ಆಗ್ತಾ ಇದೆ, ನಾನು ಅದನ್ನು ನೋಡ್ತಾ ಇದ್ದೀನಿ, ಅದನ್ನು ಬಿಲೀವ್ ಮಾಡ್ತಾ ಇದ್ದೀನಿ, ಅದು ನನ್ನ ಲೈಫಲ್ಲಿ ಆಗ್ತಾ ಇದೆ, ಅದನ್ನು ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೀವು ಖಂಡಿತ ಅದನ್ನು ಒಪ್ಕೊತೀರಾ. ಬಿಕಾಸ್ ಲೈಫ್ ಯಾವತ್ತೂ ನಿಮ್ಮನ್ನು ಅದೇ ಪರಿಸ್ಥಿತಿಯಲ್ಲಿ ಇಡೋದಿಲ್ಲ. ಆ್ಯಂಡ್ ಎಲ್ಲಿ ತನಕ ನೀವು ಆ ಪರಿಸ್ಥಿತಿಯಲ್ಲಿ ಇರ್ತೀರಾ ಅಲ್ಲಿವರೆಗೂ ನೀವು ಅಲ್ಲೇ ಇರ್ತೀರಾ. ಎಲ್ಲಿ ನೀವು ಎದ್ದು ನಿಂತ್ಕೊಂಡು ನಿಮ್ಮ ಲೈಫನ್ನು ನೀವು ಚೇಂಜ್ ಮಾಡ್ತೀರಲ್ಲ, ಆವಾಗ ಎಲ್ಲವೂ ಸಹ ಚೇಂಜಸ್ ಬರುತ್ತೆ. ಓಕೆ, ಸೊ ನಿಮ್ಮ ಪಾಸ್ಟ್ ಬಗ್ಗೆ ಮರ್ತು ಬಿಡಿ. ಈ ಕಾರ್ಡ್ ಅದನ್ನೇ ಮತ್ತೆ ಹೇಳ್ತಾ ಇದೆ, ಇಲ್ಲೂ ಸಹ ಹೇಳ್ತು. ಆ್ಯಂಡ್ ಪ್ರತಿಯೊಂದು ಸೀಕ್ವೆನ್ಸಲ್ಲೂ ಸಹ ನಿಮ್ಮ ಪಾಸ್ಟಲ್ಲಿ ಏನೇ ಆದ್ರೂ ಅದನ್ನು ಮರ್ತು ಬಿಡಿ ಆ್ಯಂಡ್ ಅದನ್ನು ಫರ್ಗಿವ್ ಮಾಡಿ. ಆ್ಯಂಡ್ ನಿಮ್ಮ ಡ್ರೀಮ್ಸ್ ಮೇಲೆ ನೀವು ಕೆಲಸ ಮಾಡಬೇಕಾಗಿದೆ. ಓಕೆ, ಸೊ ನೀವೇನೇನು ವಿಷಸ್ನ ಇಟ್ಕೊಂಡಿದ್ದೀರಲ್ಲ, ನೆಕ್ಸ್ಟ್ ಇಯರ್ ನಾನು ಈ ರೀತಿ ಮಾಡ್ತೀನಿ, ಇಲ್ಲ ಈ ರೀತಿ ಇರ್ತೀನಿ ಅನ್ನೋದನ್ನು ನೀವು ಕಂಪ್ಲೀಟಾಗಿ ಆ್ಯಕ್ಷನಲ್ಲಿ ತರ್ತಾ ಇದ್ದೀರಾ. ಓಕೆ, ಜಾನ್ವರಿ ತಿಂಗಳು. ಸೊ ನೋಡೋಣ, ಮೇನಾಗಿ ನಿಮ್ಮ ಹೆಲ್ತಲ್ಲಿ ನೀವು ಯಾವ ರೀತಿಯ ಒಂದು ಬದಲಾವಣೆಯನ್ನು ತರಬೇಕು, ಇಲ್ಲ ಹೆಲ್ತ್ ವಿಚಾರದಲ್ಲಿ ಯಾವ ರೀತಿ ನೀವು ಇರಬೇಕು ಜಾನ್ವರಿ ತಿಂಗಳು ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಫೈಲ್ ನಂಬರ್ 1 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 1ರ ಹೆಲ್ತ್ ಬಗ್ಗೆ ವಿಚಾರವಾಗಿ ಓಕೆ. ಆಲ್ಟರ್ನೇಟಿವ್ ಮೆಡಿಸನ್. ಒಂದೇ ರೀತಿಯ ಒಂದು ರುಟೀನ್ನ ಫಾಲೋ ಮಾಡಬೇಕು, ಇಲ್ಲ ಹೀಲಿಂಗ್ನ ಟ್ರೀಟ್ಮೆಂಟ್ನ ಫಾಲೋ ಮಾಡಬೇಕು ಅನ್ನೋದಿಲ್ಲ. ಸೊ ಕೆಲವೊಂದು ಸೈನ್ಸ್ ಇರುತ್ತೆ ಆ್ಯಂಡ್ ಬೆಸ್ಟ್ ಪಾತ್ ಇರುತ್ತೆ, ಅದ್ರ ಮೇಲೆ ನಡೀರಿ. ಮೈಟ್ ಬಿ ನೀವು ಬೇರೆ ಒಂದು ಉದಾಹರಣೆ ಕೊಡ್ತೀನಿ. ಸಪೋಸ್ ನೀವು ಅಲೋಪತಿ ತೊಗೊಳ್ತಾ ಇದ್ದರೆ ಹರ್ಬಲ್ ತೊಗೋಬೋದು, ಇಲ್ಲ ಆಯುರ್ವೇದಿಕ್ ಮೆಡಿಸಿನ್ಸ್ನ ಟ್ರೈ ಮಾಡ್ಬೋದು. ಕೆಲವೊಂದು ಆಲ್ಟರ್ನೇಟಿವ್ ವೇಸ್ನ ನೀವು ಟ್ರೈ ಮಾಡ್ಬೋದು. ಇಲ್ಲ ನೀವು ತುಂಬಾ ಡಯೆಟಲ್ಲಿ ಫ್ಯಾಟ್ಸ್ನ ಯೂಸ್ ಮಾಡ್ತಾ ಇದ್ರೆ ಅದನ್ನು ಚೂರು ಕಮ್ಮಿ ಮಾಡಿ ನೋಡ್ಬೋದು. ಸೊ ಆಲ್ಟರ್ನೇಟಿವ್ನ ಹುಡ್ಕೊಳ್ಳಿ ಆ್ಯಂಡ್ ಅದು ಖಂಡಿತ ನಿಮಗೆ ಒಳ್ಳೇದು ಆಗೇ ಆಗುತ್ತೆ. ಓಕೆ, ಸೊ ಒಂದೇ ರುಟೀನ್ನ ಫಾಲೋ ಮಾಡಬೇಡಿ, ಇಲ್ಲ ಒಂದೇ ಡಾಕ್ಟರ್ ಹತ್ರ ಹೋಗಿ ಕೇಳಿ ಅದನ್ನೇ ಫಾಲೋ ಮಾಡಬೇಡಿ. ಬೇರೆ ಏನಾರ ಚೇಂಜಸ್ ಮಾಡೋಕ್ಕೆ ಇಷ್ಟ ಇದ್ದರೆ ಖಂಡಿತ ಮಾಡಿ, ಅಲ್ಲಿ ನಿಮಗೆ ಆಲ್ಟರ್ನೇಟಿವ್ ಇದೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಏಂಜಲ್ಸ್ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಕೊನೆಯದಾಗಿ ಅನ್ನೋದನ್ನು ನೋಡೋಣ. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 1ರ ಮೆಸೇಜ್ನ ಕೊಡಿ. ನಿಮ್ಮ ಮೆಸೇಜ್ ಏನಿರುತ್ತೆ ಅವರಿಗೆ. 5 ಆಫ್ ಗ್ಯಾಬ್ರಿಯಲ್. ಹೆದರಬೇಡಿ, ನಾವಿದ್ದೀವಿ. ಏನೇ ಕಷ್ಟದ ಪರಿಸ್ಥಿತಿ ಇರ್ಬೋದು, ಆದರೆ ಆ ಪರಿಸ್ಥಿತಿಯಿಂದ ಹೊರಗೆ ತರೋದು ನಮ್ಮ ಕೈಯಲ್ಲಿದೆ. ಆ್ಯಂಡ್ ಅದನ್ನು ನೀವು ಪೇಷನ್ಸ್ ಆಗಿ ಡೀಲ್ ಮಾಡಿ. ಓಕೆ, ನಿಮ್ಮ ಅಕ್ಕಪಕ್ಕ ಯಾರೇ ಇರ್ಬೋದು, ಎಷ್ಟೇ ಕೆಟ್ಟ ವ್ಯಕ್ತಿಗಳಿರ್ಬೋದು, ಇಲ್ಲ ಕೆಟ್ಟ ಸಿಚುವೇಶನ್ಸ್ ಇರ್ಬೋದು, ನಾವು ಸದಾ ನಿಮ್ಮ ಜೊತೆ ಇರ್ತೀವಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಬೇರೆಯವರ ಒಂದು ಡ್ರಾಮಕ್ಕೆ ನೀವು ಪಾತ್ರಧಾರಿ ಆಗಬೇಡಿ. ಸೊ ಬೇರೆಯವರು ಏನೇನು ಡ್ರಾಮಾ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಸೋಲ್ಸೋಕ್ಕೆ ಏನೇನೋ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಆ್ಯಂಡ್ ಫೋಕಸ್ ಆಗಿರಿ. ಸೊ ಬೇರೆಯವ್ರು ಏನು ಹೇಳ್ತಾರೆ ಇಂಪಾರ್ಟೆಂಟ್ ಆಗಲ್ಲ ನಿಮ್ಮ ಜೀವನದಲ್ಲಿ. ನೀವೇನು ಮಾಡ್ತೀರಾ ನಿಮ್ಮ ಜೀವನಕ್ಕೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಸೊ ನಿಮ್ಮ ಬಗ್ಗೆ ನೀವು ಪೇಷನ್ಸ್ ಇಟ್ಕೊಳ್ಳಿ ಆ್ಯಂಡ್ ಆ ಪೇಷನ್ಸ್ ಖಂಡಿತ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ. ಸೊ ನೀವು ಚಾಲೆಂಜಸಲ್ಲಿದ್ದರೆ ನಾವು ಇದ್ದೀವಿ ಆ್ಯಂಡ್ ಆ ಚೇಂಜಸ್ಸು ಬರ್ತಾ ಇದೆ. ಸೊ ಎಲ್ಲಿವರೆಗೂ ನೀವು ಪುಷ್ ಮಾಡಲ್ವೋ ಆ್ಯಂಡ್ ನೀವು ಅದರಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡಲ್ವೋ ಅಲ್ಲಿವರೆಗೂ ನಾವು ನಿಮಗೆ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಅವರ ಒಂದು ಮಾತಾಗಿದೆ. ಓಕೆ, ಸೊ ಫೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.
ನಮಸ್ತೆ, ಪಾಯಲ್ ನಂಬರ್ 2. ಯಾರು ಈ ಪಿಗಿನ ಚಾಯ್ಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ ಹಾಗೂ ಇದು ಮೇನ್ ಥೀಮ್ ಆಗಿರುತ್ತೆ ಜಾನ್ವರಿ ತಿಂಗಳು. ಓಕೆ, ಸೊ ಏಂಜಲ್ಸ್ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ನಿಮ್ಮ ಪರಿಸ್ಥಿತಿ ಏನಿರುತ್ತೆ ಆ್ಯಂಡ್ ಅದು ಯಾವ ರೀತಿ ನೀವು ಸರಿ ಮಾಡ್ಕೊಬೇಕು, ಅದನ್ನೆಲ್ಲವೂ ನಾವು ಒಂದು ಸಾರಾಂಶದಲ್ಲಿ ನೋಡೋಣ. ಓಕೆ, ಸೊ ಕಿಂಗ್ ಆಫ್ ರಫಾಯಲ್. ಓಕೆ, ಸೊ ನಿಮ್ಮ ಲೈಫಲ್ಲಿ ಟ್ರಸ್ಟ್ ವರ್ದಿ ಜನ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ, ಇಲ್ಲ ನೀವು ಈ ರೀತಿ ಆಗ್ತಾ ಇದ್ದೀರಾ. ಓಕೆ, ಸೊ ಈ ಹಿಂದಿನ ವರ್ಷದಲ್ಲಿ ನೀವು ಮೈಟ್ ಬಿ ಎಮೋಷ್ನಲ್ ಇರಲಿಲ್ಲ, ಮೈಟ್ ಬಿ ನೀವು ಪ್ರೀತಿಗೆ ಬೆಲೆ ಕೊಡ್ತಾ ಇರಲಿಲ್ಲ, ಇಲ್ಲ ಟೈಮ್ ಕೊಡ್ತಾ ಇರಲಿಲ್ಲ. ಆದರೆ ಜಾನ್ವರಿ ತಿಂಗಳಲ್ಲಿ ನೀವು ನಿಮ್ಮ ಲೈಫನ್ನು ತುಂಬಾ ಬೇರೆ ರೀತಿಯಲ್ಲಿ ಜನನ ಅಪ್ರೋಚ್ ಮಾಡ್ತೀರಾ, ಒಳ್ಳೆ ಪ್ರೀತಿಯಿಂದ ಅಪ್ರೋಚ್ ಮಾಡ್ತೀರಾ. ಮೈಟ್ ಬಿ ನೀವು ಒಬ್ರನ್ನ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಇಲ್ಲ ನಿಮ್ಮ ಲೈಫಲ್ಲಿ ಒಬ್ಬರು ಪ್ರಪೋಸ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಓಕೆ, ಆ್ಯಂಡ್ ನೀವು ಅಂದ್ಕೊಳ್ತಾ ಇದ್ರೆ ಇವರು ಟ್ರಸ್ಟ್ ವರ್ದಿ ಇದ್ದಾರಾ ಇಲ್ವಾ ಅಂದರೆ ಎಸ್, ಕಂಪ್ಲೀಟಾಗಿ ಟ್ರಸ್ಟ್ ಮಾಡಿ ಅವರನ್ನು ಅನ್ನೋದು ಈ ಕಾರ್ಡ್ ನಿಮಗೆ ಕನ್ಫರ್ಮೇಷನ್ ಕೊಡ್ತಾ ಇದೆ. ಬಿಕಾಸ್ ನಿಮ್ಮ ಲೈಫಲ್ಲಿ ಎಲ್ಲವನ್ನೂ ಸಹ ಅಕಂಪ್ಲಿಷ್ ಮಾಡೋ ಒಂದು ತಾಕತ್ತು ನಿಮಗೆ ಜಾನ್ವರಿ ತಿಂಗಳಲ್ಲಿ ಏಂಜಲ್ಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ನೀವು ಅಷ್ಟೇ ಪ್ರೊಟೆಕ್ಟೆಡ್ ಆಗಿರ್ತೀರಾ, ಆ್ಯಂಡ್ ಎಮೋಷ್ನಲಿ ನೀವು ಸ್ಟ್ರಾಂಗ್ ಆಗೂ ಇರ್ತೀರಾ ಹಾಗೂ ಸಾಫ್ಟಾಗೂ ಇರ್ತೀರಾ, ಬಿಕಾಸ್ ಬ್ಯಾಲೆನ್ಸ್ ಇದೆ. ಓಕೆ, ಸೊ ಕಂಪ್ಲೀಟಾಗಿ ನಿಮ್ಮ ಲೈಫಲ್ಲಿ ಯಾರು ಬರ್ತಾ ಇದ್ರೆ ಅವರನ್ನು ನೀವು ನಂಬೋದು ಅನ್ನೋದು ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮ್ಮನ್ನು ತುಂಬ ಜನ ನಿಮ್ಮ ಕೆಲಸದ ಮೇಲೆ ಗುರುತಿಸ್ತಾರೆ, ನಿಮ್ಮನ್ನು ಮರ್ಯಾದೆ ಕೊಡ್ತಾರೆ, ಆ್ಯಂಡ್ ನಿಮ್ಮ ಕೆಲಸನ ಗೌರವಿಸ್ತಾರೆ, ನಿಮ್ಮ ಎಮೋಷನ್ಸ್ನ ಗೌರವಿಸ್ತಾರೆ. ಈ ಹಿಂದೆ ನಿಮ್ಮ ಪ್ರೀತಿನ ಯಾರು ಗೌರವಿಸ್ತಾ ಇಲ್ಲ ಅಂದರೆ ಈಗ ಗೌರವ ಕೊಡೋಕ್ಕೆ ಶುರು ಮಾಡ್ತಾರೆ. ಓಕೆ, ಸೊ ನೋಡೋಣ ಏನಕ್ಕೆ ಈ ಒಂದು ಕಾರ್ಡ್ ಬಂದಿದೆ ಅನ್ನೋದನ್ನು. ಓಕೆ, ಸೊ ನಾನು ಹೇಳ್ದಂಗೆ ನಿಮ್ಮ ಲೈಫಲ್ಲಿ ಯಾರು ಬರೋರಿದ್ದಾರೆ. ಸೊ ಫಸ್ಟ್ ನಾವು ಸಿಂಗಲ್ಸಿಗೆ ನೋಡೋಣ ಯಾವ ರೀತಿಯ ಒಂದು ಜಾನ್ವರಿ ತಿಂಗಳು ನಿಮಗೆ ಇದೆ ಅನ್ನೋದನ್ನು. ಓಕೆ, ಜಾನ್ವರಿ ತಿಂಗಳಲ್ಲಿ ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ಮೈಟ್ ಬಿ ನೀವು ಒಂದು ಥರ್ಡ್ ಪಾರ್ಟಿಯಿಂದ ಸ್ಟ್ರಾಂಗ್ ಆಗಿ ಹೊರಗೆ ಬರ್ತಾ ಇದ್ದೀರಾ. ಓಕೆ, ಸೊ ಈ ಸಿಂಗಲ್ಸ್ ಯಾರ್ಯಾರು ಇದ್ದೀರಲ್ಲ, ಮೈಟ್ ಬಿ ನೀವು ಒಂದು ಬೇಡದೇ ಇರೋ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ರಿ, ಆ್ಯಂಡ್ ಅಲ್ಲಿ ನಿಮಗೆ ನೋವಾಗಿದೆ, ಆ್ಯಂಡ್ ಮೈಟ್ ಬಿ ಅದು ಒಬ್ಬ ಪರ್ಸನೇ ಇರೋದಿಲ್ಲ. ಮೈಟ್ ಬಿ ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನು ಮೋಸ ಮಾಡಿರ್ಬೋದು, ಇಲ್ಲ ಕೆಲವೊಂದು ಸಿಚುವೇಷನಲ್ಲಿ ನೀವು ಮೋಸ ಹೋಗಿರ್ಬೋದು, ಆ್ಯಂಡ್ ಅದೆಲ್ಲೋ ಒಂದು ಕಡೆ ಒಂದು ದೊಡ್ಡ ಆಘಾತ ತಂದಿದೆ ನಿಮಗೆ. ಆ್ಯಂಡ್ ನೀವು ಅಂದ್ಕೊಂಡು ಇರಲಿಲ್ಲ ಇಂಥ ಒಂದು ಬದಲಾವಣೆ ಬರುತ್ತೆ, ಇಂಥ ಒಂದು ಜನರಿಂದ ನಾನು ಯಾರನ್ನು ನಂಬಿದ್ನೋ ಅವರು ಈ ರೀತಿ ಮಾಡ್ತಾರಾ ಅನ್ನೋದನ್ನು ನೀವು ತಿಳ್ಕೊಳ್ಳೋದಿಲ್ಲ. ಆ್ಯಂಡ್ ಕಿಂಗ್ ಆಫ್ ಸಾರ್ಟ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಇದನ್ನೆಲ್ಲವೂ ಸಹ ನೀವು ಎಮೋಷ್ನಲ್ ಇದ್ದರೂ ಸಹ ಅದನ್ನು ನೀವು ಮೀರಿ ನಿಲ್ತೀರಾ. ಓಕೆ, ಸೊ ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಆಗೋದಿದೆ ಸಿಂಗಲ್ಸ್ ಯಾರ್ಯಾರು ಇದ್ದೀರಾ. ಓಕೆ, ಸೊ ನೀವು ಒಬ್ಬ ವ್ಯಕ್ತಿಯಿಂದಾನೇ ನೋವು ಪಡೆಯೋಕ್ಕೆ ಇಲ್ಲಿ ನಿಮ್ಮ ಲೈಫಲ್ಲಿ ಯಾರು ಇಲ್ಲ ಅಂದರೆ ಮೈಟ್ ಬಿ ಇದು ಒಂದು ಸಿಚುವೇಶನ್ ಇರ್ಬೋದು. ಆ ಸಿಚುವೇಷನಲ್ಲಿ ಮೈಟ್ ಬಿ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾರಿಂದನೋ ಇಲ್ಲ ಯಾವುದೋ ಒಂದು ದೊಡ್ಡ ಆಘಾತ ಆಗ್ತಾ ಇದೆ, ಆ್ಯಂಡ್ ಅದರಿಂದ ನೀವು ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಜಾನ್ವರಿ ತಿಂಗಳು. ಓಕೆ, ಸೊ ಆ ಒಂದು ಸಿಚುವೇಶನ್ ಏನಿದೆ ಅಲ್ಲ ಅದು ನಿಮಗೆ ಸ್ಟ್ರಾಂಗ್ ಮಾಡ್ತಾ ಇದೆ, ಮೆಂಟಲಿ ತುಂಬ ಸ್ಟ್ರಾಂಗ್ ಆಗ್ತೀರಾ ನೀವು. ಓಕೆ, ಸೊ ಲೈಫ್ ಆ ರೀತಿ ನಿಮಗೆ ಬದಲಾವಣೆಗಳನ್ನು ತೋರಿಸ್ತಾ ಇದೆ. ಸೊ ಇಲ್ಲಿ 3 ಆಫ್ ಸಾರ್ಟ್ಸ್ ಏನಕ್ಕಿದೆ ಅನ್ನೋದನ್ನು ನಾವು ಕ್ಲಾರಿಫೈ ಮಾಡಿ ನೋಡೋಣ. ಮೈಟ್ ಬಿ ಯಾರೋ ನಿಮ್ಮ ಲೈಫಲ್ಲಿ ಆಟ ಆಡಿದ್ದಾರೆ, ಟ್ರಿಕ್ ಮಾಡಿದ್ದಾರೆ, ಮೈಟ್ ಬಿ ನಿಮ್ಮನ್ನು ನಾವು ನಂಬಿಕಸ್ತರು, ನಮ್ಮನ್ನು ನಂಬಿ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನಂಬಿಸಿ ಮೋಸ ಮಾಡಿರ್ಬೋದು. ಓಕೆ, ಆ್ಯಂಡ್ ಆ ಒಂದು ಮೋಸದ ಒಂದು ಜಾಲ ನಿಮಗೆ ಗೊತ್ತಾಗುತ್ತೆ, ಆ್ಯಂಡ್ ನೀವು ತುಂಬ ಶಾಕಲ್ಲಿರ್ತೀರ. ಇಂಥವರು ಸಹ ಮೋಸ ಮಾಡೋಕ್ಕೆ ಸಾಧ್ಯನಾ ಅನ್ನೋ ರೀತಿಯಲ್ಲಿ ಅವರು ನಿಮ್ಮನ್ನು ಆ ರೀತಿಯಲ್ಲಿ ಟ್ರಿಕ್ ಮಾಡ್ತಾರೆ ಸಿಂಗಲ್ಸ್ ಯಾರಿದ್ದೀರಾ. ಓಕೆ, ಮೈಟ್ ಬಿ
ನಿಮ್ಮ ಹಳೆಯ ಎಕ್ಸ್ ಇರ್ಬೋದು, ಇಲ್ಲ ಏನೇ ಇರ್ಬೋದು, ಯಾರ್ದೋ ಒಂದು ವಿಷಯ ನಿಮಗೆ ಗೊತ್ತಾಗ್ತಾ ಇದೆ, ಇಲ್ಲ ಸಡನ್ನಾಗಿ ಏನೋ ಒಂದು ನಿಮ್ಮ ಲೈಫಲ್ಲಿ ಆಗೋದಿದೆ, ಅದು ಖಂಡಿತ ನಿಮ್ಮನ್ನು ಸ್ಟ್ರಾಂಗ್ ಮಾಡ್ತಾ ಇದೆ. ಬಿಕಾಸ್ ನೀವು ತುಂಬ ಹೊತ್ತು ಅದರಲ್ಲಿ ಇರೋದಿಲ್ಲ. ಮೈಟ್ ಬಿ ನೀವು ಇಷ್ಟು ದಿನ ಪ್ರಿಪೇರ್ ಆಗ್ತಿದ್ರಿ. ಸೊ ನೋಡೋಣ, ಯಾರು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಆ್ಯಂಡ್ ಮ್ಯಾರಿಡ್ ಇದ್ದೀರಾ. ಸೊ ನಿಮ್ಮ ಲೈಫಲ್ಲಿ ಏನು ಆಗೋದಿದೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ ಜನವರಿ ತಿಂಗಳಲ್ಲಿ. So yeah, 6 of swords, 2 of cups and 9 of wands. ಸೊ ಇಷ್ಟು ದಿನ ನೀವು ನಿಮ್ಮ ಲೈಫಲ್ಲಿ ಯಾವ ಒಂದು ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ರಿ, ಇಲ್ಲ ಯಾವ ಒಂದು ಸ್ಪೆಸಿಫಿಕ್ ಪರ್ಸನ್ಗೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರಿ, ಅವರು ನಿಮ್ಮ ಲೈಫಲ್ಲಿ ಬರೋರಿದ್ದಾರೆ. ಓಕೆ, ಸೊ ಮೇನಾಗಿ ನಿಮ್ಮ ಲೈಫಲ್ಲಿ ನೀವು ಇಷ್ಟು ದಿನ ಯಾರಿಗೋಸ್ಕರ ಕಷ್ಟಪಟ್ಟಿದ್ದೀರಾ, ಯಾರಿಗೋಸ್ಕರ ಇಲ್ಲ ನಾನು ಕಾಯ್ತೀನಿ ಅನ್ನೋದು ನಿಮ್ಮ ತಲೆಯಲ್ಲಿ ಇತ್ತು, ಆ ವ್ಯಕ್ತಿ ಕೊನೆಗೂ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು, ನಿಮ್ಮ ಹಸ್ಬೆಂಡ್ ಆಗಲಿ ವೈಫ್ ಆಗಲಿ ವಾಪಸ್ ಬರಲಿ, ಇಲ್ಲ ನಿಮ್ಮ ಎಕ್ಸ್ ವಾಪಸ್ ಬರಲಿ ಅನ್ನೋದು ನೀವೇನು ಕೇಳ್ತಿದ್ದೀರಾ ಜನವರಿ ತಿಂಗಳು, ಅದು ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಅವರು ನಿಮ್ಮ ಲೈಫಲ್ಲಿ ಬರೋರಿದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವ್ರು ಬರ್ತಾರೆ, ಬಟ್ ನೀವು ಇವರು ಅದೇ ಓಲ್ಡ್ ಪರ್ಸನ್ನ, ಇಲ್ಲ ಇವರು ನನಗೆ ಮತ್ತೆ ಮೋಸ ಮಾಡೋಕ್ಕೆ ಬರ್ತಾ ಇದ್ದಾರಾ, ಇಲ್ಲ ಇವ್ರು ಬದಲಾಗಿದ್ದಾರಾ ಅನ್ನೋ ಒಂದು ಕನ್ಫ್ಯೂಷನು ಸಹ ನಿಮಗೆ ಇರುತ್ತೆ. ಓಕೆ, ಸೊ ಇವ್ರು ಚೇಂಜ್ ಆಗಿದ್ದಾರಾ, ಇಲ್ಲ ನನಗೆ ಸುಳ್ಳು ಹೇಳ್ತಾ ಇದ್ದಾರಾ ಅನ್ನೋದು. ಸೊ ನೋಡೋಣ 9 of wands ಇಲ್ಲಿ ಏನು ಹೇಳ್ತಾ ಇದೆ ಅನ್ನೋದನ್ನು. ಸೊ 9 of wands, ಬದಲಾವಣೆ ಆಗ್ತಾ ಇದೆ. ಆ ಬದಲಾವಣೆನ ತಡೆಯೋಕ್ಕೆ ಹೋಗಬೇಡಿ. ಓಕೆ, ಸೊ ಬದಲಾವಣೆನ ತಡೆಯೋ ಅವಶ್ಯಕತೆ ಇಲ್ಲ. ಸೊ ಏನೇನು ಆಗ್ತಾ ಇದೆ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ. ಮೈಟ್ ಬಿ ನಿಮ್ಮ ಲೈಫಲ್ಲಿ ಒಬ್ಬ ಥರ್ಡ್ ಪಾರ್ಟಿಯಿಂದ ನಿಮ್ಮ ಲೈಫು ಒಳ್ಳೆ ರೀತಿಯಲ್ಲಿ ಬದಲಾಗ್ಬೋದು. ಮೈಟ್ ಬಿ ಅವ್ರು ನಿಮಗೆ ಹೆಲ್ಪ್ ಕೊಡ್ತಾ ಇರ್ಬೋದು ಆ್ಯಂಡ್ ನೀವು ಆ ಹೆಲ್ಪನ್ನು ತೊಗೊಂಡಲೇ ಇರ್ಬೋದು. ಅದು ಮಾನಸಿಕವಾಗಿ ಆ್ಯಂಡ್ ಫೈನಾನ್ಷಿಯಲಿ ನಿಮಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾ ಇರ್ಬೋದು. ನಿಮ್ಮ ಸಿಚುವೇಶನ್ ಸರಿ ಇಲ್ಲ ಅಂದರೂ ಸಹ ಅದನ್ನು ಸರಿ ಮಾಡಲಿಕ್ಕೆ ಬರ್ಬೋದು. ಸೊ ಅದನ್ನು ನೀವು ಯಾವುದೇ ಕಾರಣಕ್ಕೂ ತಡಿಬೇಡಿ, ಬಿಕಾಸ್ ಅದೊಂದು ಪಾಸಿಟಿವ್ ಚೇಂಜಸ್ ಆಗ್ತಾ ಇದೆ ಆ್ಯಂಡ್ ಆ ಪಾಸಿಟಿವ್ ಚೇಂಜಸ್ನ ಆಗೋದಕ್ಕೆ ಬಿಡಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಅದು ಆಗೇ ಆಗುತ್ತೆ, ಅದನ್ನು ತಡೆಯೋಕ್ಕಂತೂ ಆಗೋದಿಲ್ಲ. ಬಟ್ ನಿಮ್ಮ ಮನಸ್ಸಲ್ಲಿ ಹಳೆಯದನ್ನೇ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಅದನ್ನು ಅನುಮಾನ ರೀತಿಯಲ್ಲಿ ನೋಡಬೇಡಿ. ಓಕೆ, ಸೊ ನಿಮ್ಮ ವ್ಯಕ್ತಿ ನಿಮ್ಮ ಕಡೆಗೆ ಬಂದರೆ ನೀವು ಕಂಪ್ಲೀಟಾಗಿ ಸ್ಟ್ರಾಂಗಾಗಿ ಅವ್ರನ್ನ ತೋರಿಸ್ಬೇಕು. ಓಕೆ, ಸೊ ನನಗೆ ಈ ರೀತಿಯ ಒಂದು ವಿಷಯ ಬೇಕು ಬೇಡ, ಸೊ ತುಂಬಾ ಅವರಿಗೆ ಸ್ಟ್ರೇಟ್ ಫಾರ್ವರ್ಡಾಗಿ ನಿಮ್ಮ ಲೈಫಲ್ಲಿ ಏನು ಬೇಕು ಏನು ಬೇಡ ಅವ್ರ ಜೊತೆ ಅನ್ನೋದನ್ನು ನೀವು ಡಿಸ್ಕಸ್ ಮಾಡಬೇಕಾಗತ್ತೆ. ಪಾಯಿಂಟ್ ನಂಬರ್ 2. ಓಕೆ, ಸೊ ನೋಡೋಣ ನಿಮ್ಮ ಫೈನಾನ್ಸಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು. ಜನವರಿ ತಿಂಗಳು ನಿಮ್ಮ ಫೈನಾನ್ಸಸ್, 4 of wands, 4 of cups and devil. So sorry, 6 of cups ಇದೆ. ಮೈಟ್ ಬಿ ನಿಮ್ಮ ಸ್ಟಕ್ ಮನಿ ಇರ್ಬೋದು, ಇಲ್ಲ ನಿಮಗೆ ಬರೋ ದುಡ್ಡಾಗಲಿ ಫೈನಾನ್ಸಸ್ ಆಗಲಿ ಹೆಲ್ಪ್ ಆಗಲಿ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದೆ ಆ್ಯಂಡ್ ನೀವು ಅದನ್ನು ಬೇರೆ ಪ್ರಾಸ್ಪೆಕ್ಟಿವಲ್ಲಿ ನೋಡ್ತಾ ಇಲ್ಲ, ಬೇರೆ ದಾರಿ ನೋಡ್ತಾ ಇಲ್ಲ. ಆ್ಯಂಡ್ ನಿಮ್ಮ ಇನ್ವೆಸ್ಟ್ಮೆಂಟ್ ಕರೆಕ್ಟಾಗಿರ್ಬೋದು, ಎಲ್ಲವೂ ಕರೆಕ್ಟಾಗಿರ್ಬೋದು, ಬಟ್ ನಿಮ್ಮ ಪಾರ್ಟ್ನರ್ಶಿಪ್ ಇಲ್ಲಿ ಸರಿ ಇಲ್ಲ. ಸೊ ನೀವು ಯಾರ ಜೊತೆ ಒಂದು ಬಿಸ್ನೆಸ್ನ ಇಲ್ಲ ಪ್ರಾಜೆಕ್ಟ್ನ ಮಾಡ್ತಿದ್ದೀರಲ್ಲ, ಅದರಿಂದ ನೀವು ಹೊರಗೆ ಬರಬೇಕಾಗತ್ತೆ. ಆ್ಯಂಡ್ ದೆನ್ ನಿಮ್ಮ ಬಿಸ್ನೆಸ್ನ ಒಂದು ಹೊಸ ಪ್ರಾಸ್ಪೆಕ್ಟಿವಲ್ಲಿ ನೋಡಬೇಕಾಗತ್ತೆ. ಆ್ಯಂಡ್ ಮೈಟ್ ಬಿ ಇಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಬಿಸ್ನೆಸ್ನಾಗಲಿ ನಿಮ್ಮ ಫೈನಾನ್ಸಸ್ನ ನೀವು ಶೇರ್ ಮಾಡ್ತಾ ಇದ್ದರೆ ಮೈಟ್ ಬಿ ಅವ್ರು ಸ್ಟ್ರಾಂಗ್ ಇದ್ದಾರೆ ಆ್ಯಂಡ್ ಅವ್ರು ಸ್ಟ್ರಾಂಗ್ ಇರೋದ್ರಿಂದ ನಿಮಗೆ ಆ ದುಡ್ಡಾಗಲಿ ಫೈನಾನ್ಸಸ್ ಆಗಲಿ ಸಿಗ್ತಾ ಇಲ್ಲ. ಬಟ್ ಅದನ್ನು ನೀವು ಸರಿ ಮಾಡ್ಕೊಬೋದು, ಅದನ್ನು ನೀವು ನೋಡ್ತಾ ಇಲ್ಲ. ಈ ಪಾರ್ಟ್ನರ್ಶಿಪ್ಪಿಂದ ಹೊರಗೆ ಬರ್ಬೋದು ನೀವು, ಬಟ್ ನೀವು ಅದನ್ನು ಮಾಡ್ತಾ ಇಲ್ಲ. ಆ್ಯಂಡ್ ನಿಮ್ಮ ಫೈನಾನ್ಸಸ್ ಈ ಒಂದು ಡೆವಿಲ್ ಕಾರ್ಡ್ ಏನಕ್ಕಿದೆ ಅನ್ನೋದನ್ನು ನೋಡೋಣ. ಸೊ 4 of cups ಸಹ ನೋಡೋಣ. ಟಾವರ್ ಕಾರ್ಡ್.
ನಿಮ್ಮ ಫ್ರೆಂಡ್ಶಿಪ್ ಬೆಲೆ ಕೊಟ್ಟು ಇಲ್ಲ ಏನೋ ಒಂದು ಸಂಬಂಧಕ್ಕೆ ಬೆಲೆ ಕೊಟ್ಟು ನಿಮ್ಮ ಫೈನಾನ್ಸಸ್ನ ನೀವು ಲಾಸ್ ಮಾಡ್ಕೊತಾ ಇದ್ದೀರಾ. ಮೈಟ್ ಬಿ ನಿಮ್ಮ ಫೈನಾನ್ಸಸ್ ಆಗಲಿ ಬಿಸ್ನೆಸ್ ಆಗಲಿ ಎಲ್ಲೋ ಒಂದು ಕಡೆ ಪೋಲ್ ಆಗ್ತಾ ಇದೆ. ಬಿಕಾಸ್ ನಿಮ್ಮ ಅಡಿಕ್ಷನ್ಸ್ ಇರ್ಬೋದು, ಇಲ್ಲ ನಿಮ್ಮ ಲೈಫನ್ನ ನೋಡೋ ರೀತಿ ಇರ್ಬೋದು, ಇಲ್ಲ ಬೇರೆ ಪರ್ಸನ್ನ ನೋಡೋ ರೀತಿ ಇರ್ಬೋದು, ಅವ್ರ ಮೇಲೆ ನೀವು ತುಂಬ ಖರ್ಚು ಮಾಡ್ತಾ ಇರ್ಬೋದು, ಇಲ್ಲ ನಿಮ್ಮ ಶೋಕಿಗಳಿಗೆ ತುಂಬ ಖರ್ಚು ಮಾಡ್ತಾ ಇರ್ಬೋದು. ಓಕೆ, ಸೊ ಆ ರೀತಿ ಆದರೆ ನೀವು ತುಂಬ ಹುಷಾರಾಗಿ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ಮೆಂಟ್ಸ್ನ ನೋಡಬೇಕಾಗತ್ತೆ, ವಾಚ್ ಮಾಡಬೇಕಾಗತ್ತೆ. ಸೊ ನೀವು ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ಅನ್ನೋದನ್ನು. ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾರಿಗಾರ ನೀವು ಜಾನ್ವರಿ ತಿಂಗಳು ದುಡ್ಡು ಕೊಡಬೇಕು ಆ್ಯಂಡ್ ಅದನ್ನು ಇದು ಮಾಡಬೇಕು ಅನ್ನೋದಾದರೆ ಪ್ಲೀಸ್ ನಾನು ಹೇಳೋದೇನು ಅಂದರೆ ಇಂಡಿಪೆಂಡೆಂಟಾಗಿ ಡೀಲ್ ಮಾಡಿ. ನಿಮ್ಮ ಲೈಫಲ್ಲಿ ನೀವೇ ಬದಲಾವಣೆಗೆ ಮಾಡ್ಕೋಬೋದು. ಸೊ ನ್ಯೂ ಬಿಗಿನಿಂಗ್ಸ್ನ ತರಿಸ್ಕೋಬೋದು ಯಾವಾಗ ನೀವು ಅದ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ. ನೀವು ಇದೇ ರೀತಿ ಚೈನ್ ಆಗಿ ನಿಂತ್ಕೊಂಡು ಅದೇ ಜಾಗದಲ್ಲಿ ಇರ್ತೀನಿ ಅಂದರೆ ಯಾವುದೇ ರೀತಿಯ ಒಂದು ಬದಲಾವಣೆಗಳು ಆಗಲ್ಲ. ಆ್ಯಂಡ್ ನಿಮ್ಮ ಲಾಸಸ್ ಬಹಳ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಅಡಿಕ್ಷನ್ಸ್ ಇರ್ಬೋದು, ಶಾಪಿಂಗ್ ಮೇಲೆ ತುಂಬ ಖರ್ಚು ಮಾಡ್ತಾ ಇರ್ಬೋದು, ಸೊ ಏನೇ ಇರ್ಬೋದು ಅದನ್ನು ಸ್ವಲ್ಪ ಬ್ರೇಕ್ ಮಾಡೋದನ್ನು ನೋಡಿ ಜಾನ್ವರಿ ತಿಂಗಳು. ಓಕೆ, ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಯಾವುದ್ರ ಮೇಲೆ ಹಾಕಬೇಕು ಆ್ಯಂಡ್ ಎಲ್ಲಿ ಹಾಕಿದ್ರೆ ನಾನು ಚೆನ್ನಾಗಿ ಆಗ್ತೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಹೊರತು ಪಾಸ್ಟಲ್ಲಿ ನಾನು ಏನು ತಪ್ಪು ಮಾಡಿದ್ದೀನಿ ಅದ್ರ ಬಗ್ಗೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ನೋಡೋಣ ನೀವು ಏನು ಮಾಡಬೇಕು. ಜಾನ್ವರಿ ತಿಂಗಳು ಪೈಲ್ ನಂಬರ್ 2 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 2 ಅವರ ಮೆಸೇಜ್ ಕೊಡಿ. ಅವ್ರು ಏನು ಮಾಡಬೇಕು. ಹ್ಯಾಂಗ್ಡ್ ಮ್ಯಾನ್. ಸೊ ಸ್ಪಿರಿಚುವಲಿ ನೀವು ತುಂಬ ಚೆನ್ನಾಗಿ ನಿಮ್ಮನ್ನು ಗ್ರೋ ಮಾಡ್ಕೊಬೇಕು. ಓಕೆ, ಸೊ ಬೇರೆ ಪ್ರಾಸ್ಪೆಕ್ಟಿವಲ್ಲಿ ನೋಡಬೇಕು, ಲೈಫನ್ನು ಬೇರೆ ರೀತಿಯಲ್ಲಿ ನೋಡಬೇಕು. ಲೈಫಲ್ಲಿ ಬೇರೆ ಬೇರೆ ಬಣ್ಣಗಳಿದೆ, ಅದನ್ನು ನೋಡಿ ನಿಮ್ಮ ದೃಷ್ಟಿಯಿಂದನೇ ಎಲ್ಲವನ್ನು ನೋಡೋಕ್ಕೆ ಹೋಗಬೇಡಿ. ಓಕೆ, ಸೊ ಕಾಮಾಲೆ ಕಣ್ಣಿಗೆ ಎಲ್ಲವೂ ಅರಿಶಿನ ಅಂತಾರಲ್ಲ, ಆ ರೀತಿಯಲ್ಲಿ ಮಾಡೋಕ್ಕೆ ಹೋಗಬೇಡಿ. ಸೊ ಎಲ್ಲವೂ ಬೇರೆ ರೀತಿಯಲ್ಲಿರುತ್ತೆ, ಅದನ್ನು ಸಹ ನೋಡಿ ಅನ್ನೋದು ಇಲ್ಲಿ ನಿಮಗೆ ಏನು ಮಾಡಬೇಕು ಅನ್ನೋದಕ್ಕೆ ಬಂದಿದೆ. ಓಕೆ, ಸೊ ನಿಮ್ಮ ಸ್ಪಿರಿಚುವಲ್ ಲೈಫಲ್ಲಿ ನೀವು ಹೋಗಬೇಕು ಅಂದರೆ ಖಂಡಿತ ನೀವು ಮೆಡಿಟೇಷನ್ ಆಗಲಿ ಯೋಗ ಆಗಲಿ ಏನೋ ಒಂದು ಮಾಡೋಕ್ಕೆ ಇಷ್ಟಪಟ್ಟರೆ ಖಂಡಿತ ಮಾಡಿ. ಓಕೆ, ಸೊ ನಿಮಗೆ ಆದ ಒಂದು ಟೈಮ್ ಕೊಡಿ. ಸೊ ಏನು ಮಾಡಬಾರ್ದು. ಅಗೇನ್ ಇದು ಪೈಲ್ ನಂಬರ್ 1 ಬಂದಿದ್ದು ತುಂಬ ರೆಸ್ಟ್ ತೊಗೊಳ್ಳೋದು, ತುಂಬ ಈ ಹಿಂದೆ ನಾನು ಏನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು, ಇಲ್ಲ ಬೇರೆಯವ್ರು ನನ್ನನ್ನು ಏನು ಹೇಳ್ತಾ ಇದ್ದಾರೆ, ಏನು ದೂಷಿಸ್ತಾ ಇದ್ದಾರೆ, ನನ್ನ ಬಗ್ಗೆ ಏನು ಗಾಸಿಪ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಬಿಟ್ಟು ನಿಮ್ಮ ಲೈಫನ್ನ ನೀವು ತುಂಬಾ ಬ್ಯಾಲೆನ್ಸ್ ಆಗಿ ತೊಗೋಬೇಕಾಗಿದೆ. ಓಕೆ, ತುಂಬ ರೆಸ್ಟ್ ತೊಗೋಬೇಡಿ, ತುಂಬ ತಲೆ ಕೆಡ್ಸ್ಕೊಬೇಡಿ. ಆ್ಯಂಡ್ ಒಂದು ವಿಷಯ ನಿಮಗೆ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳಿದ ತಕ್ಷಣ ಅದನ್ನೇ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡಿ. ಓಕೆ, ಸೊ ಅದನ್ನು ಲೆಟ್ ಗೋ ಮಾಡಿ ಆ್ಯಂಡ್ ಬೇರೆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಓಕೆ, ಸೊ ನೋಡೋಣ ನಿಮಗೆ ಯಾವ ರೀತಿಯ ಒಂದು ಅಡ್ವೈಸ್ ಬರ್ತಾ ಇದೆ ಅನ್ನೋದನ್ನು. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 2 ಅವರ ಅಡ್ವೈಸ್ ಕಾರ್ಡ್ ಕೊಡಿ. ಪೈಲ್ ನಂಬರ್ 2 ಅವರ ಅಡ್ವೈಸ್ ಕಾರ್ಡ್ ಕೊಡಿ. ಪೈಲ್ ನಂಬರ್ 2 ಅವರ ಅಡ್ವೈಸ್ ಕಾರ್ಡ್ ಕೊಡಿ. ಹ್ಯಾವ್ ಫೇತ್ ಇನ್ ಯೋರ್ ಡ್ರೀಮ್ಸ್. ಸೊ ನೀವು ಏನೇನು ಪ್ಲ್ಯಾನ್ ಹಾಕ್ಕೊತಾ ಇದ್ದೀರಾ, ಇಲ್ಲ ಅದು ಈ ಟೈಮಲ್ಲಿ ವರ್ಕೌಟ್ ಆಗ್ದಲೇ ಇರ್ಬೋದು, ಇಲ್ಲ ಜಾನ್ವರಿ ತಿಂಗಳಲ್ಲಿ ವರ್ಕೌಟ್ ಆಗ್ದಲೇ ಇರ್ಬೋದು, ಆದರೆ ನಿಮ್ಮ ಒಂದು ಕನಸು ಮೇಲೆ ನಿಮಗೆ ಭರವಸೆ ಇರಲಿ. ಸೊ ನೀವೇನು ಮಾಡ್ತಾ ಇದ್ದೀರಲ್ಲ ಅದು ಫಲಿಸುತ್ತೆ, ಅದು ಚೆನ್ನಾಗಾಗುತ್ತೆ ಆ್ಯಂಡ್ ಅದು ಪಾಸಿಟಿವ್ ರೀತಿಯಲ್ಲಿ ರಿಸಲ್ಟ್ಸ್ ಬರುತ್ತೆ ಅನ್ನೋದನ್ನು ನೀವು ಸದಾ ನಿಮ್ಮ ಮನಸ್ಸಲ್ಲಿ ಗಮನಕ್ಕೆ ಇಟ್ಕೊಬೇಕು. ಆ್ಯಂಡ್ ಅಷ್ಟೇ ಪಾಸಿಟಿವ್ ಅಫರ್ಮೇಷನ್ಸ್ ನೀವು ದಿನ ಹಾಕ್ತಾ ಇದ್ದರೆ ಅದು ಒಳ್ಳೆ ರೀತಿಯಲ್ಲಿ ನಿಮಗೆ ಪ್ರತಿಫಲ ಕೊಡುತ್ತೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಧೃತಿನ ನೀವು ಕೆಡಿಸ್ಕೊಬೇಡಿ. ನಿಮ್ಮ ದುಡಿ ಕೆಡ್ಸ್ಕೊಂಡು, ನಿಮ್ಮ ಮನಸ್ಸು ಕೆಡ್ಸ್ಕೊಂಡು, ಎಲ್ಲವನ್ನು ಹಾಳು ಮಾಡ್ಕೊಂಡು ಬೇಜಾರು ಮಾಡ್ಕೊಬೇಡಿ. ಸೊ ನನ್ನ ಪ್ರೊನೌನ್ಸಿಯೇಷನಲ್ಲಿ ಏನಾರ ತಪ್ಪಿದರೆ ಖಂಡಿತ ನನ್ನನ್ನು ಕ್ಷಮಿಸಿ. ಓಕೆ, ನೋಡೋಣ ನಿಮ್ಮ ಹೆಲ್ತ್ ವಿಚಾರದಲ್ಲಿ ಯಾವ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ. ಪೈಲ್ ನಂಬರ್ 2 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 2ರ ಮೆಸೇಜ್ ಕೊಡಿ ಅವರ ಹೆಲ್ತ್ ಬಗ್ಗೆ. ಪ್ಲೀಸ್ ಅವರ ಮೆಸೇಜ್ ಕೊಡಿ ಅವರ ಹೆಲ್ತ್ ಬಗ್ಗೆ. ಎಕ್ಸಸೈಸ್ ಇಸ್ ಕೀ. ಓಕೆ, ಸೊ ಆದಷ್ಟು ನೀವು ಎಕ್ಸಸೈಸನ್ನ ಮಾಡಿ ಆ್ಯಂಡ್ ನಿಮ್ಮ ದೇಹನ ಎಷ್ಟಾಗುತ್ತೋ ಅಷ್ಟು ದಂಡಿಸಿ. ಸೊ ದಟ್ ನಿಮ್ಮ
ಎಷ್ಟು ಚೆನ್ನಾಗಿ ನೀವು ನಿಮ್ಮ ದೇಹನ ಕಾಪಾಡ್ಕೊತೀರಾ ಅಷ್ಟೇ ಚೆನ್ನಾಗಿ ನಿಮ್ಮ ಮೈಂಡ್ ಆಗುತ್ತೆ ಆ್ಯಂಡ್ ನಿಮ್ಮ ಸೋಲು ಸಹ ಅಷ್ಟೇ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮಗೆ ಅನ್ಸೋದು ಇಲ್ಲ ಸೊ ಯೋಗ ಮಾಡೋದ್ರಲ್ಲಿ ಇಲ್ಲ ಎಕ್ಸಸೈಸ್ ಮಾಡೋದ್ರಲ್ಲಿ ಇಷ್ಟೊಂದು ಖುಷಿ ಸಿಗುತ್ತಾ, ನಾನು ಇಷ್ಟೊಂದು ಲೈಟ್ ಫೀಲ್ ಮಾಡ್ತೀನಾ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಓಕೆ, ಜನವರಿ ತಿಂಗಳು ಪಾಯಿಂಟ್ ನಂಬರ್ 2. ಸೊ ನೋಡೋಣ ಏಂಜಲ್ಸ್ ನಿಮಗೆ ಯಾವ ರೀತಿಯ ಒಂದು ಗೈಡೆನ್ಸ್ ಕೊಡೋಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು. ಫೈಲ್ ನಂಬರ್ 2 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 2ರ ಮೆಸೇಜ್ ಕೊಡಿ, ಏಂಜಲ್ ಮೆಸೇಜ್ ಕೊಡಿ ಪ್ಲೀಸ್. ಫೈಲ್ ನಂಬರ್ 2 ಅವರ ಏಂಜಲ್ ಮೆಸೇಜ್ ಕೊಡಿ. ಥ್ಯಾಂಕ್ ಯು. 9 ಆಫ್ ಗ್ಯಾಬ್ರಯಲ್. ಓಕೆ, ಸೊ ನೀವೇನೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಲ್ಲ ಈ ಹಿಂದಿನ ವರ್ಷದಲ್ಲಿ ಆ್ಯಂಡ್ ಮುಂದೆ ಬರೋ ವರ್ಷಗಳಲ್ಲಿ, ಸೊ ನೀವು ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅದು ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಪ್ರತಿಫಲ ಕೊಡುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಹಿಂದೇಟ್ ಹಾಕಬೇಡಿ. ಸೊ ನೀವು ಯಾವುದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀರಾ ಅದಕ್ಕೊಂದು ಒಳ್ಳೆ ಪ್ರತಿಫಲ ಸಿಗುತ್ತೆ. ಆ್ಯಂಡ್ ಹ್ಯಾವ್ ಫೇತ್ ಇನ್ ಯೋರ್ ಡ್ರೀಮ್ಸ್ ಕೂಡ ಅದನ್ನೇ ಹೇಳ್ತಾ ಇರೋದು. ಸೊ ನಿಮ್ಮ ಡ್ರೀಮ್ಸನ್ನು ಯಾವತ್ತೂ ಸಹ ನೆಗೆಟಿವ್ ಆಗಿ ನೋಡೋಕ್ಕೆ ಹೋಗಬೇಡಿ, ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ಆ್ಯಂಡ್ ಎಲ್ಲವೂ ಸಹ ಅದೇ ರೀತಿಯಲ್ಲಿ ಎವಾಲ್ವ್ ಆಗ್ತಾ ಹೋಗುತ್ತೆ. ಸೊ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ನಾನು ಸ್ಟ್ರಾಂಗ್ ಆಗಿದ್ದೆ, ನಾನು ನನ್ನ ದಾರಿನ ಚೇಂಜ್ ಮಾಡ್ಕೊಳ್ಳಿಲ್ಲ, ನನ್ನ ಮನಸ್ಸನ್ನು ವಿಚಲಿತ ಮಾಡ್ಕೊಂಡಿಲ್ಲ, ಹಾಗಾಗಿ ನಾನು ಇವಾಗ ಅಲ್ಲಿ ಇದ್ದೀನಿ ಅನ್ನೋದನ್ನು ನೀವು ಇಲ್ಲಿ ತಿಳ್ಕೊತೀರಾ. ಓಕೆ, ಎಲ್ಲವೂ ಸಹ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಸೊ ನೀವು ಯಾವುದ್ರ ಮೇಲೆ ಸ್ಟ್ರಾಂಗಾಗಿ ನಿಂತ್ಕೊತೀರಲ್ಲ ಅದರ ಮೇಲೆ ನಿಮ್ಮ ಜಾನ್ವರಿ ತಿಂಗಳು ನಿಂತಿದೆ. ಸೊ ನೀವು ಎಷ್ಟು ಪಾಸಿಟಿವ್ ಎಫರ್ಟ್ಸ್ ಹಾಕ್ತೀರಾ ನಿಮ್ಗೆ ಅಷ್ಟೇ ಪಾಸಿಟಿವ್ ರಿಸಲ್ಟ್ ಸಿಗ್ತಾ ಇದೆ ಇಲ್ಲಿ. ಓಕೆ, ಸೊ ಅದು ಏನೇ ಇರ್ಬೋದು, ಪರ್ಸ್ನಲ್ ಲೈಫ್ ಇರ್ಬೋದು, ಪ್ರೊಫೆಷ್ನಲ್ ಲೈಫ್ ಇರ್ಬೋದು, ಕೆರಿಯರ್ ಇರ್ಬೋದು, ಫೈನಾನ್ಸಸ್ ಇರ್ಬೋದು, ಆ್ಯಂಡ್ ಹೆಲ್ತ್ ಇರ್ಬೋದು, ಎಲ್ಲವೂ ಸಹ ನಿಮ್ಮ ಕೈಯಲ್ಲಿದೆ. ಫೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಫೈಲ್ ನಂಬರ್ 3 ಯಾರು ಕ್ಯಾಟಿನ ಚಾಯ್ಸ್ ಮಾಡಿದ್ದೀರಾ ಇದು ನಿಮ್ಮ ರೀಡಿಂಗ್ ಆಗಿದೆ. ಸೊ ಈ ಒಂದು ಫೈಲ್ ಮುಟ್ಟಬೇಕಾದ್ರೆ ಒಂದು ಸ್ಟ್ರಾಂಗ್ ಸೆನ್ಸೇಷನ್, ಸ್ಟ್ರಾಂಗ್ ವೈಬ್ರೇಷನ್ ಸಿಗ್ತಾ ಇತ್ತು. ಆ್ಯಂಡ್ ಆ ವೈಬ್ರೇಷನ್ ಹೇಗಿತ್ತು ಅಂದರೆ ಕರೆಂಟ್ ರೀತಿಯಲ್ಲಿತ್ತು. ಆ್ಯಂಡ್ ಮೈಟ್ ಬಿ ಜನವರಿ ತಿಂಗಳು ನಿಮ್ಮ ಎನರ್ಜಿ ಆ ರೀತಿ ಇರುತ್ತೆ. ಸೊ ಯಾರೇ ನಿಮ್ಮನ್ನು ಮುಟ್ಟಕ್ಕೆ ಬಂದರೂ ಅವರಿಗೆ ಆ ರೀತಿಯ ಒಂದು ಶಾಕ್ ಆಗುತ್ತೆ. ಆ್ಯಂಡ್ ನಿಮ್ಮ ಬದಲಾವಣೆ ನೋಡಿ ಅವರು ತುಂಬಾ ಆಶ್ಚರ್ಯ ಪಡ್ತಾರೆ. ಸೊ ಆ ರೀತಿಯ ಒಂದು ಮೈಟ್ ಬಿ ನಿಮ್ಮ ಇಂಟ್ಯೂಷನ್ ಆಗಲಿ, ನಿಮ್ಮ ಆರಾ ಆಗಲಿ, ನಿಮ್ಮ ಎನರ್ಜಿ ಇರಲಿ, ಸೊ ಅದನ್ನೆಲ್ಲ ಒಂದು ತುಂಬ ಎನರ್ಜೆಟಿಕ್ ಆಗಿ ನೀವು ತೊಗೊತಾ ಇದ್ದೀರಾ. ಜನವರಿ ತಿಂಗಳು ತುಂಬ ಪಾಸಿಟಿವ್ ರೀತಿಯಲ್ಲಿದ್ದೀರಾ. ಸೊ ನೋಡೋಣ ಯಾವ ರೀತಿಯ ಒಂದು ಥೀಮ್ ಇದೆ ನಿಮಗೋಸ್ಕರ, ಯಾವ ರೀತಿ ಎನರ್ಜಿಯಲ್ಲಿ ಇರ್ತೀರಾ, ಆ್ಯಂಡ್ ಏನು ಹೇಳ್ತಾ ಇದ್ದಾರೆ ಏಂಜಲ್ಸ್ ನಿಮ್ಮ ಬಗ್ಗೆ ಜನವರಿ ತಿಂಗಳು. 2 ಆಫ್ ಏರಿಯಲ್ ಆ್ಯಂಡ್ ಕಿಂಗ್ ಆಫ್ ಏರಿಯಲ್. ಎಕ್ಸಾಕ್ಟ್ಲಿ. ಸೊ ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ ಜನವರಿ ತಿಂಗಳು, ನಿಮ್ಮ ಕೆರಿಯರ್ ಆಗಿರ್ಬೋದು, ಇಲ್ಲ ನಿಮ್ಮ ಲವ್ ಲೈಫ್ ಆಗಿರ್ಬೋದು, ಸೊ ಯಾವುದೇ ಏರಿಯಾ ಆಫ್ ಲೈಫ್ ಆಗಿರ್ಬೋದು. ಸೊ ಅಲ್ಲಿ ತುಂಬ ಕಷ್ಟಪಡ್ತಾ ಇದ್ದೀರಾ. ಮೈಟ್ ಬಿ ಈ ಹಿಂದೆ ನೀವು ಎರಡು ಸಿಚುವೇಶನ್ ಆಗಲಿ, 2 ಪರ್ಸನ್ಸ್ ಆಗಲಿ, ಏನೋ ಒಂದು ಇಲ್ಲಿ ಜಗಲ್ ಮಾಡ್ತಾ ಇದ್ರಿ. ಆ್ಯಂಡ್ ಒಬ್ಬರು ಥರ್ಡ್ ಪಾರ್ಟಿನ ನೀವು ಇಟ್ಕೊಂಡಿದ್ರಿ. ಮೈಟ್ ಬಿ ನಿಮ್ಮ ಮನಸ್ಸಲ್ಲಿತ್ತೋ ಇಲ್ಲ ನಿಜವಾಗ್ಲೂ ಇತ್ತೋ, ಇಲ್ಲ ನೀವು ಮಲ್ಟಿಪಲ್ ಟಾಸ್ಕ್ ಮಾಡ್ತಾಯಿದ್ರಿ ಆ್ಯಂಡ್ ಆ ಒಂದು ಸಿಚುವೇಶನಿಂದ ನೀವು ವರ್ಕ್ ಆಗಲಿ, ರಿಲೇಷನ್ಶಿಪ್ ಆಗಲಿ ತುಂಬ ಸ್ಟ್ರೆಸ್ ಕೊಡ್ತಾ ಇತ್ತು ನಿಮಗೆ. ಅದನ್ನು ನೀವು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀರಾ. ಆ್ಯಂಡ್ ಮೈಟ್ ಬಿ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ನೀವು ಆ ಕಲೆನ ಕಲಿತಾ ಇದ್ದೀರಾ, ಬ್ಯಾಲೆನ್ಸ್ ಮಾಡೋ ಕಲೆನ ಕಲಿತಾ ಇದ್ದೀರಾ. ಓ ಇದಿಷ್ಟೇನಾ, ಸೊ ಇಷ್ಟೇನಾ ನಾನು ಬ್ಯಾಲೆನ್ಸ್ ಮಾಡ್ಕೋಬೇಕಾಗಿರೋದು. ಸೊ ನಾನು ಫೈನಾನ್ಸಸ್ನ ಬ್ಯಾಲೆನ್ಸ್ ಮಾಡ್ಕೊತೀನಿ, ನನ್ನ ಫ್ಯಾಮಿಲಿನ, ಲವ್ ಲೈಫ್ನ ಎಲ್ಲವೂ ಸಹ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನನ್ನ ಗೋಲ್ ತುಂಬ ಮುಖ್ಯ ಆಗಿದೆ, ನನಗೆ ಕೆರಿಯರ್ ತುಂಬ ಮುಖ್ಯ ಆಗಿದೆ. ಆ್ಯಂಡ್ ದುಡಿಯೋದಷ್ಟೇ ನನಗೆ, ನಾನು ಸಕ್ಸಸ್ಫುಲ್ ಆಗಬೇಕು, ನಾನು ತೋರಿಸ್ತೀನಿ ನಾನು ಎಷ್ಟು ಪವರ್ಫುಲ್ ಇದ್ದೀನಿ, ಆ್ಯಂಡ್ ನಾನು ಸಹ ಸ್ಟೇಬಲ್ ಆಗಿ ಇರ್ಬೋದು ಅನ್ನೋದನ್ನು ನೀವು ಜನವರಿ ತಿಂಗಳು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀರಾ. ಆ್ಯಂಡ್ ಆ ಪ್ರಯತ್ನದಲ್ಲಿ ಸಫಲರು ಕೂಡ ಆಗ್ತೀರಾ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ ಎಲ್ಲವೂ ಸಹ ನಿಮ್ಮ ಲೈಫಲ್ಲಿ ನಿಮ್ಮ ರಿಸೋರ್ಸಸ್ ಏನಿದೆ ಅಂದರೆ ನಿಮ್ಮ ಲೈಫಲ್ಲಿ ಅದು ನಿಮ್ಮ ಎಮೋಷನ್ಸ್ ಇರ್ಬೋದು, ಫ್ರೆಂಡ್ಸ್
ಫ್ರೆಂಡ್ಸ್ ಇರ್ಬೋದು, ಇಲ್ಲ ಕೊಲೀಗ್ಸ್ ಇರ್ಬೋದು, ಅವ್ರನ್ನೆಲ್ಲನೂ ನೀವು ಯಾವ ರೀತಿ ಹುಷಾರಾಗಿ ಯೂಸ್ ಮಾಡಬೇಕು, ಅವರಲ್ಲಿ ಬ್ಯಾಲೆನ್ಸ್ ಹೆಂಗೆ ತರಬೇಕು, ಇಲ್ಲ ನಿಮ್ಮಲ್ಲಿ ಯಾವ ರೀತಿ ತಪ್ಪಿದೆ ಅದನ್ನು ಸರಿ ಮಾಡ್ಕೊಬೇಕು ಅನ್ನೋದನ್ನು ನೀವು ತುಂಬ ಚೆನ್ನಾಗಿ ಅರ್ತಿದ್ದೀರಾ. ಆ್ಯಂಡ್ ಆ ಒಂದು ಅರ್ಥಪೂರ್ಣವಾದ ಒಂದು ಲೆಸನ್ ಏನಿದೆ ಅದನ್ನು ನೀವು ಜಾನ್ವರಿ ತಿಂಗಳು ತುಂಬ ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದೀರಾ. ಓಕೆ, ಸೊ ಅದು ನಿಮಗೆ ಯಶಸ್ಸಿಗೆ ಕಾರಣ ಆಗ್ತಾ ಇದೆ ಇಲ್ಲಿ. ಸೊ ನೋಡೋಣ ಇಲ್ಲಿ 2 ಆಫ್ ಏರಿಯಲ್ ಏನಕ್ಕಿದೆ. ಪಾಯಿಂಟ್ ನಂಬರ್ 3 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ 2 ಆಫ್ ಏರಿಯಲ್ ಏನಕ್ಕಿದೆ. ಜಸ್ಟ್ ಅ ಸೆಕೆಂಡ್. Yeah, so 2 of Ariel cleared by 2 of Ariel. So 2 of Pentacles, 2 of Ariel and the 2 of Pentacles. So 2 of Pentacles and High Priestess card. ಆ್ಯಂಡ್ ನೆಕ್ಸ್ಟ್ ಈಸ್ ವರ್ಲ್ಡ್ ಕಾರ್ಡ್. ಸೊ ನಿಮ್ಮ ಲೈಫಲ್ಲಿ ನೀವು ಇಬ್ಬರನ್ನ ಜಗಲ್ ಮಾಡ್ತಾ ಇದ್ರೆ, ಇಲ್ಲ ಇಬ್ಬರು ಸಿಚುವೇಶನ್ಸ್ನ ಜಗಲ್ ಮಾಡ್ತಾ ಇದ್ರೆ, ಆ್ಯಂಡ್ ಮೈಟ್ ಬಿ ತುಂಬ ದಿವಸದಿಂದ ನಿಮ್ಮ ಲೈಫಲ್ಲಿ ಕೆಲವೊಂದು ಸೀಕ್ರೆಟ್ಸ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಪರ್ಸ್ನಲ್ ಲೈಫ್ನ ನೀವು ಜಗಲ್ ಮಾಡ್ತಾ ಇದ್ರೆ, ಇಲ್ಲ ಫೈನಾನ್ಷಿಯಲಿ ನಿಮ್ಮ ಕಷ್ಟಗಳಿದ್ದರೆ ಜನವರಿ ತಿಂಗಳು ಆ ಫೈನಾನ್ಷಿಯಲ್ ಕಷ್ಟಗಳಲ್ಲೆಲ್ಲ ಇಲ್ಲಿ ಸಾಲ್ವ್ ಆಗ್ತಾ ಇದೆ. ಈವನ್ ಪರ್ಸ್ನಲ್ ಫ್ರಂಟಲ್ಲೂ ಸಹ, ಈವನ್ ನಿಮ್ಮ ಫೈನಾನ್ಸಸ್, ಕೆರಿಯರ್ ಯಾವುದೇ ಇರಲಿ, ನಿಮ್ಮ ದ್ವಂದ್ವಗಳು, 2 ದಾರಿಗಳು ಎಲ್ಲವೂ ಸಹ ಕ್ಲಿಯರ್ ಆಗ್ತಾ ಇದೆ. ಸೊ ಇದು ಕನ್ಫರ್ಮೇಷನ್ ನಿಮಗೋಸ್ಕರ. ಓಕೆ, ಸೊ ವರ್ಲ್ಡ್ ಕಾರ್ಡ್ ಬಂದಿದೆ ಅಂದರೆ ಯಾವುದೋ ಒಂದು ಪಾಸಿಟಿವ್ ಚೇಂಜಸ್ ಆಗ್ತಾ ಇದೆ. ನಿಮ್ಮ ಫೈನಾನ್ಸಸ್ ಇರ್ಬೋದು, ಆ್ಯಂಡ್ ಮೈಟ್ ಬಿ ನೀವು ಟ್ರಾವೆಲ್ ಮಾಡ್ಬೋದು. ಸೊ ಟ್ರಾವೆಲ್ ಮಾಡಿ ಯಾರಿಗಾರ ಭೇಟಿ ಆಗೋಕ್ಕೆ ಹೋಗ್ತಾ ಇರ್ಬೋದು. ಮೈಟ್ ಬಿ ಇದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ನೀವು ಇಷ್ಟು ದಿನ ನಿಮ್ಮ ಥರ್ಡ್ ಪಾರ್ಟಿನ ಭೇಟಿ ಆಗಲಿಲ್ಲ. ಆ್ಯಂಡ್ ನಾವು ಜನವರಿ ತಿಂಗಳು ಎಲ್ಲವೂ ಸಹ ಕ್ಲಿಯರ್ ಆಗಿದೆ, ಎಲ್ಲವೂ ಸಹ ಫ್ಯಾಮಿಲಿಯಲ್ಲಿ ಗೊತ್ತಾಗಿದೆ. ಆ್ಯಂಡ್ ನೀವು ಓಪನ್ ಆಗಿ ಥರ್ಡ್ ಪಾರ್ಟಿನ ಭೇಟಿ ಆಗೋಕ್ಕೆ ಹೋಗ್ತಾ ಇದ್ದೀರಾ. ಇದು ಸ್ವಲ್ಪ ಜನದ ವಿಷಯ ಆಗಿದೆ. ಓಕೆ, ಸೊ ಎಲ್ಲರದು ಅಲ್ಲ ಆ ವಿಷಯ. ಸೊ ಅದು ಯಾರಿದೆಯೋ ಅವರಿಗೆ ಅದು ಸೇರಿದೆ. ಸೊ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಆಪರ್ಚುನಿಟೀಸ್ ಬರ್ತಾ ಇದೆ. ಸೊ ನೀವು ಏನು ಆಪರ್ಚುನಿಟಿಗೋಸ್ಕರ ಕಾಯ್ತಿದ್ರಲ್ಲ, ಅದು ಸಡನ್ನಾಗಿ ಜಾನ್ವರಿ ತಿಂಗಳು ನಿಮ್ಮ ಲೈಫಲ್ಲಿ ಪವರ್ಫುಲ್ ಚೇಂಜಸ್ನ ತರ್ತಾ ಇದೆ. ಆ್ಯಂಡ್ ಸಡನ್ನಾಗಿ ಚೇಂಜಸ್ಗಳಾಗುತ್ತೆ. ಸಡನ್ನಾಗಿ ನಿಮ್ಮ ಲೈಫಲ್ಲಿ ಪಾರ್ಟ್ನರ್ ಎಂಟ್ರಿ ಆಗ್ತಾ ಇದ್ದಾರೆ, ಇಲ್ಲ ನಿಮ್ಮ ಲೈಫಲ್ಲಿ ಈ ಹಿಂದೆ ಯಾವ ವಿಷಯಕ್ಕೆ ನೀವು ಬೇಜಾರು ಮಾಡ್ಕೊತಾ ಇದ್ರಿ, ನಿಮ್ಮ ಹೆಲ್ತ್ ಬಗ್ಗೆ, ಫೈನಾನ್ಸಸ್ ಬಗ್ಗೆ ಎಲ್ಲವೂ ಸಹ ಇಂಪ್ರೂವ್ ಆಗ್ತಾ ಇದೆ. ಫೈಲ್ ನಂಬರ್ 3. ಓಕೆ, ಸೊ ನೋಡೋಣ ಸಿಂಗಲ್ಸಿಗೆ ಯಾವ ರೀತಿಯ ಒಂದು ವಿಷಯ ಬರ್ತಾ ಇದೆ ಅವರ ಒಂದು ಪರ್ಸ್ನಲ್ ಲೈಫಲ್ಲಿ. ಓಕೆ, ಸೊ ಈ ಕಾರ್ಡ್ ತೊಗೊತೀನಿ. 3 ಆಫ್ ಸಾರ್ಟ್ಸ್, ಮ್ಯಾಜಿಷಿಯನ್ ಆ್ಯಂಡ್ ದ ಡೆವಿಲ್ ಕಾರ್ಡ್. ಓಕೆ, ಸೊ ಯಾರು ಸಿಂಗಲ್ಸ್ ಇದ್ದೀರಲ್ಲ, ಮೈಟ್ ಬಿ ನೀವು ತುಂಬ ದಿನ ಆಯಿತು ನೀವು ಅಟ್ರ್ಯಾಕ್ಟ್ ಮಾಡಿರೋ ಪರ್ಸನ್ ರಾಂಗ್. ಓಕೆ, ಸೊ ಇಲ್ಲಿ ನಾನು ಯಾರು ಬ್ರೇಕಪ್ ಆಗಿದ್ದೀರಾ, ಇಲ್ಲ ದೂರದಲ್ಲಿದ್ದೀರಾ, ಇಲ್ಲ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಆ್ಯಂಡ್ ಯಾವುದೋ ಕಾರಣಕ್ಕೆ ಡೈವೋರ್ಸ್ ಆಗಿ ಸಿಂಗಲ್ ಆಗಿದ್ದೀರಲ್ಲ, ಅವರಿಗೆ ಇಲ್ಲಿ ಸ್ಟ್ರಾಂಗಾಗಿ ಮೆಸೇಜ್ ಬರ್ತಾ ಇರೋದು ನೀವು ಒಬ್ಬ ರಾಂಗ್ ಪರ್ಸನ್ನ ಚಾಯ್ಸ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಆ ರಾಂಗ್ ಪರ್ಸನ್ನ ನೀವು ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಮಾಡಬೇಡಿ. ಓಕೆ, ಸೊ ಸಿಂಗಲ್ಸ್ ಯಾರಾರ ಇಲ್ಲಿ ನಿಮ್ಮ ಲೈಫಲ್ಲಿ ಯಾರಿಗಾರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಈ ಪೈಲ್ ನೋಡ್ತಾ ಇರೋರು, ಆ್ಯಂಡ್ ನಿಮಗೆ ಅನಿಸಿದ್ರೆ ಈ ಸಿಚುವೇಶನ್ ನಿಮ್ಮದು ಅಂದರೆ ಖಂಡಿತ ತಗೊಳ್ಳಿ. ಬಿಕಾಸ್ ನೀವು ನಿಮ್ಮ ಲೈಫಲ್ಲಿ ರಾಂಗ್ ಪರ್ಸನ್ನ ನಿಮ್ಮ ಲೈಫಲ್ಲಿ ಬರಲಿ ಅನ್ನೋದನ್ನು ನೀವು ಕೇಳ್ಕೊತಾ ಇದ್ದೀರಾ. ಮೈಟ್ ಬಿ ಆ ಪರ್ಸನ್ ಮ್ಯಾರಿಡ್ ಇದ್ದಾರೆ, ಇಲ್ಲ ಬೇರೆ ಒಂದು ಸಂಸಾರದಲ್ಲಿದ್ದಾರೆ, ಆ್ಯಂಡ್ ನಿಮಗೆ ಆ ಪರ್ಸನ್ ಬೇಕು. ಆ್ಯಂಡ್ ಅವರಿಂದ ಯಾವುದೇ ರೀತಿಯ ನಿಮಗೆ ಪ್ರೋತ್ಸಾಹನೆ ಸಿಗ್ತಾ ಇಲ್ಲ ಅವರು ರಿಲೇಷನ್ಶಿಪ್ಪಿಗೆ ನಿಮ್ಮ ಕಡೆ ಬರ್ತಾ ಇಲ್ಲ. ಆ್ಯಂಡ್ ನೀವೇನು ಮಾಡ್ತಿದ್ದೀರಾ ಅಂದರೆ, ಸೊ ಮ್ಯಾನಿಫೆಸ್ಟೇಷನ್ ಟೂಲ್ಸ್ ಇದೆ, ಎಷ್ಟಕ್ಕೊಂದಿದೆ, ಸೊ ನಾನು ಅದನ್ನು ಮಾಡ್ತೀನಿ, ಅವರನ್ನು ನನ್ನ ಹತ್ರ ಎಳಿತೀನಿ ಅನ್ನೋದಾದರೆ ಖಂಡಿತ ನಿಮಗೆ ಅಲ್ಲಿ ನೋವು ಇದ್ದೇ ಇದೆ. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ನಿಮ್ಮ ಲೈಫಲ್ಲಿ ಏನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೋಗ್ತಿದ್ದೀರಾ, ಯಾರನ್ನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ದಯವಿಟ್ಟು ಯೋಚನೆ ಮಾಡಿ ಮ್ಯಾನಿಫೆಸ್ಟ್ ಮಾಡಿ. ಓಕೆ, ಅದು ನಿಮ್ಮ ಡ್ರೀಮ್ ಪರ್ಸನ್ ಇರ್ಬೋದು, ಡ್ರೀಮ್ ಜಾಬ್ ಇರ್ಬೋದು, ಇಲ್ಲ ಬೇಸಿಕಲಿ ಇದು ನಾನು ರಿಲೇಷನ್ಶಿಪ್ಪಿಗೆ ತೆಗೆದಿರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಪನ್ನು ಹುಷಾರಾಗಿ ಚಾಯ್ಸ್ ಮಾಡ್ಕೊಳ್ಳಿ. ಬಿಕಾಸ್
ಈ ಕಡೆ 3 ಆಫ್ ಸಾರ್ಟ್ಸ್ ಇದೆ ಆ್ಯಂಡ್ ಈ ಕಡೆ ಡೆವಿಲ್ ಇದೆ. ಸೊ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಿರಲ್ಲ ಅದು ಪ್ಯೂರ್ ಆಗಿರಬೇಕು. ಸೊ ನೀವು ದೇವ್ರನ್ನ ಕೇಳಬೇಕಾದ್ರೆ, ಪ್ರಾರ್ಥನೆ ಮಾಡಬೇಕಾದ್ರೆ, ನಿಮ್ಮ ಲೈಫಲ್ಲಿ, ನನ್ನ ಲೈಫಲ್ಲಿ ಎಂಥ ಪರ್ಸನ್ನ ಕಳಿಸಿ ಅಂದರೆ ಅವರು ನನಗೆ ಗೌರವ ಕೊಡಬೇಕು, ಪ್ರೀತಿ ಕೊಡಬೇಕು, ನನ್ನ ಎಲ್ಲ ರೀತಿಯಲ್ಲೂ ಸಹಕರಿಸಬೇಕು, ನನ್ನ ತಪ್ಪನ್ನು, ನನ್ನ ಒಪ್ಪನ್ನು ಎಲ್ಲವೂ ಸಹ ಸಮವಾಗಿ ನೋಡಬೇಕು ಅಂತ ವ್ಯಕ್ತಿನ ನನ್ನ ಲೈಫಲ್ಲಿ ಕಳಿಸಿ ಅನ್ನೋದು ಒಂದು ಒಳ್ಳೆ ಮ್ಯಾನಿಫೆಸ್ಟೇಷನ್. ನೀವು ತಪ್ಪು ಪರ್ಸನ್ನ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ನೀವು ಲೈಫ್ ಲಾಂಗ್ ಅದರ ಬಗ್ಗೆ ಖಂಡಿತ ಪಶ್ಚಾತ್ತಾಪ ಪಡೋ ಒಂದು ಘಟನೆ ಆಗುತ್ತೆ. ದಯವಿಟ್ಟು ಹುಷಾರಾಗಿ ಇರಿ. ಓಕೆ, ಸೊ ಇದು ಯಾರಿಗಿತ್ತು ಮೆಸೇಜ್ ಗೊತ್ತಿಲ್ಲ, ಸ್ಟ್ರಾಂಗ್ ಆಗಿತ್ತು. ಆ್ಯಂಡ್ ಇನ್ನು ಕೆಲವರಿಗೆ ಸಿಂಗಲ್ಸಿಗೆ ತುಂಬ ನಿಮ್ಮಲ್ಲಿ ಎಷ್ಟು ಸ್ಟ್ರಾಂಗ್ ಈಗೋ ಇದೆ ಅಂದರೆ ಇಲ್ದಲೇ ಇರ್ಬೋದು, ಬಟ್ ಆ ಈಗೋನ ನೀವು ತುಂಬ ಅಡಿಕ್ಷನ್ಸಿಗೆ ಯೂಸ್ ಮಾಡ್ತಾ ಇದ್ದೀರಾ. ಓಕೆ, ಮೈಟ್ ಬಿ ನಿಮಗೆ ತುಂಬ ಮೊಬೈಲ್ ನೋಡೋದಾಗಲಿ, ಇಲ್ಲ ಟಿ ವಿ ನೋಡೋದಾಗಲಿ, ಇಲ್ಲ ಪರ್ಟಿಕ್ಯುಲರ್ಲಿ ಒಬ್ಬರ ಪರ್ಸ್ನಲ್ ಲೈಫಲ್ಲಿ ಏನಾಗ್ತಾ ಇದೆ ಅನ್ನೋ ತಿಳ್ಕೊಳ್ಳೋ ಒಬ್ಬ ಕುತೂಹಲ ಆಗಲಿ, ಅದು ತುಂಬ ಆಗ್ತಾ ಇದೆ. ಸೊ ಅದೇನಾರ ನಿಮ್ಮಲ್ಲಿ ಕೆಟ್ಟ ಅಡಿಕ್ಷನ್ಸ್ ಇದ್ದರೆ ಅದನ್ನು ಸಹ ನೀವು ಅದರಿಂದ ಹೊರಗೆ ಬನ್ನಿ, ಆ ಕೆಟ್ಟ ಪ್ಯಾಟ್ರನಿಂದ ಹೊರಗೆ ಬನ್ನಿ ಅನ್ನೋದು ಇಲ್ಲಿ ನಿಮಗೆ ಸೂಚನೆ ಆಗಿದೆ. ಸೊ ನೋಡೋಣ ಯಾರು ರಿಲೇಷನ್ಶಿಪ್ಪಲ್ಲಿದ್ದಾರೆ ಆ್ಯಂಡ್ ಮ್ಯಾರಿಡ್ ಇದ್ದಾರೆ, ಸೊ ಅವರ ಲೈಫಲ್ಲಿ ಏನು ಆಗೋದಿದೆ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 3 ಅವರ ಮೆಸೇಜಸ್ನ ಕೊಡಿ. ಓಕೆ, ಸ್ಟ್ರೆಂತ್ ಕಾರ್ಡ್, ಪೇಜ್ ಆಫ್ ಕಪ್ಸ್ ಆ್ಯಂಡ್ ಏಸ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ನಿಮ್ಮ ಲೈಫಲ್ಲಿ ಯಾರು ರಿಲೇಷನ್ಶಿಪ್ಪಲ್ಲಿದ್ದೀರಾ, ನಿಮ್ಮ ಲೈಫಲ್ಲಿ ಒಬ್ಬ ಹೊಸ ಪರ್ಸನ್ ಬರ್ತಾರೆ. ಮೈಟ್ ಬಿ ನಿಮಗೆ ಅನಿಸ್ತಾ ಇರ್ಬೋದು, ಇಲ್ಲ ನನಗೆ ಯಾರೂ ಬೇಡ, ನಾನು ಸಿಂಗಲಾಗಿ ಇದ್ಬಿಡ್ತೀನಿ, ನನಗೆ ಸಾಕಾಗಿದೆ ಎಲ್ಲರ ಹತ್ರ ಹೇಗೆ ಅನ್ನೋದಾದರೆ ನಿಮ್ಮ ಲೈಫಲ್ಲಿ ಒಬ್ಬ ಹೆಲ್ಪಿಂಗ್ ಹ್ಯಾಂಡ್ ಬರ್ತಾ ಇದೆ. ಆ್ಯಂಡ್ ನೀವು ನಿಮ್ಮ ಮಕ್ಕಳ ಬಗ್ಗೆ ತುಂಬ ಕಾಳಜಿ ತೊಗೊತಾ ಇದ್ದರೆ, ಮೈಟ್ ಬಿ ನೀವು ಅವ್ರನ್ನ ಬೇರೆ ಕಾಲೇಜಿಗೆ ಸೇರಿಸೋದು ಟೆನ್ಷನ್ ಇರ್ಬೋದು, ಇಲ್ಲ ಅವ್ರ ಓದುಗಾರಿಕೆ, ಇಲ್ಲ ಅವರ ಹೆಲ್ತ್ ಬಗ್ಗೆ, ಇಲ್ಲ ಅವ್ರ ಜೀವನದ ಬಗ್ಗೆ ತುಂಬ ಮನಸ್ಸಲ್ಲಿ ಕೊರಗ್ತಾ ಇದ್ದರೆ ಕೊರಗಬೇಡಿ. ಜನವರಿ ತಿಂಗಳಲ್ಲಿ ಅವ್ರು ತುಂಬ ಚೆನ್ನಾಗಿ ಓದ್ತಾರೆ, ನಿಮ್ಮನ್ನು ಹೆಲ್ಪು ಮಾಡ್ತಾರೆ ಆ್ಯಂಡ್ ನಿಮ್ಮ ಪರ್ಸ್ಪೆಕ್ಟಿವ್ನ ಅರ್ಥ ಮಾಡ್ಕೊತಾರೆ. ಸೊ ತುಂಬ ಈಸಿ ಆಗುತ್ತೆ ನಿಮಗೆ ಪೇರೆಂಟ್ಸ್, ಆ್ಯಸ್ ಅ ಪೇರೆಂಟ್ ನಿಮ್ಮ ಚೈಲ್ಡನ್ನ ಡೀಲ್ ಮಾಡೋದು ತುಂಬ ಈಸಿ ಆಗುತ್ತೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಹೆಲ್ಪ್ ಬರ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ಹೆಲ್ಪ್ ಬಂದರೆ ಖಂಡಿತ ತಗೊಳ್ಳಿ. ಅದು ಚಿಕ್ಕವರಿಂದ ಇರ್ಬೋದು, ಇಲ್ಲ ಬೇರೆ ಯಾವುದೇ ಒಂದು ಒಳ್ಳೆಯ ವ್ಯಕ್ತಿಯಿಂದ ಇರ್ಬೋದು. ಸೊ ಅದು ಅವರು ಮನಸ್ಪೂರ್ವಕವಾಗಿ ಮಾಡೋ ಒಂದು ಹೆಲ್ಪ್ ಆಗಿರುತ್ತೆ. ಸೊ ಆ ಹೆಲ್ಪಿನಿಂದ ನಿಮ್ಮ ಲೈಫಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಅಂದರೆ ನ್ಯೂ ಬಿಗಿನಿಂಗ್ಸ್ ಆಗ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಅಂದ್ಕೊಳ್ತಾ ಇರ್ಬೋದು, ಬಿಡು ಈ ನನ್ನ ರಿಲೇಷನ್ಶಿಪ್ಪಲ್ಲಿ ಏನೂ ಆಗೋದಿಲ್ಲ, ಏನೂ ನಡೆಯೋದಿಲ್ಲ ಅಂತ. ಆ್ಯಂಡ್ ಸಡನ್ನಾಗಿ ಜಾನ್ವರಿ ತಿಂಗಳಲ್ಲಿ ನೀವು ನೋಡ್ಬೋದು ನಿಮ್ಮ ಲೈಫಲ್ಲಿ ನೀವು ತುಂಬ ಖುಷಿಯಾಗಿರ್ತೀರ. ನೀವು ಅಂದ್ಕೊಂಡು ಇರಲ್ಲ ಈ ಒಂದು ಸಿಚುವೇಶನ್ ಇಷ್ಟು ಬೇಗ ಚೆನ್ನಾಗಿ ವರ್ಕ್ ಆಗುತ್ತಾ ಅನ್ನೋ ಥರ ಇರುತ್ತೆ. ಆ್ಯಂಡ್ ನೀವು ಫೈನಾನ್ಷಿಯಲಿ ಎಲ್ಲರ ಕಷ್ಟಪಡ್ತಾ ಇದ್ದರೆ ನಿಮ್ಮ ಫೈನಾನ್ಸಸ್ ಕೂಡ, ಬ್ಲಾಕೇಜಸ್ ಕೂಡ ಓಪನ್ ಅಪ್ ಆಗ್ತಾ ಇದೆ. ಮೈಟ್ ಬಿ ನೀವು ಪ್ರಾಪರ್ಟಿ ತೊಗೋಬೋದು, ಕಾರ್ ತೊಗೋಬೋದು, ಲ್ಯಾಂಡ್ ತೊಗೊಬೋದು, ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು, ಒಳ್ಳೊಳ್ಳೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು, ಇಲ್ಲ ಯಾರು ನಿಮಗೆ ನಿಮ್ಮ ಶೇರ್ ಕೊಡ್ಬೋದು, ನಿಮ್ಮ ಶೇರಿನ ಪ್ರಾಪರ್ಟಿ ಕೊಡ್ಬೋದು, ಎಲ್ಲ ಒಳ್ಳೊಳ್ಳೆ ಆಫರ್ಸ್ಗಳನ್ನು ತಂದು ಕೊಡ್ಬೋದು. ಸೊ ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾರು ಸೆಲೆಬ್ರೇಷನ್ ಆಗ್ತಾ ಇರ್ಬೋದು ಆ್ಯಂಡ್ ಆ ಸೆಲೆಬ್ರೇಷನ್ ನಿಮಗೆ ಏನೋ ಒಂದು ಪಾಸಿಟಿವ್ ರೀತಿಯಲ್ಲಿ ಬದಲಾವಣೆಗಳನ್ನು ತಂದುಕೊಡುತ್ತೆ. ಓಕೆ, ಸೊ ಮೈಟ್ ಬಿ ನೀವು ಏನೋ ಒಂದು ಅಚೀವ್ಮೆಂಟ್ಸ್ ಮಾಡ್ತಾ ಇದ್ದೀರಾ. ಸೊ ಅಚೀವ್ಮೆಂಟಿಗೆ ಎಲ್ಲರೂ ಸಹ ನಿಮಗೆ ಒಳ್ಳೆ ರೀತಿಯಲ್ಲಿ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇರ್ಬೋದು. ಓಕೆ, ಮೈಟ್ ಬಿ ಆ ರೀತಿಯ ಒಂದು, ಇಲ್ಲ ನಿಮ್ಮ ಹಾರ್ಡ್ ವರ್ಕಿಗೆ ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಆ್ಯಂಡ್ ಟ್ರಾವೆಲು ಇದೆ ಆ್ಯಂಡ್ ಎಲ್ಲವೂ ಸಹ ನ್ಯೂ ಬಿಗಿನಿಂಗ್ಸ್ ಇದೆ. ಓಕೆ, ಏನೇ ಇರ್ಬೋದು ಈ ಹಿಂದೆ ಅದೆಲ್ಲವೂ ಸಹ ಒಂದು ಅಂತ್ಯಕ್ಕೆ ಬಂದು ಎಲ್ಲವ ಪಾಸಿಟಿವ್ ರೀತಿಯಲ್ಲಿ ಚೇಂಜಸ್ ಆಗ್ತಾ ಇದೆ. ಸೊ ನೋಡೋಣ ನಿಮ್ಮ ಕೆರಿಯರ್, ಫೈನಾನ್ಸಸ್ಸಲ್ಲಿ ಯಾವ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ. ಫೈಲ್ ನಂಬರ್ 3 ಯಾರು ಕ್ಯಾಟಿನ ಚಾಯ್ಸ್ ಮಾಡಿದ್ದಾರೆ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಅವರ ಫೈನಾನ್ಸಸ್ ಹಾಗೂ ಕೆರಿಯರ್ ಬಗ್ಗೆ ವಿಷಯದ ಮೆಸೇಜಸ್ ಕೊಡಿ. ಓಕೆ, ಸೊ ಆವಾಗಲೇ ನಾನು ವೀಲ್ ಆಫ್ ಫಾರ್ಚೂನ್ ನೋಡಿದ್ದೆ ಆ್ಯಂಡ್ ಕೊನೆಗೂ ಅದು ಬಂತು. ಓಕೆ, ಸೊ ವರ್ಲ್ಡ್ ಕಾರ್ಡ್, ವೀಲ್ ಆಫ್ ಫಾರ್ಚ್ಯೂನ್,
ಮೆಜಿಷಿಯನ್ ಕಾರ್ಡ್, ಡೆವಿಲ್ ಕಾರ್ಡ್, ಏಸ್ ಆಫ್ ಪೆಂಟಿಕಲ್ಸ್ ಎಲ್ಲವೂ ಸಹ ಮೇಜರ್ ಚೇಂಜಸ್ ನಿಮ್ಮ ಲೈಫಲ್ಲಿ. ಈವನ್ ನಿಮ್ಮ ಕೆರಿಯರಲ್ಲಿ ನೀವು ಜಾಬ್ ಲಾಸ್ ಆಗಿರ್ಬೋದು, ಬಿಸ್ನೆಸ್ ಲಾಸ್ ಆಗಿರ್ಬೋದು, ಫೈನಾನ್ಷಿಯಲ್ ಲಾಸ್ ಆಗಿರ್ಬೋದು, ನಿಮ್ಮನ್ನು ತುಂಬ ಜನ ಬಿಸ್ನೆಸ್ಸಲ್ಲಿ ಮೋಸ ಮಾಡಿರ್ಬೋದು, ಮೋಸ ಹೋಗಿರ್ಬೋದು. ಆದರೆ ನಿಮ್ಮ ಫೈನಾನ್ಸಸ್ ಆಗಲಿ, ಕೆರಿಯರ್ ಆಗಲಿ, ಎಜುಕೇಷನ್ ಆಗಲಿ ಎಲ್ಲವೂ ಸಹ ಚೆನ್ನಾಗಿ ಆಗುತ್ತೆ. ಮೈಟ್ ಬಿ ನೀವು ಉದಾಹರಣೆ ಕೊಡಬೇಕು ಅಂದರೆ ನೀವು ಎಲ್ಲೋ ಒಂದು ಕಡೆ ದೂರ ಹೋಗ್ಬಿಟ್ಟು ಓದಬೇಕು ಆ್ಯಂಡ್ ಅದಕ್ಕೆ ದುಡ್ಡು ಆಗ್ತಾಯಿಲ್ಲ ಅಂದರೆ ಖಂಡಿತ ಅದಕ್ಕೊಂದು ಹೆಲ್ಪ್ ಬರ್ತಾ ಇದೆ. ಆ್ಯಂಡ್ ಮೈಟ್ ಬಿ ನಿಮ್ಮ ಸ್ಪೌಸ್ ಇರ್ಬೋದು, ಇಲ್ಲ ನಿಮ್ಮ ಪಾರ್ಟ್ನರ್ ಇರ್ಬೋದು, ನಿಮಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಓಕೆ, ಆ್ಯಂಡ್ ಎಲ್ಲವೂ ಸಹ ಪಾಸಿಟಿವ್ ರೀತಿಯಲ್ಲಿ ಚೇಂಜಸ್ ಆಗ್ತಾ ಇದೆ. ನಿಮ್ಮ ಕೆರಿಯರ್, ನಿಮ್ಮ ಪ್ರಾಜೆಕ್ಟ್, ನಿಮ್ಮ ಫೈನಾನ್ಸಸ್, ನಿಮ್ಮ ಬಿಸ್ನೆಸ್ ಇರ್ಬೋದು, ಒಳ್ಳೊಳ್ಳೆ ಜಾಬ್ ಆಪರ್ಚುನಿಟೀಸ್ ನಿಮ್ಮ ಹತ್ರ ಬರ್ತಾ ಇದೆ. ಆ್ಯಂಡ್ ಎಲ್ಲ ಸಫರಿಂಗ್ಸ್ ಆರ್ ಎಂಡಿಂಗ್. ಈ ಕಡೆ 10 ಆ್ಯಂಡ್ ಈ ಕಡೆ 10. ನೀವು ಬಹಳ 10 ನೋಡ್ತಾ ಇರ್ಬೋದು. ಸೊ 10 ನೋಡೋ ಒಂದು ನೀವು ನೋಡ್ತಿದ್ರೆ ನಿಮ್ಮ ಲೈಫಲ್ಲಿ ಹೊಸ ಬಿಗಿನಿಂಗ್ಸ್ ಬರ್ತಾ ಇದೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಹೆದರಬೇಡಿ, ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ ಅನ್ನೋದು ಒಂದು ಸೂಚನೆ ಆಗಿರುತ್ತೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಪ್ರೀತಿನೂ ಬರ್ತಾ ಇದೆ. ನೀವು ಜಾಬಲ್ಲಿ, ಕೆರಿಯರಲ್ಲಿ, ಎಜುಕೇಷನಲ್ಲಿ ಇದ್ದಾಗ ನಿಮ್ಮ ಲೈಫಲ್ಲಿ ಪ್ರೀತಿನೂ ಬರ್ತಾ ಇದೆ. ಆ್ಯಂಡ್ ಒಳ್ಳೊಳ್ಳೆ ಬದಲಾವಣೆ ಕೂಡ ಆಗ್ತಾ ಇದೆ. ಸೊ ಆ ಬದಲಾವಣೆ ಒಬ್ಬ ಒಳ್ಳೆ ಪರ್ಸನಿಂದ ಆಗ್ತಾ ಇದೆ. ಒಬ್ಬ ಒಳ್ಳೆ ಫ್ರೆಂಡ್ ನಿಮ್ಗೆ ಹೆಲ್ಪ್ ಮಾಡ್ಬೋದು, ಇಲ್ಲ ಒಳ್ಳೆ ಪರ್ಸನ್ ನಿಮಗೆ ಹೆಲ್ಪ್ ಮಾಡ್ಬೋದು. ಓಕೆ, ಸೊ ಎಲ್ಲವೂ ಸಹ ಚೆನ್ನಾಗಿದೆ. ಸೊ ನಿಮ್ಮ 2022 ಜಾನ್ವರಿ ತಿಂಗಳಲ್ಲಿ ನೀವು ಏನನ್ನು ಮಾಡಬೇಕು? ಓಕೆ, ಸೊ ನೀವೇನನ್ನು ಮಾಡಬೇಕು ಅಂದರೆ, ಯಾವುದು ನಿಮ್ಮನ್ನು ಸಿಚುವೇಶನ್ ಸರಿ ಇಲ್ವೋ, ಯಾವ ಸಿಚುವೇಷನಲ್ಲಿ ನಿಮಗೆ ಮರ್ಯಾದೆ ಇಲ್ವೋ, ಯಾವ ಸಿಚುವೇಷನಲ್ಲಿ ನಿಮಗೆ ಪ್ರೀತಿ ಸಿಗ್ತಾ ಇಲ್ವೋ, ಗೌರವ ಸಿಗ್ತಾ ಇಲ್ವೋ, ಅಲ್ಲಿ ನೀವು ಇರ್ಕೂಡ್ದು, ಅಲ್ಲಿಂದ ನೀವು ವಾಕವೇ ಮಾಡಬೇಕು. ಅದರ ಬಗ್ಗೆ ತುಂಬ ಕಷ್ಟ ಆಗಬಹುದು ನಿಮಗೆ ಅಲ್ಲಿಂದ ವಾಕವೇ ಮಾಡೋದು, ಆದರೆ ಮಾಡಬೇಕಾಗತ್ತೆ. ಓಕೆ, ಸೊ ಇದನ್ನು ನೀವು ಜಾನ್ವರಿ ತಿಂಗಳು ಮಾಡಬೇಕಾಗತ್ತೆ. ಸೊ ಏನನ್ನು ನೀವು ಮಾಡಬಾರ್ದು? ಟವರ್ ಕಾರ್ಡ್. ಏನನ್ನು ನೀವು ಮಾಡಬಾರ್ದು ಅಂದರೆ, ಯಾವುದೋ ಒಂದು ಸಿಚುವೇಶನ್ನ ನೀವು ಗಟ್ಟಿಯಾಗಿ ಇಟ್ಕೊಂಡಿದ್ದೀರಾ, ಅದನ್ನು ಆಗಲಿಕ್ಕೆ ನೀವು ಬಿಡ್ತಾ ಇಲ್ಲ. ಮೈಟ್ ಬಿ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗ್ತೀನಿ, ಉದಾಹರಣೆ ಹೇಳ್ತಾ ಇದ್ದೀನಿ. ಮೈಟ್ ಬಿ ನಿಮ್ಮ ಪರ್ಸನ್, ನೀವಿಬ್ಬರು ಮದುವೆ ಆಗಿದ್ದೀರಾ ಅಂದ್ಕೊಳ್ಳಿ, ಆ್ಯಂಡ್ ನಿಮ್ಮ ಪರ್ಸನ್ ಒಬ್ಬರು ಅದರಲ್ಲಿ ನಿಮ್ಮನ್ನು ಬಿಟ್ಟು ಹೋಗ್ತೀನಿ ಅಂತ ಇದ್ದಾರೆ. ಆ್ಯಂಡ್ ನೀವು ಅವ್ರನ್ನ ಫೋರ್ಸ್ಬಲಿ ನಿಮ್ಮ ಸಿಚುವೇಷನಲ್ಲಿ ಇಟ್ಕೊಂಡಿದ್ದೀರಾ. ನೀವು ಫೋರ್ಸ್ ಆಗಿ ಇಲ್ಲ, ನೀವು ನನ್ನನ್ನು ತಾಳಿ ಕಟ್ಟಿದ್ದೀರಾ, ನೀವು ನನ್ನನ್ನು ಬಿಟ್ಟು ಹೋಗೋಂಗಿಲ್ಲ ಅನ್ನೋದು ನಿಮ್ಮ ಒಂದು ಕೋರಿಕೆ ಆಗಿರುತ್ತೆ. ಆ್ಯಂಡ್ ಅದು ಎಲ್ಲೋ ಒಂದು ಕಡೆ ನಿಮ್ಮ ಬದಲಾವಣೆ, ನಿಮ್ಮ ಒಳ್ಳೆ ಬದಲಾವಣೆಗೆ ಅದು ಅಡ್ಡಿ ಆಗ್ತಾ ಇದೆ. ಸೊ ಏನು ಆಗಬೇಕು ಅದು ಆಗೇ ಆಗುತ್ತೆ, ಅದನ್ನು ತಡಿಯೋಕ್ಕೆ ಹೋಗಬೇಡಿ. ಓಕೆ, ಸೊ ಏನಾಗುತ್ತೆ ಪ್ರಕೃತಿಯಲ್ಲಿ ಏನಾಗಬೇಕು ಅಂತಿರುತ್ತೋ ಅದನ್ನು ಆಗಕ್ಕೆ ಬಿಡಿ. ಓಕೆ, ನೀವು ಎಲ್ಲಿವರೆಗೂ ಅದನ್ನು ಆಗಕ್ಕೆ ಬಿಡೋದಿಲ್ಲ, ಅಲ್ಲಿವರೆಗೂ ನಿಮ್ಮ ಲೈಫಲ್ಲಿ ಒಳ್ಳೆ ಬದಲಾವಣೆಗಳು ಆಗೋದಿಲ್ಲ. ಅದು ನಿಮ್ಮ ಹ್ಯಾಬಿಟ್ಸ್ ಇರ್ಬೋದು, ಏನೇ ಇರ್ಬೋದು. ಸೊ ನಿಮಗೆ ಗೊತ್ತಿರುತ್ತೆ ಯಾವುದನ್ನು ನೀವು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಾ, ನಿಮ್ಮ ತತ್ವಗಳಿರ್ಬೋದು. ಆ್ಯಂಡ್ ಆ ತತ್ವಗಳು ನಿಮಗೆ ನೋವು ಕೊಡ್ತಾ ಇರ್ಬೋದು, ಇಲ್ಲ ಒಬ್ಬ ಪರ್ಸನ್ ಇರ್ಬೋದು, ಸಿಚುವೇಶನ್ ಇರ್ಬೋದು, ಏನೇ ಇರ್ಬೋದು, ಅದನ್ನು ಬಿಡಿ. ಆ್ಯಂಡ್ ಫ್ರೀಯಾಗಿ ಬಿಟ್ಬಿಡಿ ಅದನ್ನು. ಅದು ಮುರಿಲಿ, ಅದು ಮುರಿದಿನೂ ನಿಮ್ಮ ಹತ್ರ ಬರುತ್ತಾ, ಅದು ನಿಮ್ಮದಾಗಿರುತ್ತೆ, ಇಲ್ಲ ಅಂದರೆ ಇಲ್ಲ. ಓಕೆ, ಸೊ ತಡಿಬೇಡಿ, ಯಾವುದೇ ಬದಲಾವಣೆಗಳನ್ನು ತಡಿಬೇಡಿ. ಬಿಕಾಸ್ ಚೇಂಜಸ್ ಆಗಬೇಕು, ಅದನ್ನು ತಡಿಬೇಡಿ. ಓಕೆ, ಸೊ ಚೇಂಜಸ್ ಆದರೆ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಓಕೆ, ಫೈಲ್ ನಂಬರ್ 3 ನಿಮ್ಮ ಅಡ್ವೈಸ್ ಕಾರ್ಡ್ ನೋಡೋಣ. ಜಾನ್ವರಿ ತಿಂಗಳು 2022ರಲ್ಲಿ ಯಾವ ರೀತಿಯ ಒಂದು ಅಡ್ವೈಸ್ ಕಾರ್ಡ್ ಬರ್ತಾ ಇದೆ? ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 1 ಅಡ್ವೈಸ್ ಕಾರ್ಡ್ ಕೊಡಿ. ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯೋರ್ ಗೋಲ್. ಅಂದರೆ ನೀವು ಅನ್ಕೊತಿರ್ಬೋದು, ಈ ಸಿಚುವೇಷನಲ್ಲಿ ನನಗೇನು ಸಿಗೋದಿಲ್ಲ, ಇಲ್ಲ ಈ ಸಿಚುವೇಷನ್ನ ನಾನು ಇದೇ ರೀತಿ ಹಿಡಿದಿಟ್ಕೊಂಡ್ರೆ ಎಲ್ಲವೂ ನನಗೆ ಸರಿ ಹೋಗುತ್ತೆ ಅಂತ. ಬಟ್ ಇಲ್ಲ, ಪ್ರಕೃತಿಯ ನಿಯಮ ಪ್ರಕಾರ ಏನು ಆಗಬೇಕೋ ಅದು ಆಗೇ ಆಗುತ್ತೆ. ಅದನ್ನು ತಡೆಯೋಕ್ಕೆ ಹೋಗಬೇಡಿ. ತಡೆದಷ್ಟು ನಿಮಗೆ ನೋವಾಗುತ್ತೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾವುದೇ ರೀತಿಯ ಒಂದು ಒಳ್ಳೆ ಬದಲಾವಣೆಗಳಾಗಲ್ಲ. ನೀವು ಯಾವುದೇ ರೀತಿಯಲ್ಲೂ ಖುಷಿಯಾಗಿರಲ್ಲ.
ಏನು ಆಗಬೇಕು ಅಂತಿರುತ್ತೋ ಅದನ್ನು ಆಗೋಕ್ಕೆ ಬಿಡಿ. ಓಕೆ, ಸೊ ಯು ಆರ್ ವೆರಿ ಕ್ಲೋಸ್ ಇನ್ ಅಚೀವಿಂಗ್ ಯುವರ್ ಗೋಲ್. ಯಾವಾಗ ನೀವು ಪಾಸ್ಟನ್ನ ಬಿಟ್ಟು ಮುಂದೆ ನಡೀತೀರಾ, ಯಾವ್ದು ಸರಿ ಇಲ್ವೋ ಅದನ್ನು ಬಿಟ್ಟು ಮುಂದೆ ನಡೀತೀರಲ್ಲ, ಯು ಆರ್ ವೆರಿ ಕ್ಲೋಸ್ ಇನ್ ಅಚೀವಿಂಗ್ ಯುವರ್ ಗೋಲ್. ನೀವು ಈ ಗೋಲಿನ ಹತ್ರ ಇದ್ದೀರಾ. ಓಕೆ, ಸೊ ಯಾವುದೇ ಕಾರಣಕ್ಕೂ ನೀವು ಯಾವುದೋ ಒಂದು ಗೋಲ್ ಇಟ್ಕೊಂಡಿದ್ದೀರಾ ಆ್ಯಂಡ್ ಅದ್ರ ಮೇಲೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಮಧ್ಯದಲ್ಲೇ ಅದನ್ನು ಬಿಟ್ಟು ಹಾಕಬೇಡಿ. ಜನವರಿ ತಿಂಗಳು ನೀವು ತುಂಬ ಹತ್ತಿರ ಇದ್ದೀರಾ ಗೋಲ್ನ ಅಚೀವ್ ಮಾಡೋದ್ರಲ್ಲಿ. ಓಕೆ, ಸೊ ಅದೇನೇ ಇರ್ಬೋದು. ಸೊ ನೋಡೋಣ ನಿಮ್ಮ ಹೆಲ್ತ್ ಯಾವ ರೀತಿ ಇದೆ ಅನ್ನೋದನ್ನು. ಮೇಯ್ನಾಗಿ ನೀವು ಹೆಲ್ತ್ಗೋಸ್ಕರ ಏನು ಮಾಡಬೇಕು, ಜಾನ್ವರಿ ತಿಂಗಳು ಪೈಲ್ ನಂಬರ್ 3 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 3 ಅವರ ಮೆಸೇಜಸ್ನ ಕೊಡಿ. ಹೆಲ್ತ್ ವಿಷಯವಾಗಿ ಅವರ ಮೆಸೇಜಸ್ನ ಕೊಡಿ. ಗಿವ್ ಅಸ್ ಯೋರ್ ಕೇರ್. ಸೊ ಮೈಟ್ ಬಿ ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಅವರಿಗೆ ಕಾಳಜಿ ತೋರಿಸೋದಾಗಲಿ, ಅವರ ಒಂದು ಮೆಡಿಕಲ್ ರುಟೀನ್ ಇರ್ಬೋದು, ಇಲ್ಲ ನಿಮಗೆ ಭಯ ಇರ್ಬೋದು, ನೀವಿಲ್ಲ ಅಂದರೆ ಅವ್ರು ಹೇಗಿರ್ತಾರೆ ಅನ್ನೋದು. ಸೊ ಕಂಪ್ಲೀಟಾಗಿ ಆ ಸಿಚುವೇಶನ್ನ ದೇವ್ರಿಗೆ ಬಿಟ್ಬಿಡಿ. ಇಲ್ಲ ನಿಮ್ಮ ಲೈಫಲ್ಲಿ ನಿಮಗೆ ಭಯ ಇರ್ಬೋದು, ನಿಮ್ಮ ಹೆಲ್ತ್ ಬಗ್ಗೆ ಏನೋ ಒಂದು ರೀತಿಯಲ್ಲಿ ಭಯ ಇರ್ಬೋದು, ಆ ಭಯನ ಬಿಟ್ಟು ಹಾಕಿ ಕೇರ್ ಫ್ರೀ ಆಗಿರಿ ಅನ್ನೋದು ಹೇಳ್ತಾ ಇದ್ದಾರೆ. ಬಿಕಾಸ್ ನಿಮ್ಮ ಹೆಲ್ತ್ ಚೆನ್ನಾಗಿ ಆಗುತ್ತೆ. ಸೊ ಮೈಟ್ ಬಿ ನಾನು ನಿಮ್ಮ ಹೆಲ್ತ್ ವಿಚಾರವಾಗಿ ಇಲ್ಲಿ ಕಾರ್ಡ್ಸ್ನ ತೆಗ್ದಿಲ್ಲ. ಓಕೆ, ಸಾರಿ. ಸೊ ಪೈಲ್ ನಂಬರ್ 3 ಪ್ಲೀಸ್ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಅವರ ಹೆಲ್ತ್ ಮೆಸೇಜಸ್ನ ಕೊಡಿ. ವಿಕ್ಟ್ರಿ ಕಾರ್ಡ್, ಸನ್ ಕಾರ್ಡ್ ಆ್ಯಂಡ್ ಕ್ವೀನ್ ಆಫ್ ಸಾರ್ಟ್ಸ್ ಕಾರ್ಡ್. ಸೊ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಪಾಸಿಟಿವ್ ರೀತಿಯಲ್ಲಿ ಲೈಫಿನ ಅಪ್ರೋಚ್ ನಿಮ್ಮದಾಗಿರುತ್ತೆ. ಬಿಕಾಸ್ ನೀವು ಕೇರ್ ಫ್ರೀ ಆಗಿರ್ತೀರ. ಓಕೆ, ಸೊ ಏನೇ ಬಂದ್ರೂ ನೀವು ಕೇರ್ ಫ್ರೀ ಆಗಿ ಎಲ್ಲವೂ ಸಹ ಮ್ಯಾನೇಜ್ ಮಾಡ್ತೀರಾ. ಈವನ್ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಜನ ಇಲ್ಲಿ ಪ್ರೆಗ್ನೆಂಟ್ ಆಗೋರಿದ್ದೀರಾ ಆ್ಯಂಡ್ ಮೈಟ್ ಬಿ ಡೆಲಿವರಿ ಟೈಮು ಹತ್ತಿರ ಬಂದಿದೆ. ಸೊ ಜನವರಿಯಲ್ಲಿ ಹೆದರೋ ಅವಶ್ಯಕತೆ ಇಲ್ಲ. ಎಲ್ಲವೂ ಸಹ ನಿಮ್ಮ ಹೆಲ್ತ್ ತುಂಬ ಕ್ಲಾರಿಟಿ ಬರುತ್ತೆ. ಸೊ ಇಷ್ಟು ದಿನ ನಿಮಗೆ ಹೆಲ್ತ್ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಅಂದರೆ ಜಾನ್ವರಿ ತಿಂಗಳಲ್ಲಿ ನಿಮಗೆ ಹೆಲ್ತ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಅದ್ರ ಮೇಲೆ ವರ್ಕ್ ಮಾಡೋ ಧೈರ್ಯ, ಸ್ಥೈರ್ಯ ಎಲ್ಲವೂ ಸಹ ಆ ವಿಘ್ನೇಶ್ವರ ನಿಮಗೆ ಕೊಡ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ಏಂಜಲ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಒಂದು ಮೆಸೇಜಸ್ ಇದೆ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 3 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 3 ಅವರ ಮೆಸೇಜಸ್ನ ಕೊಡಿ. ಪ್ಲೀಸ್ ಪೈಲ್ ನಂಬರ್ 3 ಅವರ ಮೆಸೇಜಸ್ನ ಕೊಡಿ. ಓಕೆ, ಸೊ 3 ಆಫ್ ಏರಿಯಲ್ ಆ್ಯಂಡ್ ಕ್ವೀನ್ ಆಫ್ ಮೈಕಲ್. ಓಕೆ, ಸೊ ಕಿಂಗ್ ಆಫ್ ಏರಿಯಲ್ ಆ್ಯಂಡ್ ಕ್ವೀನ್ ಆಫ್ ಮೈಕಲ್. ಓಕೆ, ಸೊ ಕ್ವೀನ್ ಆಫ್ ಮೈಕಲ್ 2 ಸತಿ ಬರ್ತಾ ಇದೆ. ಜನವರಿ ತಿಂಗಳು ಎಕ್ಸಾಕ್ಟ್ಲಿ ನಿಮಗೇನು ಮಾಡಬೇಕು ಅಂತ ಗೊತ್ತಿದೆ. ಓಕೆ, ಸೊ ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ, ನಿಮ್ಮ ಕೆರಿಯರ್ ಮೇಲೆ ಗಮನ ಕೊಡಿ, ನಿಮ್ಮ ಎಮೋಷನ್ಸ್ ಮೇಲೆ ಗಮನ ಕೊಡಬೇಡಿ, ಎಮೋಷ್ನಲ್ ಲೈಫ್ ಮೇಲೆ ಗಮನ ಕೊಡಬೇಡಿ. ಆ್ಯಂಡ್ ಆದಷ್ಟು ನೀವೇನಾರ ಬೇರೆ ಕಲಿಬೇಕು ಅಂತಿದ್ರೆ ಕ್ಲಿಯರಾಗಿ ಡಿಸೈಡ್ ಮಾಡಿ ನಿಮ್ಗೇನು ಮಾಡಬೇಕು ಅನ್ನೋದನ್ನು. ಬಿಕಾಸ್ ನೀವು ಜಾನ್ವರಿ ತಿಂಗಳಲ್ಲಿ ಏನು ನಿರ್ಧಾರ ತೊಗೊತೀರಲ್ಲ ಅದು ನಿಮ್ಮ ಇಡೀ ವರ್ಷದ ಮೇಲೆ ಒಂದು ಪರಿಣಾಮ ಬೀಳುತ್ತೆ. ಸೊ ನಿಮಗೆ ಗೊತ್ತಿದೆ ಎಕ್ಸಾಕ್ಟ್ಲಿ ನೀವು ಏನು ಮಾಡಬೇಕು ಅನ್ನೋದನ್ನು. ಬಿಕಾಸ್ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಎಮೋಷನ್ಸ್ಗೆ ಜಾಗ ಕೊಡಬೇಡಿ. ನಿಮ್ಮ ಕೆರಿಯರ್ ಮೇಲೆ ನೀವು ನಿಮ್ಮ ಫೋಕಸ್ನ ಇಡಿ ರಾದರ್ ದ್ಯಾನ್ ರಿಲೇಷನ್ಶಿಪ್ಸ್ ಮೇಲೆ. ಓಕೆ, ಆ್ಯಂಡ್ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ನೀವೇನೇ ಒಂದು ಹೊಸ ಕಲೆನ ಕಲಿಬೇಕು ಇಲ್ಲ ಏನೋ ಒಂದು ಮಾಡಬೇಕು ಅಂದರೆ ಖಂಡಿತ ಮಾಡಿ. ಬಿಕಾಸ್ ಎಲ್ಲರೂ ನಿಮಗೆ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರ ಹೆಲ್ಪ್ ಇದೆ ಆ್ಯಂಡ್ ಆ ಹೆಲ್ಪ್ನ ತಗೊಳ್ಳಿ ಆ್ಯಂಡ್ ನಿಮ್ಮ ಕ್ರಿಯೇಟಿವಿಟಿನ ಬಿಲ್ಡ್ ಮಾಡ್ಕೊಳ್ಳಿ, ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳಿ. ಸೊ ಹೊಸದೇನಾರ ಕಲಿಬೇಕು ಅಂದರೆ ಖಂಡಿತ ಕಲೀರಿ. ಓಕೆ, ಸೊ ಈ ರೀತಿಯಲ್ಲಿ ಏಂಜಲ್ಸ್ ನಿಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದಾರೆ. ಅವರ ಗೈಡೆನ್ಸ್ ನಿಮಗೆ ಈ ರೀತಿ ಇದೆ ಆ್ಯಂಡ್ ಸ್ಟ್ರಾಂಗ್ ಆಗಿ ಆ್ಯಂಡ್ ನಿಮ್ಮ ಇಂಟೆಲಿಜೆನ್ಸ್ ಸೈಡ್ ಏನಿದೆ ಅದಕ್ಕೆ ಕೆಲಸ ಕೊಡಿ ಆ್ಯಂಡ್
ನೀವೇ ಡಿಸೈಡ್ ಮಾಡಬೇಕು ಜಾನ್ವರಿ ತಿಂಗಳು ನಿಮ್ಮ ಲೈಫಲ್ಲಿ ಏನು ಬೇಕು ಅನ್ನೋದನ್ನು. ಓಕೆ, ಸೊ ಪೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಪೈಲ್ ನಂಬರ್ 4 ಯಾರು ಈ ಯುನಿಕಾರ್ನ್ ಚಾಯ್ಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ಈ ಒಂದು ಕಾರ್ಡು ನಿಮ್ಮ ಜಾನ್ವರಿ ತಿಂಗಳಲ್ಲಿ ಮೇನ್ ಥೀಮ್ ಆಗಿರುತ್ತೆ, ನಿಮ್ಮ ಎನರ್ಜಿ ಆಗಿರುತ್ತೆ. ಸೊ ಯಾವ ರೀತಿಯ ಒಂದು ಕಾರ್ಡ್ ಇದೆ, ಇದರ ಎನರ್ಜಿ ಏನು ಹೇಳ್ತಾ ಇದೆ ಅಂದರೆ ನನಗೆ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್. ಓಕೆ, ಸೊ ನೀವೇನೇ ಕಷ್ಟ ಪರಿಸ್ಥಿತಿಯಲ್ಲಿದ್ದರೂ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ, ದೇವರ ಆಶೀರ್ವಾದ ಇದೆ. ಆ್ಯಂಡ್ ನೀವು ಎಷ್ಟೇ ಕಷ್ಟಪಡ್ತಾ ಇದ್ದರೂ ನಾವು ನಿಮ್ಮ ಜೊತೆ ಇದ್ದೀವಿ. ಈ ಪರಿಸ್ಥಿತಿನ ನೀವು ಫೇಸ್ ಮಾಡಲೇಬೇಕು, ಯಾಕಂದರೆ ಅದು ವಿಧಿ ಲಿಖಿತ. ಆ್ಯಂಡ್ ಅದನ್ನು ಚೇಂಜ್ ಮಾಡೋ ಶಕ್ತಿ ನನ್ನಲ್ಲಿಲ್ಲ. ಆದರೆ ನಾನು ನಿನ್ನ ಗುರು ಆಗಿರೋದ್ರಿಂದ, ನಾನು ನಿನ್ನ ಏಂಜಲ್ಸ್ ಆಗಿರೋದ್ರಿಂದ ನಾನು ಸದಾ ನಿನ್ನ ನೋವು ಜೊತೆ, ನಿನ್ನ ಖುಷಿ ಜೊತೆ ಇದ್ದೇ ಇರ್ತೀನಿ ಅನ್ನೋದು ಈ ಕಾರ್ಡ್ ಹೇಳ್ತಾ ಇದೆ. ಸೊ ನೋಡೋಣ ನಿಮ್ಗೆ ಯಾವ ರೀತಿಯ ಥೀಮ್ ಇದೆ ಅನ್ನೋದನ್ನು. ಕ್ವೀನ್ ಆಫ್ ಗ್ಯಾಬ್ರಿಯಲ್, ಎಕ್ಸಾಕ್ಟ್ಲಿ. ಸೊ ಕ್ವೀನ್ ಆಫ್ ಗ್ಯಾಬ್ರಿಯಲ್ ಇಲ್ಲಿ ಯಾವ ರೀತಿಯ ಒಂದು ಎನರ್ಜಿನ ನೀವು ಪ್ಲೇ ಮಾಡ್ತೀರಾ ಜಾನ್ವರಿ ತಿಂಗಳು ಅಂದರೆ ತುಂಬ ಸ್ಟ್ರಾಂಗ್. ಓಕೆ, ತುಂಬ ಸ್ಟ್ರಾಂಗ್, ತುಂಬ ಇಂಡಿಪೆಂಡೆಂಟ್. ಆ್ಯಂಡ್ ಏನೇ ಮಾಡಿದ್ರೂ ಯಾರೂ ಸಹ ಅದರಲ್ಲಿ ತಪ್ಪನ್ನು ಕಂಡು ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಲೈಫಲ್ಲಿ ನೀವೇ ರಾಣಿ ಆಗ್ತಾ ಇದ್ದೀರಾ, ನೀವೇ ರಾಜ ಆಗ್ತಾ ಇದ್ದೀರಾ. ಆ್ಯಂಡ್ ಈ ಹಿಂದೆ ನೀವು ಏನೇನು ಯೋಚನೆ ಮಾಡಿದ್ರಲ್ಲ ಅದನ್ನು ನೀವು ಆ್ಯಕ್ಷನಿಗೆ ತರ್ತಾ ಇದ್ದೀರಾ. ಬಿಕಾಸ್ ತುಂಬ ಜನ ತುಂಬ ಯೋಚನೆ ಮಾಡ್ತಾರೆ, ಬಟ್ ಅದನ್ನು ಆ್ಯಕ್ಷನಿಗೆ ತರೋದಿಲ್ಲ. ಬಟ್ ನೀವು ಜಾನ್ವರಿ ತಿಂಗಳಲ್ಲಿ ಇಲ್ಲ, ನನ್ನ ನಿರ್ಧಾರ ಎಲ್ಲವೂ ಸರಿ ಇದೆ, ನಾನೇನು ಮಾಡ್ತಾ ಇದ್ದೀನಿ ನನಗೆ ಗೊತ್ತಿದೆ, ಆ್ಯಂಡ್ ಅದನ್ನೇ ನಾನು ಮಾಡೋದು ಅನ್ನೋದು ನೀವೇನು ಅಂದ್ಕೊತಿದ್ದೀರಲ್ಲ ಅದು ತುಂಬ ಪ್ರಬಲವಾಗಿದೆ. ಆ್ಯಂಡ್ ಅದು ಮೀರ್ಸೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಆ್ಯಂಡ್ ನಿಮ್ಮ ಪವರಿಂದಾಗಲಿ ನಿಮ್ಮ ಜಾಗದಿಂದ ಅಲುಗಾಡ್ಸೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಓಕೆ, ಸೊ ನಿಮ್ಮ ಲೈಫಲ್ಲಿ ನಿಮ್ಗೆ ಹೆಲ್ಪ್ ಬೇಕಂದರೆ ತುಂಬ ಜನ ಹೆಲ್ಪ್ ಮಾಡೋರು ಸಿಗ್ತಾರೆ. ಆ್ಯಂಡ್ ಯಾವುದೇ ರೀತಿಯಲ್ಲಿ ಭಯ ಪಡಬೇಡಿ. ಸೊ ನಾನು ಹೇಳ್ದಂಗೆ ಸ್ಟಾರ್ಟಿಂಗಲ್ಲೇ ಆ ವೈಬ್ಸ್ ಬರ್ತಾಯಿತ್ತು ಅಂತ. ಸೊ ಹೆಲ್ಪ್ ಇದ್ದೇ ಇದೆ. ಸೊ ಅದು ಏಂಜಲ್ಸ್ ಇರ್ಬೋದು, ನಿಮ್ಮ ಗುರುಗಳಿರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಆ್ಯಂಡ್ ನಿಮಗೆ ನೀವೇ ಹೆಲ್ಪ್ ಮಾಡೋದು ಇರ್ಬೋದು. ಸೊ ನಿಮ್ಮ ಲೈಫಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಸರಿಯಾಗಿ ಮಾಡ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಆನ್ ದ ರೈಟ್ ಪಾತ್ ಅಂತ ಹೇಳ್ತಾ ಇದೆ ಈ ಕಾರ್ಡ್. ಓಕೆ, ಸೊ ನೀವು ಅನ್ಕೊತಾ ಇರ್ಬೋದು ನಾನು ಹೋಗ್ತಾ ಇರೋ ದಾರಿ ಸರಿನಾ ಇಲ್ವಾ ಅನ್ನೋದು ನಿಮಗೆ ಗೊಂದಲ ಆಗ್ತಿದ್ರೆ, ನೋ, ಯು ಆರ್ ಆನ್ ದ ರೈಟ್ ಪಾತ್ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ನೀವು ರೈಟ್ ಡಿಸಿಷನ್ಸ್ನ ತೊಗೊತಿದ್ದೀರಾ, ತೊಗೊಳ್ಳಿ, ಮುನ್ನುಗ್ರಿ ಅನ್ನೋದು ಹೇಳ್ತಾ ಇದೆ. ಓಕೆ, ಸೊ ರಿಸ್ಕ್ನಾಗ ತೊಗೊಳ್ಳಿ, ಬಿಕಾಸ್ ನಿಮ್ಮ ಇಂಟ್ಯೂಷನ್ ಡ್ಯಾಮ್ ಆನ್ ಇದೆ. ಸೊ ಡ್ಯಾಮ್ ಕರೆಕ್ಟ್ ಆಗಿದೆ ಆ್ಯಂಡ್ ಡ್ಯಾಮ್ ಆ್ಯಕ್ಯುರೇಟ್ ಇದೆ. ಸೊ ಪ್ಲೀಸ್ ನಿಮ್ಮ ಇಂಟ್ಯೂಷನ್ ಮಾತನ್ನು ಕೇಳಿ ಅನ್ನೋದು ಈ ಕಾರ್ಡ್ ಹೇಳ್ತಾ ಇದೆ. ಸೊ ನೋಡೋಣ ಸಿಂಗಲ್ಸಿಗೆ ಯಾವ ರೀತಿ ಇದೆ, ಅವರ ಪರ್ಸ್ನಲ್ ಲೈಫ್ ಯಾವ ರೀತಿ ಇದೆ ಅನ್ನೋದನ್ನು ಜಾನ್ವರಿ ತಿಂಗಳು. ಓಕೆ, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 4 ಸಿಂಗಲ್ಸ್ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಓಕೆ, ಫೂಲ್ ಕಾರ್ಡ್. ಓಕೆ, ಚಾರಿಯಟ್ ಕಾರ್ಡ್, ಟೆಂಪರೆನ್ಸ್ ಕಾರ್ಡ್, ಮೈ ಗುಡ್ನೆಸ್. ಓಕೆ, ಸೊ 3 ಸಹ ಮೇಜರ್ ಆರ್ಖಾನ. ಓಕೆ, ಸೊ ಮೇಜರ್ ಚೇಂಜಸ್ ಆಗಲಿದೆ ಜಾನ್ವರಿ ತಿಂಗಳು. ಸೊ ಜಾನ್ವರಿ ಒಂದು ಹೊಸ ವರ್ಷ. ಸಿಂಗಲ್ಸ್ ಯಾರಿದ್ದೀರಲ್ಲ, ಜಾನ್ವರಿ ತಿಂಗಳು ನೀವು ತಲೆಯನ್ನೇ ಕೆಡಿಸ್ಕೊಳ್ಳಲ್ಲ. ಸೊ ನೀವು ಎಲ್ಲಾರ ಟ್ರಾವೆಲಿಂಗ್ ಹೋಗಬೇಕಾ, ಹೋಗೋಣ. ಈ ಬದಲಾವಣೆ ಮಾಡ್ಕೊಳ್ಳೋಣ. ಸೊ ನೀವು ಆ ಒಂದು ಎನರ್ಜಿಯಲ್ಲಿ ಇರ್ತೀರಾ ಜಾನ್ವರಿ ತಿಂಗಳು. ಆ್ಯಂಡ್ ಎಲ್ಲವೂ ಸಹ ಈ ಹಿಂದೆ ನೀವು ತುಂಬ ರಿಸ್ಕ್ ತಗೊಳ್ಳೋದಾಗಲಿ, ತುಂಬ ನಮ್ಮದಲ್ಲೇ ಬೇರೆ ಕೆಲಸಗಳು ಮಾಡೋದಾಗಲಿ ಮಾಡ್ತಿದ್ರಿ. ಬಟ್ ಜಾನ್ವರಿ ತಿಂಗಳಲ್ಲಿ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಇದ್ದೀರಾ. ನಿಮ್ಮ ಎಮೋಷ್ನಲಿ ನೀವು ಸಿಟ್ ಮಾಡ್ಕೊತಾ ಇರ್ಬೋದು, ಇಲ್ಲ ತುಂಬ ಬೇಗ ಕೋಪ ಬರ್ತಾ ಇರ್ಬೋದು, ಇಲ್ಲ ಏನೋ ಒಂಥರ ನಿಮಗೆ ಹಿಂಸೆ ಆಗ್ತಿರ್ಬೋದು. ಆದರೆ ಜಾನ್ವರಿ ತಿಂಗಳಲ್ಲಿ ನಿಮ್ಮನ್ನು ನೀವು ತುಂಬ ಬ್ಯಾಲೆನ್ಸ್ ಮಾಡ್ಕೊತೀರಾ. ಆ್ಯಂಡ್ ಮೈಟ್ ಬಿ ನೀವು ನಿಮ್ಮ ಪರ್ಸನ್ನ ಭೇಟಿಯಾಗಲಿಕ್ಕೆ, ಇಲ್ಲ ನಿಮ್ಮ ಪರ್ಸನ್ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬರ್ತಾ ಇದ್ದಾರೆ. ಓಕೆ, ಜಾನ್ವರಿ ತಿಂಗಳು ಮೈಟ್ ಬಿ ನೀವು ಒಬ್ಬ ಹೊಸ ಪರ್ಸನ್ನ ಭೇಟಿ ಆಗ್ಬೋದು. ಆ್ಯಂಡ್ ಅವ್ರು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರ್ತಾರೆ ನಿಮ್ಮಿಂದ. ಓಕೆ, ನೀವು ಉದಾಹರಣೆ ಹೇಳೋಣ, ನೀವು ಜಾಬಲ್ಲಿ ಇರ್ತೀರಾ, ತುಂಬ ಸಕ್ಸಸ್ಫುಲ್ ಇರ್ತೀರಾ. ಮೈಟ್ ಬಿ ನಿಮ್ಮ ಪರ್ಸನ್ ಅಷ್ಟಿರೋದಿಲ್ಲ, ಮೈಟ್ ಬಿ ಫೈನಾನ್ಷಿಯಲಿ ಅವ್ರು ಕಮ್ಮಿ ಇರ್ಬೋದು. ಆ್ಯಂಡ್ ಬಟ್ ನಿಮ್ಮ ಒಂದು ಸ್ಪಿರಿಚುವಲ್ ಅಟ್ರಾಕ್ಷನ್ ಇರ್ಬೋದು, ಇಲ್ಲ ಏನೋ ಒಂದು ನಿಮ್ಮಲ್ಲಿ ಇರುತ್ತೆ. ಆ್ಯಂಡ್ ಮೈಟ್ ಬಿ ಆ ರೀತಿಯ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾರೆ. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯ ಒಂದು
ಬ್ಯಾಲೆನ್ಸ್ನ ನಾವು ತೊಗೊಬೇಕು. ಎಲ್ಲವನ್ನು ನಾವು ಅಂದ್ಕೊಂಡಂಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಹಗಲೊತ್ತಿಗೆ ಹಗಲು ಆ್ಯಂಡ್ ರಾತ್ರಿ ಹೊತ್ತು ರಾತ್ರಿ. ಸೊ ಎಲ್ಲವೂ ಸಹ ಆ ಟೈಮಿಗೆ ನಾವು ಮ್ಯಾನೇಜ್ ಮಾಡಬೇಕು. ಆ್ಯಂಡ್ ನೀವು ನಿಮ್ಮ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ಪೆಂಡಿಂಗ್ ಕೆಲಸ ಆಗಿರ್ಬೋದು, ಸೊ ಯಾರಿಗೋ ನೀವು ನಿಮ್ಮ ಪ್ರೀತಿ ವಿಚಾರ ಹೇಳೋದಾಗಲಿ, ಇಲ್ಲ ಹೊಸ ಫ್ರೆಂಡ್ಶಿಪ್ ಆಗಲಿ, ಎಲ್ಲವೂ ಸಹ ಸಾಧ್ಯ ಆಗ್ತಾ ಇದೆ ಸಿಂಗಲ್ಸಿಗೆ. ಓಕೆ, ಸೊ ಯಾರ್ಯಾರು ಮೈಟ್ ಬಿ ನೀವು ತುಂಬ ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮನ್ನು ನೀವು ಬ್ಯಾಲೆನ್ಸು ಮಾಡ್ಕೊತಾ ಇದ್ದೀರಾ. ಎಮೋಷ್ನಲಿ ಎಲ್ಲವೂ ಸಹ ಕಂಪ್ಲೀಟಾಗಿ ನಿಮಗೇನು ಬೇಕು ಅನ್ನೋದು ಕ್ಲಾರಿಟಿ ನಿಮಗಿದೆ. ರಿಲೇಷನ್ಶಿಪ್ಪಲ್ಲಿ ಇಂಥವರೇ ಬೇಕು, ಈ ರೀತಿಯ ಪರ್ಸನ್ನೇ ಬೇಕು, ಆ್ಯಂಡ್ ನಾನು ಅವ್ರನ್ನ ಅಚೀವ್ ಮಾಡ್ತೀನಿ. ಸೊ ದಟ್ ಈಸ್ ಯುವರ್ ಅಜೆಂಡಾ. ಓಕೆ, ಸೊ ಆ ರೀತಿಯ ಒಂದು ಕರೆಕ್ಟಾದ ಒಂದು ಪಾತನ್ನು ನೀವು ಕಂಡುಕೊಂಡಿದ್ದೀರಾ ಸಿಂಗಲ್ಸ್ ಇಲ್ಲಿ. ಓಕೆ, ಓಕೆ, ಸೊ ಈ ಹಿಂದೆ ನೀವು ಏನೋ ಒಂದು ತುಂಬ ಜಾಸ್ತಿ ಮಾಡ್ತಾ ಇರ್ಬೋದು. ಓಕೆ, ಮೈಟ್ ಬಿ ತುಂಬ ಪ್ರೀತಿ ಕೊಡೋದು, ಇಲ್ಲ ಪ್ರೀತಿನೇ ಕೊಡ್ದಲೇ ಇರ್ಬೋದು, ಇಲ್ಲ ಫ್ಯಾಮಿಲಿ ಮೆಂಬರ್ಸ್ನ ತುಂಬ ನೀವು ನೆಗ್ಲೆಕ್ಟ್ ಮಾಡಿರ್ಬೋದು. ಸೊ ಏನೋ ಒಂದು ಓವರ್ ಡೂಯಿಂಗ್ ಮಾಡಿದ್ದೀರಾ, ಅದನ್ನೆಲ್ಲ ನೀವು ಬ್ಯಾಲೆನ್ಸಿಗೆ ತರ್ತಾ ಇದ್ದೀರಾ. ಓಕೆ, ಸಾರಿ. ಸೊ ಯಾವ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಆ್ಯಂಡ್ ಮ್ಯಾರಿಡ್ ಇದ್ದೀರಾ, ನೋಡೋಣ ನಿಮಗೆ ಯಾವ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ ಅನ್ನೋದನ್ನು. ಸೊ ಪೈಲ್ ನಂಬರ್ 4 ಯಾರು ಯೂನಿಕಾರ್ನ್ನ ಚಾಯ್ಸ್ ಮಾಡಿದ್ದಾರೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಸೊ 9 ಆಫ್ ವಾಂಡ್ಸ್, 7 ಆಫ್ ಸಾರ್ಟ್ಸ್, ಓಕೆ, 6 ಆಫ್ ಸಾರ್ಟ್ಸ್. ಓಕೆ, ಯಾರು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಆ್ಯಂಡ್ ಯಾರು ಮದುವೆ ಆಗಿದ್ದೀರಲ್ಲ, ಪ್ಲೀಸ್ ನಿಮ್ಮ ರಿಲೇಷನ್ಶಿಪ್ಪನ್ನು ತುಂಬ ಹುಷಾರಾಗಿ, ಯಾರೇ ಬರಲಿ ಯಾರೇ ಹೋಗಲಿ ಹುಷಾರಾಗಿ ಹ್ಯಾಂಡಲ್ ಮಾಡೋದನ್ನು ಕಲೀರಿ. ಮೈಟ್ ಬಿ ಇಲ್ಲಿ ತುಂಬ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ. ಆ್ಯಂಡ್ ಈ ಥರ್ಡ್ ಪಾರ್ಟಿ ಹೇಗೆ ಅಂದರೆ, ಅವರ ಅವಶ್ಯಕತೆ, ದುಡ್ಡಿನ ಅವಶ್ಯಕತೆ ಇದ್ದಾಗ ನಿಮ್ಮ ಹತ್ರ ಬರ್ತಾರೆ. ಆ್ಯಂಡ್ ಆ ದುಡ್ಡಿನ ಅವಶ್ಯಕತೆ ಮುಗ್ದಿದ್ದಂಗೆ ಅವರು ಕಾಣಿಸ್ಕೊಳ್ಳೋದಿಲ್ಲ. ಆ್ಯಂಡ್ ನೀವು ಎಷ್ಟೇ ಕಷ್ಟಪಟ್ಟರೂ ಅವ್ರು ಬರೋದಿಲ್ಲ. ಮೈಟ್ ಬಿ ನೀವು ಇವ್ರ ಬಗ್ಗೆ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ದೀರಾ, ಇವರನ್ನು ಬಿಟ್ಟಿರೋದಕ್ಕೆ ಆಗ್ತಾಯಿಲ್ಲ ನಿಮಗೆ. ಸೊ ಅನ್ಹೆಲ್ತಿ ಸಿಚುವೇಶನ್ ಇದೆ, ತುಂಬ ರೆಡ್ ಫ್ಲ್ಯಾಗ್ಸ್ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರೋ ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ಅದು ನಿಮ್ಮ ಹತ್ರದವರೇ. ಓಕೆ, ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಇರ್ಬೋದು, ಇಲ್ಲ ನಿಮ್ಮ ಪರ್ಸನ್ ಇರ್ಬೋದು, ಯಾರೋ ನಿಮಗೆ ದುಡ್ಡಿನ ವಿಚಾರದಲ್ಲಿ ಇಲ್ಲ ಭಾವನಾತ್ಮಕ ವಿಚಾರದಲ್ಲಿ ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ. ಸೊ ತುಂಬ ಖಂಡಿತ ಹುಷಾರಾಗಿರಬೇಕಾಗತ್ತೆ ನೀವು. ಪಾಯಿಂಟ್ ನಂಬರ್ 2. ಓಕೆ, ಸೊ ಮೈಟ್ ಬಿ ನಿಮಗೆ ಗೊತ್ತಿದೆ ಆ್ಯಂಡ್ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಇಲ್ಲಿ. ಓಕೆ, ಸೊ ನೋಡೋಣ 9 ಆಫ್ ವಾಂಡ್ಸ್ ಏನಕ್ಕಿದೆ ಅನ್ನೋದನ್ನು. ಯಾರಿಗೋ ನೀವು ದುಡ್ಡು ಕೊಟ್ಟಿದ್ದೀರಾ ಆ್ಯಂಡ್ ಮತ್ತೆ ಅವ್ರು ನಿಮ್ಮನ್ನು ಮೋಸ ಮಾಡಿ ದುಡ್ಡಿನ ವಿಚಾರವಾಗಿ ಮತ್ತೆ ನಿಮಗೆ ಮೋಸ ಮಾಡ್ಬೋದು. ಓಕೆ, ಸೊ ಅದು ದುಡ್ಡಿನ ವಿಚಾರವಾಗಿ ಆಗಿರ್ಬೋದು, ಇಲ್ಲ ಬೇರೆ ಸಂಬಂಧದ ವಿಚಾರವಾಗಿ ಆಗಿರ್ಬೋದು. ಮೈಟ್ ಬಿ ಅವ್ರು ನಿಮ್ಮ ಹತ್ರ ಬರ್ಬೋದು, ಇಲ್ಲ ನಾನು ಬದಲಾಗಿದ್ದೀನಿ, ನಾನು ನಿನಗೆ ಅನ್ನಿಸ್ತಾ ಇದೆ ಅಷ್ಟೇ, ನಾನು ಹಾಗಿಲ್ಲ ಅಂತ ಹೇಳ್ತಾ ಇರ್ಬೋದು. ಬಟ್ ಅವ್ರು ಮುಖವಾಡ ಹಾಕ್ಕೊಂಡಿದ್ದಾರೆ, ಅವ್ರನ್ನ ನಂಬಕ್ಕೆ ಹೋಗಬೇಡಿ. ಜನವರಿ ತಿಂಗಳಲ್ಲಿ ಅವ್ರು ಮತ್ತೆ ವಾಪಸ್ ಬರ್ತಾರೆ ಆ್ಯಂಡ್ ತುಂಬ ದಿನ ಆದಮೇಲೆ ಬರ್ತಾರೆ ಆ್ಯಂಡ್ ಮತ್ತೆ ನಿಮ್ಮ ಹತ್ರ ಬಂದು ನಿಮ್ಮ ಪ್ರೀತಿ ಆಗಲಿ, ನಿಮ್ಮ ದುಡ್ಡಾಗಲಿ ತೊಗೊತಾರೆ ಆ್ಯಂಡ್ ಮತ್ತೆ ಅವರು ಹೋಗಿಬಿಡ್ತಾರೆ. ಓಕೆ, ಸೊ ತುಂಬ ಹುಷಾರಾಗಿರಬೇಕಾಗತ್ತೆ ನೀವು ಯಾವ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಆ್ಯಂಡ್ ಮ್ಯಾರಿಡ್ ಇದ್ದೀರಾ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಯಾರೇ ಇರ್ಬೋದು, ಅವ್ರ ಬಗ್ಗೆ ನೀವು ತುಂಬ ಹುಷಾರಾಗಿ ಇರಿ. ಓಕೆ, ಈವನ್ ನಿಮ್ಮ ಸ್ಪೌಸ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಇರ್ಬೋದು. ಸೊ ಹುಷಾರಾಗಿ ದುಡ್ಡಿನ ಆಗಲಿ ಭಾವನಾತ್ಮಕವಾಗಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಹುಷಾರಾಗಿ ಇರಿ. ಓಕೆ, ಸೊ 7 ಆಫ್ ಸಾರ್ಟ್ಸ್ ಏನಕ್ಕಿದೆ? ಜಸ್ಟಿಸ್. ನಿಮಗೆ ಜಸ್ಟಿಸ್ ಆಗೋದನ್ನು ಯಾರ್ಯಾರ ತಡಿಬೋದು. ಸೊ ನಿಮಗೆ ನ್ಯಾಯಬದ್ಧವಾಗಿ ಏನು ಸಿಗಬೇಕಲ್ಲ, ಪ್ರೀತಿ ಆಗಲಿ, ದುಡ್ಡಾಗಲಿ, ಪ್ರಾಪರ್ಟಿ ಆಗಲಿ, ಅದನ್ನು ಯಾರೋ ಕಲ್ಲು ಹಾಕೋದಕ್ಕೆ ನೋಡ್ತಾ ಇದ್ದಾರೆ. ಇಲ್ಲ ನಿಮ್ಮ ಮನೆಯ ವಿಷಯನ ಯಾರೋ ಬೇರೆಯವ್ರ ಮನೆ ವಿಷಯನ ತಲುಪಿಸೋರು ಇರ್ತಾರೆ. ಸೊ ಅದು ನಿಮ್ಮ ಫ್ಯಾಮಿಲಿಯಲ್ಲೇ ಇರ್ಬೋದು, ಇಲ್ಲ ನಿಮ್ಮ ಅಕ್ಕಪಕ್ಕನೇ ಇರ್ಬೋದು, ಇಲ್ಲ ನಿಮ್ಮ ಸ್ಪೌಸೇ ಇರ್ಬೋದು. ಸೊ ಹುಷಾರಾಗಿ ಹ್ಯಾಂಡಲ್ ಮಾಡಿ ಜಾನ್ವರಿ ತಿಂಗಳು. ಸೊ ನೀವೇನೇ ಮಾತಾಡಬೇಕಾದ್ರೂ ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅನ್ನೋದು
ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಸಂಬಂಧಗಳನ್ನು ನೀವು. ಓಕೆ, ಸೊ ನಿಮಗೆ ಇಂಜಸ್ಟಿಸ್ ಆಗ್ಬೋದು, ನಿಮಗೆ ಮೋಸ ಆಗ್ಬೋದು, ನಿಮಗೆ ಜಸ್ಟಿಸ್ ಸಿಗ್ದಲೇ ಮಾಡ್ಬೋದು ಅವರು. ಸೊ ಹುಷಾರಾಗಿ ಇರಿ. ಓಕೆ, ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಆಗಲಿ, ನಿಮ್ಮ ವಿಷಯಗಳಾಗಲಿ ತುಂಬ ಈಸಿಯಾಗಿ ಬೇರೆಯವ್ರಿಗೆ ಹೇಳಕ್ಕೆ ಹೋಗಬೇಡಿ. ಇಲ್ಲ ಬೇರೆಯವರು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಿದ್ರೆ ಅವ್ರೂ ಸಹ ಹುಷಾರಾಗಿ ಎಂಟ್ರಿ ಆಗಕ್ಕೆ ಬಿಡಿ. ಓಕೆ, ಸೊ ನಿಮ್ಮ ಫೈನಾನ್ಸಸ್, ಕೆರಿಯರ್ ಅದೆಲ್ಲ ನೋಡೋಣ. ಜನವರಿ ತಿಂಗಳು ಪೈಲ್ ನಂಬರ್ 4, ನಿಮ್ಮ ಫೈನಾನ್ಸಸ್, ಕೆರಿಯರಲ್ಲಿ ಯಾವ ರೀತಿಯ ಒಂದು ಬದಲಾವಣೆಗಳಿದೆ ಅನ್ನೋದನ್ನು ನೋಡೋಣ. 4 ಆಫ್ ಸಾರ್ಟ್ಸ್, 6 ಆಫ್ ಪೆಂಟಕಲ್ಸ್ ಆ್ಯಂಡ್ 5 ಆಫ್ ವಾಂಡ್ಸ್. ನಿಮ್ಮ ಕೆರಿಯರ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು ಆ್ಯಂಡ್ ಫೈನಾನ್ಸಸ್ ಆಗಿರ್ಬೋದು, ತಲೆನೇ ಕೆಡ್ಸ್ಕೊಬೇಡಿ ಆಯಿತಾ. ಯಾರು ಏನೇ ಹೇಳಲಿ, ಏನೇ ಮಾಡಲಿ, ನಿಮ್ಮ ಕೆಲಸಕ್ಕೆ ಅಡ್ಡಿಗಳನ್ನು ತರಲಿ, ನಿಮ್ಮನ್ನು ಹೀಯಾಳಿಸ್ಲಿ, ನಿಮ್ಮನ್ನು ಅವಮಾನ ಮಾಡಲಿ, ಏನೇ ಮಾಡಲಿ, ಕಾಂಪಿಟೇಟರ್ಸ್ ಬಹಳ ಇದ್ದಾರೆ. ನಿಮ್ಮನ್ನು ನಿಮ್ಮ ಟ್ರ್ಯಾಕಿಂದ ಡಿಸ್ಟ್ರ್ಯಾಕ್ಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ದಯವಿಟ್ಟು ಅದಕ್ಕೆಲ್ಲ ನೀವು ಸೊಪ್ಪು ಹಾಕಬೇಡಿ. ಓಕೆ, ನಿಮ್ಮ ಕೆಲಸದ ಮೇಲೆ ಗಂಭೀರವಾಗಿ ನೀವು ಕೆಲಸ ಮಾಡಿ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೀವು ನೋಡೋದಾದರೆ ಇರೋದು 6 ಆಫ್ ಸಾರ್ಟ್ಸ್ ಇದೆ. ಸೊ 6 ಆಫ್ ಸಾರ್ಟ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಯಾರೇ ನಿಮ್ಮ ಅಕ್ಕಪಕ್ಕ ಡ್ರಾಮಾ ಮಾಡ್ತಿರಲಿ, ಏನೋ ಒಂದು ಮಾಡ್ತಿರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈಸಿಯಾಗಿ ವಾಕವೇ ಮಾಡಿ ಅದರಿಂದ. ಸೊ ಅದು ನಿಮಗೆ ನಿಮ್ಮ ಬೆಲೆ ಅದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ, ನಿಮ್ಮ ಟೈಮ್ ಅದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ಅವ್ರು ಜಗಳ ಆಡ್ತಾ ಇದ್ದಾರಾ, ಆಡಲಿ. ಅವ್ರು ಏನಾರ ಹೇಳ್ತಾ ಇದ್ದಾರಾ, ಹೇಳಿ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಓಕೆ, ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇರಲಿ. ನೀವೇನು ಮಾಡ್ತಾ ಇದ್ದೀರಾ ಅದು ಸರಿ ಇದೆ. ಬಿಕಾಸ್ ನಾನು ಸ್ಟಾರ್ಟಿಂಗೇ ಹೇಳಿದೆ, ಯು ಆರ್ ಆನ್ ದ ರೈಟ್ ಪಾತ್ ಅಂತ. ಸೊ ಪ್ಲೀಸ್ ನಿಮ್ಮ ಇಂಟ್ಯೂಷನ್ ಏನೇನು ಹೇಳ್ತಾ ಇದೆಯಲ್ಲ. ಸೊ ಜನವರಿ ತಿಂಗಳು ನೀವು ತುಂಬ ಟಫ್ ಪೀಪಲ್ನ ಡೀಲ್ ಮಾಡೋದ್ರಲ್ಲಿ ಇದ್ದೀರಾ. ಪ್ಲೀಸ್ ನಿಮ್ಮ ಕೆಲಸದ ಮೇಲೆ ಗಮನ ಇಟ್ಟಿರಲಿ. ನಿಮ್ಮ ಫೋಕಸ್ ನಿಮ್ಮ ಏನೇ ಇದ್ದರೂ ನಿಮ್ಮ ಹತ್ರ ಇರಲಿ. ಆ್ಯಂಡ್ ದಯವಿಟ್ಟು ನಿಮ್ಮ ಎನರ್ಜಿನ ಬೇರೆಯವ್ರಿಗೆ ಕೊಡೋಕ್ಕೆ ಹೋಗಬೇಡಿ ಜನವರಿ ತಿಂಗಳು ನಿಮ್ಮ ಕೆರಿಯರ್ ವಿಷಯದಲ್ಲಿ. ಓಕೆ, ಈವನ್ ಈ ಹಿಂದೆ ಹೇಳಿರೋ ಎಲ್ಲ ವಿಚಾರನೂ ಸಹ ನೀವು ಯೋಚನೆ ಮಾಡಬೇಕಾಗತ್ತೆ. ಓಕೆ, ಸೊ ನೋಡೋಣ ನಿಮ್ಮ ಹೆಲ್ತ್ ಯಾವ ರೀತಿ ಇದೆ ಅನ್ನೋದನ್ನು. ಫೈಲ್ ನಂಬರ್ 4, ನಿಮ್ಮ ಹೆಲ್ತ್ ಯಾವ ರೀತಿ ಇದೆ ಜನವರಿ ತಿಂಗಳು. 3 ಆಫ್ ಪೆಂಟಿಕಲ್ಸ್, 6 ಆಫ್ ಸಾರ್ಟ್ಸ್ ಆ್ಯಂಡ್ ಪೇಜ್ ಆಫ್ ವಾಂಡ್ಸ್. ಓಕೆ, ಸೊ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿದೆ. ಬಿಕಾಸ್ ಯಾರೇ ಏನೇ ನಿಮ್ಮ ಲೈಫಲ್ಲಿ ಆಟ ಆಡೋಕ್ಕೆ ಬಂದ್ರೂ ಅವರನ್ನು ನೀವು ದೂರ ಮಾಡ್ತಾ ಇದ್ದೀರಾ. ಆ್ಯಂಡ್ ಮೈಡ್ ಬಿ ಇಲ್ಲಿ ತುಂಬ ಮೆಂಟಲಿ ಸ್ಟ್ರೆಸ್ ಬಹಳ ಇದೆ, ಫಿಸಿಕಲಿಗಿಂತ ಮೆಂಟಲಿ ಸ್ಟ್ರೆಸ್ ಬಹಳ ಇದೆ. ಸೊ ಯಾವಾಗ ನೀವು ಅದರಿಂದ ವಾಕವೇ ಮಾಡ್ತೀರಲ್ಲ, ಬಾಟಮ್ ಆಫ್ ದ ಡೆಕ್ ಸನ್ ಕಾರ್ಡ್ ಇದೆ. ಸೊ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಆಗುತ್ತೆ ಆ್ಯಂಡ್ ನಿಮ್ಮ ಹೆಲ್ತು ಚೆನ್ನಾಗಿ ಆಗ್ತಾ ಬರುತ್ತೆ. ಆ್ಯಂಡ್ ಪೇಜ್ ಆಫ್ ವಾಂಡ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಹೆಲ್ತ್ ವಿಚಾರವಾಗಿ ನಿಮಗೆ ಒಳ್ಳೊಳ್ಳೆ ನ್ಯೂಸ್ ಸಿಗ್ತಾ ಹೋಗುತ್ತೆ ಯಾವಾಗ ನೀವು ಬೇಡದಿರೋ ವಿಚಾರದಿಂದ ದೂರ ಆದರೆ. ಓಕೆ, ಸೊ ನೋಡೋಣ ನೀವು ಜನವರಿ ತಿಂಗಳಲ್ಲಿ ಏನನ್ನು ಮಾಡಬೇಕು ಅನ್ನೋದನ್ನು ನೋಡೋಣ. ಓಕೆ, ಡೆತ್ ಕಾರ್ಡ್. ಸೊ ನೀವೇನನ್ನು ಮಾಡಬೇಕು ಅಂದರೆ, ಏನು ವಿಚಾರ ಆಗ್ತಾ ಇದೆಯೋ ಅದನ್ನು ನೀವು ತಡೆಯೋಕ್ಕಂತೂ ಆಗೋದಿಲ್ಲ. ಅದು ಆಗುತ್ತೆ. ನಿಮ್ಮ ಲೈಫಲ್ಲಿ ಬದಲಾವಣೆಗಳಾಗ್ತಾ ಇದೆ, ಅದನ್ನು ಸ್ವೀಕಾರ ಮಾಡಿ. ಆ್ಯಂಡ್ ಯಾವುದು ಸರಿ ಇಲ್ವೋ ಯೂನಿವರ್ಸ್, ಆ ದೇವರು ನಿಮ್ಮ ಲೈಫಿಂದ ತೆಗಿತಾ ಇದ್ದಾರೆ, ಅದನ್ನು ಆಗೋದಕ್ಕೆ ಬಿಡಿ. ಓಕೆ, ಸೊ ಆ ಬದಲಾವಣೆಗಳನ್ನು ಆಗೋದಕ್ಕೆ ಬಿಡಿ. ಆ್ಯಂಡ್ ಅದನ್ನು ನೀವು ತಡಿಬೇಡಿ ಅನ್ನೋದು ಈ ಕಾರ್ಡ್ ಹೇಳ್ತಾ ಇದೆ. ಓಕೆ, ಸೊ ನೋಡೋಣ ಏನನ್ನ ಮಾಡಬಾರ್ದು. ವೀಲ್ ಆಫ್ ಫಾರ್ಚೂನ್. ಅಗೇನ್ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಆಗ್ತಾ ಇದೆ, ನೀವೇ ಅದನ್ನು ಕಲ್ಲು ಹಾಕಿ ತಡೀತಾ ಇದ್ದೀರಾ. ದಯವಿಟ್ಟು ಅದನ್ನು ಮಾಡಬೇಡಿ. ಓಕೆ, ಸೊ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಆಗೋದನ್ನು ನೀವೇ ಯಾಕೆ ತಡೀತಾ ಇದ್ದೀರಾ? ದಯವಿಟ್ಟು ಮಾಡಬೇಡಿ. ಕಾಲನ ಹಿಡಿದಿಟ್ಕೊಬೇಡಿ. ಕಾಲನ ಅದ್ರ ಪಾಡಿಗೆ ಅದನ್ನು ಹರಿಯಕ್ಕೆ ಬಿಡಿ. ಸೊ ಹರಿಯೋ ನದಿ ಹೇಗೆ ಹರಿತಾನೇ ಇರುತ್ತೋ ಅದೇ ರೀತಿ ಕಾಲನೂ ಸಹ ನಿರಂತರವಾಗಿ ನಡೀತಾ ಇರುತ್ತೆ. ಅದನ್ನು ತಡೆಯೋ ಪ್ರಯತ್ನ ಮಾಡಬೇಡಿ. ಅದು ಸಂಬಂಧಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅದು ಕಳಚಿ ಬೀಳಬೇಕು ಅಂದರೆ ಬಿದ್ದೇ ಬೀಳುತ್ತೆ. ಅದನ್ನು ಪ್ಲೀಸ್ ದಯವಿಟ್ಟು ಹಿಡಿದಿಟ್ಕೋಬೇಡಿ. ಬಿಕಾಸ್ ಅದು ನಿಮ್ಮನ್ನೇ ಸುಡುತ್ತೆ ಆಮೇಲೆ. ಓಕೆ, ಸೊ ಆ ರೀತಿಯಲ್ಲಿದೆ. ಓಕೆ, ಸೊ ನೋಡೋಣ ನಿಮಗೆ ಯಾವ ರೀತಿಯ ಒಂದು ಅಡ್ವೈಸ್ ಇದೆ ಜನವರಿ ತಿಂಗಳು. ಪೈಲ್ ನಂಬರ್ 4 ಯಾರು ಯೂನಿಕಾರ್ನ ಚಾಯ್ಸ್ ಮಾಡಿದ್ದಾರೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಇವರ ಮೆಸೇಜಸ್ನ ಕೊಡಿ. ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯೋರ್ ಗೋಲ್ಸ್. ಸೊ ನಿಮ್ಮ ಗೋಲ್ಸಿನ ಹತ್ರ ಇದ್ದೀರಾ. ನೀವು ನಿಮ್ಮ ಪಾಸ್ಟನ್ನು ಬಿಟ್ಟು ಹಾಕಬೇಕು. ಕಂಪ್ಲೀಟಾಗಿ ನಿಮ್ಮ ಪಾಸ್ಟನ್ನು ನೀವು ಕ್ಷಮಿಸಬೇಕು.
ಆ್ಯಂಡ್ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರ್ತಾ ಇದೆ, ಅದನ್ನು ತಡಿಬೇಡಿ. ಬಿಕಾಸ್ ಎಲ್ಲವೂ ಸಹ ಕಾಲಕ್ರಮೇಣವಾಗಿ ಆಗ್ತಾ ಇದೆ. ಆ ಕಾಲನ ತಡೆಯೋಕ್ಕೆ ಹೋಗಬೇಡಿ. ಎಲ್ಲವೂ ಚೆನ್ನಾಗಿ ಆಗ್ತಾ ಇದೆ. ಯಾವುದ್ರ ಮೇಲೆ ನೀವು 100% ಹಾಕಿದ್ದೀರಾ ಅದರಲ್ಲಿ ನಿಮಗೆ ಒಳ್ಳೆಯದಾಗ್ತಾ ಇದೆ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯೂಚರ್ ಬಗ್ಗೆ ಭಯ ಬೇಡ. ಓಕೆ, ಸೊ ನೋಡೋಣ ನಿಮ್ಮ ಹೆಲ್ತ್ ಬಗ್ಗೆ ಮೇಯ್ನಾಗಿ ಏನಿದೆ ಸಂದೇಶಗಳು ಅನ್ನೋದನ್ನು. ಪೈಲ್ ನಂಬರ್ 4 ಯಾರು ಯೂನಿಕಾರ್ನ ಚಾಯ್ಸ್ ಮಾಡಿದ್ದಾರೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 4 ಅವರ ಹೆಲ್ತ್ ವಿಚಾರವಾಗಿ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಈಸಿ ಡಸ್ ಇಟ್. ಸೊ ನಿಮ್ಮನ್ನು ನೀವು ಡಿಟ್ಯಾಚ್ ಮಾಡಿ. ಸೊ ನಾನು ಹೇಳ್ದಂಗೆ ಯಾವುದೇ ಡ್ರಾಮಾಗಳಾಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮನ್ನು ನೀವು ಡಿಟ್ಯಾಚ್ ಮಾಡಿ. ಹೇಗೆ ಮಗು ತನ್ನ ಪಾಡಿಗೆ ಯಾರು ಕಾಳಜಿ, ಅದಕ್ಕೆ ಏನಾಗ್ತಾ ಇದೆ ಪ್ರಪಂಚದಲ್ಲಿ ಅನ್ನೋದೇ ಗೊತ್ತಿಲ್ಲ. ಯಾರು ಖುಷಿಯಾಗಿದ್ದಾರೆ, ಯಾರು ನೋವಲ್ಲಿದ್ದಾರೆ, ಅದ್ರ ಪಾಡಿಗೆ ಅದು ಖುಷಿಯಾಗಿ ನಗ್ನಗ್ತಾ ಆಟ ಆಡ್ಕೊಂಡಿರುತ್ತೆ. ಅದೇ ರೀತಿ ನೀವು ಇದ್ಬೇಡಿ. ಓಕೆ, ಅದು ನಿಮಗೆ ಹೀಲಿಂಗ್ನ ತಂದುಕೊಡುತ್ತೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಓಕೆ, ಸೊ ಹಾಗಾಗಿ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ನೋಡೋಣ ಏಂಜಲ್ಸ್ ಯಾವ ರೀತಿಯ ಒಂದು ಮೆಸೇಜಸ್ ಕೊಡ್ತಾ ಇದ್ದಾರೆ. 7 ಆಫ್ ಮೈಕಲ್. 7 ಆಫ್ ಮೈಕಲ್ ಬರ್ತಾ ಇದೆ. ಸೊ ಬೇರೆ ಬೇರೆ ದಾರಿಗಳಿದೆ ಆ್ಯಂಡ್ ಈ ಜನನ ಮತ್ತೆ ಮತ್ತೆ ನೀವು ಡೀಲ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇಂಥ ಜನನ ನೀವು ಬಿಟ್ಟು ಹಾಕಿ ಬೇರೆ ದಾರಿನ ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಬೇರೆ ದಾರಿಯಲ್ಲಿ ನಿಮಗೆ ಖಂಡಿತ ಜಯ ಇದೆ ಅನ್ನೋದನ್ನು ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಎಲ್ಲಿವರೆಗೂ ನೀವು ಅದನ್ನು ಹಿಡಿದಿಟ್ಕೊಳ್ತೀರಾ ಅಷ್ಟೇ ನಿಮ್ಮ ರಕ್ತ ಹೆಪ್ಪುಗಟ್ಟುತ್ತೆ. ಓಕೆ, ಸೊ ಹೆಪ್ಪುಗಟ್ಟದಷ್ಟು ರಕ್ತ ಸಂಚಲನೆ ಆಗಲ್ಲ. ಆ್ಯಂಡ್ ಹೆಪ್ಪುಗಟ್ಟಿದಾಗ ಏನಾಗುತ್ತೆ ಅನ್ನೋದು ನಿಮಗೆ ಖಂಡಿತ ಗೊತ್ತಿದೆ. ಸೊ ಪ್ಲೀಸ್ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಬೇರೆ ಬೇರೆ ಡೈರೆಕ್ಷನ್ಸ್ಗಳಿದೆ, ಆ ಡೈರೆಕ್ಷನ್ಸ್ಗೆ ಹೋಗಿ ಆ್ಯಂಡ್ ಬೇರೆ ರೀತಿಯಲ್ಲಿ ಡೀಲ್ ಮಾಡಿ ಸಿಚುವೇಶನ್ನ. 4 ಆಫ್ ಏರಿಯಲ್. ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಹತ್ರ ದುಡ್ಡು ಇದ್ದರೆ ಆ್ಯಂಡ್ ಸೇಮ್ ಥಿಂಗ್ 4 ಆಫ್ ಏರಿಯಲ್ ಆ್ಯಂಡ್ 4 ಆಫ್ ಪೆಂಟಕಲ್ಸ್. ಇಲ್ಲೇನು ಹೇಳ್ತಾ ಇದೆ ಅಂದರೆ ಇಷ್ಟು ದಿನಾನೂ ನೀವು ಬೇಡದೇ ಇರೋರಿಗೆ ಸಹಾಯ ಮಾಡಿದ್ದೀರಾ ಆ್ಯಂಡ್ ಈ ಒಂದು ತಿಂಗಳು ನೀವು ಹುಷಾರಾಗಿ ಯಾರಿಗಾರ ದುಡ್ಡು ಕೊಡೋದಾಗಲಿ ಇಲ್ಲ ನಿಮ್ಮ ಮನ್ಸು ಕೊಡೋದಾಗಲಿ ಯೋಚನೆ ಮಾಡಿಕೊಡಿ, ಇಲ್ಲ ಚಾನ್ಸ್ ಕೊಡೋದಾಗಲಿ ಯೋಚನೆ ಮಾಡಿಕೊಡಿ. ಆ್ಯಂಡ್ ನೀವು ಎಷ್ಟು ನಿಮ್ಮ ದುಡ್ಡನ್ನು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಅದನ್ನು ಒಂದು ಒಳ್ಳೆ ಕೆಲಸಕ್ಕೆ ಸ್ವಲ್ಪ ಖರ್ಚು ಮಾಡಿ. ಆ್ಯಂಡ್ ಜಾಸ್ತಿ ಬೇಡದೇ ಇರೋರಿಗೋಸ್ಕರ ದುಡ್ಡನ್ನು ಖರ್ಚು ಮಾಡಬೇಡಿ ಅನ್ನೋದು ಇಲ್ಲಿ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಆದಷ್ಟು ನೀವು ನಿಮ್ಮ ದುಡ್ಡನ್ನು ವೈಸಾಗಿ ಖರ್ಚು ಮಾಡಿ. ಬೇಡದೇ ಅವ್ರಿಗೋಸ್ಕರ ಕೊಟ್ಟು ಅದನ್ನು ಹಾಳು ಮಾಡ್ಕೊಬೇಡಿ. ಓಕೆ, ಆದಷ್ಟು ನಿಮಗೋಸ್ಕರ ಸೇವ್ ಮಾಡ್ಕೊಳ್ಳಿ. ಆ ಸೇವ್ ಮಾಡ್ಕೊಂಡಿರೋ ದುಡ್ಡಿನ ಸ್ವಲ್ಪ ಒಂದು ಚೂರು ಓಕೆ ಯಾರಿಗಾರ ನೀವು ಹೆಲ್ಪ್ ಮಾಡೋಕ್ಕೆ ಇಷ್ಟಪಟ್ಟರೆ ಖಂಡಿತ ಮಾಡಿ ಅನ್ನೋದು ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಪೈಲ್ ನಂಬರ್ 4 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.